ಸತತ ಅಧ್ಯಯನದಿಂದ ಹೆಚ್ಚಿನ ಅಂಕ ಗಳಿಸಲು ಸಾಧ್ಯ. ಇರೇಶ್ ಅಂಚಟಗಿರಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಸತತ ಅಧ್ಯಯನದ ಮೂಲಕ ಹೆಚ್ಚಿನ ಅಂಕಗಳನ್ನು ಗಳಿಸುವುದರ ಜೊತೆಗೆ ಉನ್ನತ ಜ್ಞಾನವನ್ನ ಸಂಪಾದಿಸಿ ತಮ್ಮ ಗುರಿಯನ್ನ ಸಾಧಿಸಬಹುದು ಎಂದು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯ ಧಾರವಾಡ ಕಾರ್ಯಾಧ್ಯಕ್ಷರಾದ ಇರೇಶ್ ಅಂಚಟಗಿರಿ ಹೇಳಿದರು. ಧಾರವಾಡ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಯದೇವಿ ತಾಯಿ ಲಿಗಾಡೆ ಬಾಲಿಕೆಯರ ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡ ಆಕಾಶವಾಣಿ ದತ್ತಿ, ಪ್ರಭಾವತಿ ಶಶಿಧರ್ ಸ್ವಾಮಿ ಕಟ್ಟಿಮಠ್ ದತ್ತಿ, ಮೋಹನ್ ನಾಗಮ್ನವರ್ ದತ್ತಿ, ನಿರಂಜನ್ ವಾಲಿ ಶೆಟ್ಟರ್ ದತ್ತಿ, ಸಂತೋಷ್ ಆರ್ ಶೆಟ್ಟಿ ದತ್ತಿ ಅಂಗವಾಗಿ ಆಯೋಜಿಸಿದ್ದ ಉಪನ್ಯಾಸ ಪ್ರತಿಭಾ ಪುರಸ್ಕಾರ 2026 ಹಾಗೂ ಕನ್ನಡ ನಾಡು ನುಡಿ ಗೀತ ಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಸ್ಥಾಪಿಸಲಾದ ಜಯದೇವಿ ತಾಯಿ ಲಿಗಾಡೆ ಬಾಲಿಕೆಯರ ಪ್ರೌಢಶಾಲೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿನಿಯರ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಸುರೇಶ್ ಕುಲಕರ್ಣಿ ಮಾತನಾಡಿ, ಹಾಸ್ಯದ ಮೂಲಕ ವಿಜ್ಞಾನ ವಿಷಯಗಳನ್ನು ಸುಲಭವಾಗಿ ವಿವರಿಸಿದರು. ತರಗತಿಯಲ್ಲಿ ಕಲಿತ ಜ್ಞಾನವನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಸಾಧಿಸುವುದು ಸುಲಭವಾಗುವುದಲ್ಲದೆ ಜೀವನದ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ ಚಿಕ್ಕಮಠ್ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಅಂಕಗಳಿಕೆಯತ್ತ ಮಾತ್ರ ಗಮನ ಹರಿಸದೆ ಕಲೆ, ಸಾಹಿತ್ಯ, ನಾಟಕ ಸೇರಿದಂತೆ ವಿವಿಧ ಜೀವನ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿ, ಗ್ರಾಮೀಣ ಹಿನ್ನೆಲೆಯ ಈ ಶಾಲೆ ವಿದ್ಯಾರ್ಥಿನಿಯರು ಕಲಿಕೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು, ಕಳೆದ ವರ್ಷದ SSLC ಪರೀಕ್ಷೆಯಲ್ಲಿ ಶಾಲೆ 100% ಫಲಿತಾಂಶ ದಾಖಲಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ 100% ಫಲಿತಾಂಶ ಸಾಧನೆಗೆ ಕಾರಣರಾದ ಶಾಲೆಯ ಎಲ್ಲಾ ಶಿಕ್ಷಕಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರತಿಭಾ ಪುರಸ್ಕಾರ ಅಂಗವಾಗಿ ಲಕ್ಷ್ಮೀ ಸಂಜೀವ್ನವರ್, ಸೃಷ್ಟಿ ವಾಲ್ಮೀಕಿ ಹಾಗೂ ಅಂಜನಾ ಎಂಕಂನವರ್ ಅವರನ್ನ ಗೌರವಿಸಲಾಯಿತು. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹಾಂತೇಶ್ ನರೇಗಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಮೀಳಾ ಜಕ್ಕನ್ನವರ್ ಕನ್ನಡ ನಾಡು ನುಡಿ ಗೀತೆಯನ್ನ ಗಾಯನ ಮಾಡಿದರು. ಶಾಲೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆ ನೆರವೇರಿಸಿದ್ರು. ಮುಖ್ಯೋಪಾಧ್ಯಾಯ PM ದೊಡ್ಡಮನಿ ಅತಿಥಿಗಳನ್ನ ಸ್ವಾಗತಿಸಿ ಪರಿಚಯಿಸಿದ್ರು. ಡಾಕ್ಟರ್ ಚಂದ್ರಶೇಖರ್ ಹೊಟಿಗವಾಡ್, JG ಸುಬ್ಬಾಪುರ್ ಮಠ್, NS ಕಾಶ್ಯಪ್ನವರ್ ಹಾಗೂ MA ಬಾವಿಕಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. SS ಚೌಧರಿ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದರು. ಇದರ ಉದ್ದೇಶ ಇಷ್ಟೇ, ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು, ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಯಾವ ಶಾಲೆಯಲ್ಲಿ SSLC ಮಕ್ಕಳು ಶಾಲೆಗೆ ಪ್ರಥಮ, ದ್ವಿತೀಯ, ತೃತೀಯ ಬಂದಂಥ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು, ಪ್ರತಿಭಾ ಪುರಸ್ಕಾರ ಮಾಡುವ ಕಾರ್ಯಕ್ರಮವನ್ನು ನಾವು ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಹೋದ ವರ್ಷನೂ ಮಾಡಿದ್ದೀವಿ, ಈ ವರ್ಷನೂ ಸಾಯಿ ಕಾಲೇಜ್ನಲ್ಲಿ ಮಾಡಿದ್ದೀವಿ, ಅಮೀನ್ಬಾವಿ ಹೈಸ್ಕೂಲ್ನಲ್ಲಿ ಮಾಡಿದ್ದೀವಿ, ಈಗ ನಿಮ್ಮ ಶಾಲೆಯಲ್ಲಿ ಜಯದೇವಿ ತಾಯಿ ಲಿಗಾಡೆ ಹೈಸ್ಕೂಲ್ನಲ್ಲಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ ಮಕ್ಕಳೇ, ನಾವು ಈ ಕಾರ್ಯಕ್ರಮ ಮಾಡುವ ಉದ್ದೇಶ, ಈ ಶಾಲೆಯ ಮಕ್ಕಳು ಶಾಲೆಗೆ ಪ್ರಥಮ ಬಂದೇ ಬರ್ತೀರಿ. ಇದರ ಜೊತೆಗೆ ಕರ್ನಾಟಕ ರಾಜ್ಯದ 10 ರ್ಯಾಂಕ್ ಪಟ್ಟಿಯಲ್ಲಿ ನಿಮ್ಮ ಶಾಲೆಯ ಒಂದು ವಿದ್ಯಾರ್ಥಿ ಬಂದರೆ ಈ ಕಾರ್ಯಕ್ರಮದ ಸಾರ್ಥಕ. 625 ಅಂಕಕ್ಕೆ 625 ಅಂಕ ಯಾರು ಪಡಿತೀರಿ ಅವರಿಗೆ ನಾನು ವೈಯಕ್ತಿಕವಾಗಿ 1,000 ರೂಪಾಯಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ. ಉತ್ತರವನ್ನು ಕನ್ನಡ ಸಾಹಿತ್ಯ ಪರಿಷತ್ ನೀಡುವ ಮೂಲಕ ಕನ್ನಡದ ಶಾಲೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡುವ ಮೂಲಕ ಕನ್ನಡ ಕಲಿತಿರುವಂಥ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸಲಿಕ್ಕೆ ಈ ಒಂದು ಪ್ರೋತ್ಸಾಹ ಮೂಲಕ ಅವರಿಗೆ ಈ ಒಂದು ಜೂನ್ ಜುಲೈ ತಿಂಗಳಲ್ಲಿ ಯಾವ ಒಂದು ಶಾಲೆ ಪ್ರಾರಂಭ ಆಗ್ತೈತಲ್ಲ ಆ ಸಂದರ್ಭದಲ್ಲಿಯೇ ಅವರಿಗೆ ಕಳೆದ ವರ್ಷ ಏನು ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡುವ ಮೂಲಕ ಅವರಿಗೆ ಸನ್ಮಾನಿಸುವಂಥ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಅದರಲ್ಲಿ ಭಾರತೀಯ ವಿದ್ಯಾಕೇಂದ್ರ ಕಳೆದ 1955ರಿಂದ ಈ ಒಂದು ಸಂಸ್ಥೆ ಬಾಲಕರಿಗಾಗಿಯೇ ಈ ಒಂದು ಶಾಲೆಯನ್ನು ನಡೆಸ್ಕೊಟ್ಟು ಬಂದಿದೆ. ಸಂಸ್ಥೆ ಭಾಳ ಕಷ್ಟಕಾಲದಂಥದ್ದಂಥ ಸಹ ಅನೇಕ ಮಹಿಳೆಯರು ಇದನ್ನು ಬೆಳೆಸಲಿಕ್ಕೆ ಪೂರಕವಾದಂಥ ತಮ್ಮ ಕಾರ್ಯಚಟುವಟಿಕೆ ಮಾಡಿದ್ದಾರೆ. ಇವತ್ತು ನೆನೆಸ್ಕೋಬೇಕಾಗತ್ತೆ ಸನ್ಮಾನ ಶ್ರೀ GG ದೊಡ್ಡವಾಡ್ ಅವರು ಈ ಸಂಸ್ಥೆಗೆ ತಮ್ಮದೇ ಆದಂಥ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು.
ನಂತರ ಇವತ್ತಿನ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಮಹೇಶ್ ಶೆಟ್ಟರು ಇವತ್ತು ಇದಕ್ಕೊಂದು ಪೂರಕವಾಗಿ ಶಾಲೆಗೆ ಇನ್ನಷ್ಟು ಮಹತ್ವ ಕೊಡಬೇಕಂತ ದೃಷ್ಟಿಯಲ್ಲಿ ಅನೇಕ ದಾನಿಯರನ್ನ ಕರ್ಕೊಂಡು ಬಂದು ಇವತ್ತು ಎತ್ತಿನಗುಡಿ ರಸ್ತೆ ಭಾಗದಲ್ಲಿ ಒಂದು CA ಲ್ಯಾಂಡನ್ನು ಸಹ 5 ಗುಂಟೆಯನ್ನು ತಗೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಬಹುದೊಡ್ಡ ಈ ಒಂದು ತಾಯಿ ಲಿಗಾಡಿಯವರ ಒಂದು ಶಾಲೆ ಬಾಲಕಿಯರ ಶಾಲೆಯನ್ನು ನೂತನ ಕಟ್ಟಡದೊಂದಿಗೆ ನಾವು ಶೀಘ್ರವಾಗಿ ಪ್ರಾರಂಭ ಮಾಡ್ತೇವೆ. ಮತ್ತು ಬಹುದಿನಗಳಿಂದ ಮಕ್ಕಳು ಯಾವ ಶಾಲೆಯಲ್ಲಿ ಕಷ್ಟಪಟ್ಟು ಇಂಥ ಮಳೆಗಾಲದ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆ ಅನುಭವಿಸಿ ಮಾಡ್ತಾಯಿದ್ದಾರೆ. ಈಗ ತಾನೇ ಸುರೇಶ್ ಕುಲಕರ್ಣಿ ಅವರು ಹೇಳ್ತಿದ್ರು, ತಮ್ಮ ಒಂದು ಚಿತ್ರಕಲಾ ಶಾಲೆಯಲ್ಲಿ ಸಹ ಅವತ್ತಿನ ಬಡಿಗೇರ್ ಸರ್ ಯಾವ ರೀತಿ ಚಟುವಟಿಕೆ ಮೂಲಕ ಈ ಶಾಲೆಗೆ ಅವನ್ನ ಮಹತ್ವ ಕೊಟ್ಟರು ಅಂತ. ಅದೇ ರೀತಿ ಸುರೇಶ್ ಕುಲಕರ್ಣಿ ಅವರು ಸಹ ತಾವು ಅವರನ್ನು ಇವತ್ತು ಉಪನ್ಯಾಸ ಅನ್ನಬಾರ್ದು, ಅವರು ಮಕ್ಕಳೊಂದಿಗೆ ಮಕ್ಕಳಾಗೆ ಯಾವ ರೀತಿ ಪಾಠ ಮಾಡಬೇಕು ಮತ್ತು ಪಾಠವನ್ನು ಕಲಿಬೇಕು ಅನ್ನೋದನ್ನು ನಿಮಗೆ ತಿಳಿತಾರೆ. ಅವರು ಸಾಮಾನ್ಯರ ಅಲ್ಲ. ನೀವೀಗ ಬೀಜ ರೂಪದೊಳಗಿರುವಂಥ ಅದ್ಭುತ ಶಕ್ತಿಗಳು ನೋಡ್ಲಿಕ್ಕೆ ಇವತ್ತು ಬೀಜ ಅದಿರಿ, ನಾಳೆ ಎಂತೆಂಥ ಮರ ಆಗಿ ಯಾರ್ಯಾರು ಏನೇನು ಮಾಡ್ತಾರೆ ನಮಗೇನು ಗೊತ್ತು. ಆದ್ದರಿಂದ ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ನಾನು ಕಲ್ಪಿಸಿ ಕೊಟ್ಟಿದ್ದಕ್ಕೆ ಎಲ್ಲ ಸಂಘಟಕರಿಗೆ ನಮಸ್ಕಾರ ಹೇಳ್ತಾ, ಇವತ್ತು ಸಮಸ್ಯೆ ಏನಾಗೈತಿ, ಪರೀಕ್ಷಾನ ಇಂಪಾರ್ಟೆಂಟ್ ಆಗಿಬಿಟ್ಟೈತಿ. ಮಾರ್ಕ್ಸ್ ಊಟ ಎಷ್ಟು ಮಾರ್ಕ್ಸಿಂದ ಮಾಡ್ತೀರಿ ದಿವಸ? ಎಷ್ಟು ಮಾರ್ಕ್ಸಿಂದ ಮಾಡ್ತಿರಲ್ಲ? ನಿಮ್ಮ ವಾರ ಊಟಕ್ಕೆ ಹಾಕ್ಬೇಕಾದ್ರೆ ಮಾರ್ಕ್ಸ್ ತೊಗೊಂತಾರನ? 1 ರೊಟ್ಟಿಗೆ 1 ಮಾರ್ಕ್ಸ್, ಉಪ್ಪು ತಿಂದ್ರೆ 10 ಮಾರ್ಕ್ಸ್. ಉಪ್ಪ ಹೊಡೆಯವ್ರನ್ನ ಬರೀ ಏನಾಗೈತೆ ಗೊತ್ತೇನೋ, ನೀವು ಶಾಣ್ಯರು ಎಷ್ಟಿದ್ದೀರಿ ಅಂತ ಗೊತ್ತಾಗಬೇಕಂತ ಮಾರ್ಕ್ಸ್ ಇಟ್ಟಿರ್ತಾರೆ. ಅಷ್ಟ ಬಿಟ್ಟರೆ ಮಾರ್ಕ್ಸ್ನಿಂದ ನೀವು ಶಾಣ್ಯರದ್ರಿ ದಡ್ರದ್ರಿ ಇಲ್ಲ. ಈಗ ಒಂದು ಉದಾಹರಣೆ ಕೊಡ್ತೇನೆ ನಾನು. ಇದು ಏನಂತ ಕೇಳ್ತೇನಪ್ಪ, ನಾನು ಸಣ್ಣ ಹುಡುಗದ್ದೀನಿ, ಇದು ಏನಂತ ಕೇಳ್ತೇನೆ, ಏನಿದೆ ಗೊತ್ತ ಇಲ್ಲ? ಹಾಂ ಕರೆಕ್ಟ್. ಮತ್ತೆ ಕಲಸೇ ಇಲ್ರಿ, ಇದು ಪರೀಕ್ಷೆಕ್ಕೆ ಇಲ್ರಿ, ಹೌದಲ್ಲ? ನೋಡ್ರಿ ಈ ಮಟ್ಟಕ್ಕೆ ಬಂದೇವ್ ನಾವು. ಕಂಡ್ರು ಸಹಿತ ಹೇಳಂಗಿಲ್ಲ, ಯಾಕಂದ್ರೆ ಪರೀಕ್ಷೆದಾಗ ಹೇಳಿಲ್ಲ, ಸರ್ ಹೇಳಿಲ್ಲ. ಇವತ್ತು ಬಂದಿದ್ದಿದೆ. ಹಾಂ ಬರೋಬರಿ, ವಕ್ರರೇಖೆ ಬರೋಬರಿ, ದಾರ ಬರೋಬರಿ. ಅರೇ ನಿಮಗೆ ಏನು ಅನ್ಸದ್ ಬರೋಬರಿ, ಅದು ಹೇಳಂಗೆ ಇಲ್ಲ. ಯಾಕೆ ಗೊತ್ತಾನೆ, ಅವ್ರನ್ನ ಹೇಳ್ತಾರೆ ತಡಿ, ಹೌದಲ್ಲ? ನಾ ಆನೆ ಅಂತೇನಪ್ಪ, ಹೌದಲ್ಲ? ಆನೆ ಅಂದೆ ಅಂದ್ಕೊಳ್ಳಿ, ನೀವು ಅಂತಾರೆ ಹೌದ್ಲಿ ಹೇಳ್ಬೇಕಂತ ಮಾಡಿದ್ದೆ, ಹೇಳಂಗಿಲ್ಲ. ಆನೆ ಬರೋಬರಿ. ಇದು ಸೊಂಡೆ ಇದೆ, ಇದು ಕ್ವಾರೆ, ಇದು ಕಣ್ಣ, ಇದು ಕಿವಿನ, ಇದು ಕಾಲ, ಈ ಕಾಲು ಮಡಚೈತೆ, ಇದೊಂದು ಹೊಟ್ಟೆ, ಇದೊಂದು ಕಾಲ, ಇದು ಆನೆ. ನೀವಂತೀರಿ ನಾ ಹೇಳ್ಬೇಕಂತ ಮಾಡಿದ್ರಿ ಅಪ್ಪ, ಆಯ್ತು ಆನೆ ಆತ. 2 ದಿವಸ ಆದ್ಮೇಲೆ ನಾನು ಶಾಲೆಗೆ ಬಂದಿದ್ದಿಲ್ಲ, ಇವತ್ತು ಬಂದೀನಿ. ಸರ್ ಇದನ್ನು ಆನೆಯಿಂದ ಕಲಿಸ್ಯಾರ, ನಿಮ್ಗೆ ಆನೆಯಿಂದ ಗೊತ್ತೈತೆ. ನನಗೆ ಎಬ್ಬಸ್ತಾರ, 2 ದಿವಸ ಬಂದಿದ್ದಿಲ್ಲ ಎದ್ದಿಲ್ಲ ಅಂತಾರೆ. ಎದ್ದು ನಿಲ್ತೇನೆ, ಹಿಂಗೆ ನಿಲ್ತೇನೆ ನಾವು, ಯಾಕಂದ್ರೆ ನಾನು ಶಾಲೆ ತಪ್ಪಿಸಿನಿ, ಹೌದಲ್ಲ? ಏನು ಮಾಡ್ತಾರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ ಹೇಳಂತಾನೆ. 2 ದಿವಸ ಆದಮೇಲೆ ಅವ್ರು ಏನು ಮಾಡ್ತಾರೆ, ಹಿಂಗೆ ತೆಗಿತಾರೆ. ಇದು ಏನಂತ ಕೇಳ್ತಾರೆ. ನಾನು ನಿಮ್ಗೇನು ಕೇಳ್ತೇನೆ, ಏನ್ಲಿ ಅಂತ ಕೇಳ್ತೇನೆ. ಆನೆ ಅಂತೀರಿ ನೀವು, ಉತ್ತರ ಹೇಳ್ಕೊಡ್ತೀರಿ ನೀವು. ನಾ ಅಂತೀನಿ ಹೆಂಗಲೇ, ನನ್ನ ನೋಡಕತ್ತಾರೆ ಕೇಳಬೇಡಲಿ ಅಪ್ಪ ಅಂತೀರಿ. ನನಗೆ ಆನೆ ಕಾಣೋದಿಲ್ಲ ಅದೇ, ಹೌದಲ್ಲ? ಸರ್ ಏನಂತಾರೆ, ಏನು ಹೇಳ, ನಮ್ಮ ಅವ್ವನ ಮಾರಿ. ಈಗ ಹೆಂಗೆ ನಕ್ರಿ ಅಂದ್ರೆ ನಾ ಫೇಲ್ ಆದ. ಈಗ ಆನೆ ಅಂತ ಹೇಳಿದ್ರೆ 5ಕ್ಕೆ 5 ಮಾರ್ಕ್ಸ್ ಕೊಡ್ತಿದ್ರಿ, ನಮ್ಮ ಅವ್ವನ ಮಾರಿ ಅಂತ ಹೇಳಿದ್ರೆ 0 ಮಾರ್ಕ್ಸ್ ಕೊಟ್ರಿ. ಏಮ ರೈಟ್ ಅವ್ರ ಅಂದ್ರೆ ನಾವು ದಡ್ಡ ಅದೀಗ. ಸರ್ ಶಾಣೆ ಇರ್ತಾರೆ, ಹೆಂಗಲ್ಲ ನಿಮ್ಮ ಅವ್ವನ ಮಾರಿ ತೋರಿಸ ಅಂತಾರೆ. ತೋರಿಸ್ತೀನಿ ನಾನು. ಹೆಂಗಂದ್ರಿ ತಲೆ ಭಾಗ್ರಿ, ಇಲ್ಲಿ ಹಿಂಗೆ ಕ್ಲಿಪ್ ಹಾಕ್ಕೊಂಡಾಳ್ರಿ, ಇಲ್ಲಿ ತುರ್ಬಾ ಕಟ್ಕೊಂಡಾಳ್ರಿ, ಇದು ಹಣಿ ರೀ,
ಇದು ಬಾಯಿ ರೀ, ಇದು ಹಿಂಗೈತ್ರಿ, ಇದು ಕಣ್ಣು ರೀ, ಇಲ್ಲಿ ಕುಂಕುಮ ಹಚ್ಕೊಂಡಾಳ್ರಿ, ಕಿವಾಗ ಏನೋ ಹಾಕ್ಕೊಂಡಾಳ್ರಿ, ಇದು ನಮ್ಮ ಅವ್ವನ ಮಾರ್ರಿ. ಈಗ ಯಾಕೆ ಚಪ್ಪಲಿ ಹೊಡೆದ್ರಿ ಅಂದ್ರೆ ಚಪ್ಪಲಿ ಹೊಡೆದ್ರಪ್ಪ. ಈಗ ಚಪ್ಪಲಿ ಹೊಡೆದ್ರಿ ಅಂತಂದ್ರೆ ಫುಲ್ ಮಾರ್ಕ್ಸ್ ಕೊಟ್ರಿ ನೀವು. ಆದರೆ ನನ್ನ ಪೇಪರ್ನಾಗ ಬಿಟ್ಟಿದ್ದೆ 0 ಮಾರ್ಕ್ಸ್ ಬಿದ್ದೈತೆ, ಯಾಕಂದ್ರೆ ಅವು ಅಂತ ಬರ್ದಿದ್ದೆ. ಹಂಗಾರೆ 5 ಮಾರ್ಕ್ಸ್ ಸರ್ ಹೇಳಿದ್ದಕ್ಕೆ ತೊಗೊಂಡ್ರೆ 5 ಮಾರ್ಕ್ಸು ಫಸ್ಟ್ ರ್ಯಾಂಕ್. ನಿಮಗೆ ವಿಚಾರ ಮಾಡಿ ಹೊಸ ವಿಚಾರ ಹೇಳಿದ್ರೆ 0 ಮಾರ್ಕ್ಸ್. ಯಾವ್ದು ಕರೆಕ್ಟ್ ಅಲ್ಲ? ಹೀಗಾಗಿ ಎಷ್ಟೋ ಸಲ ಮಾರ್ಕ್ಸ್ ಕಡಿಮೆ ಬಿದ್ದಾವಂದ್ರೆ ನೀವು ಅತ್ಕೊಂತ ನನಗೆ ನಾಗಂಗಿಲ್ಲ ಬಿಡ, ಸಾಲಿನ ಬೇಡ, ಒಟ್ಟ ಬೇಡ. ಈಗೇನು 3 ಮಂದಿ ತೊಗೊಂಡಾರ ಅವ್ರ ಮನ್ಯಾಗ ಹೇಳ್ಯಾರ ಸೈನ್ಸ್ ತಗೋ, ಮೆಡಿಕಲ್ಗೆ ಹೋಗಿ, ಇಂಜಿನಿಯರ್ ಹೇಳ್ಯಾರ ಅವ್ರಿಗೆ ಕಾಲೇಜ್ಗೆ ಹೋಗತ್ತಂದ್ರೆ ಮ್ಯಾಥ್ಸ ತಿಳಿವತ್ಲೇಪ್ಪ, ಏನು ಮಾಡ್ಬೇಕಲೇಪ್ಪ. ಹೌದಲ್ಲ, ಕೇಳ್ರಿ, ನಾ ಸುಳ್ಳು ಹೇಳೋದಿಲ್ಲ. ಅದು ಚೇಂಜ್ ಮಾಡಕ್ಕೆ ಬರೋದಿಲ್ಲ, ಹೋಗೋಕ್ಕಾಗೋದಿಲ್ಲ. ಕಾಲೇಜ್ಗೆ ಹೊಂಟ್ಕೊಂಡು ತಲೆ ಹಿಡ್ಕೊಂಡು ಕುಂತ್ಬಿಡ್ದು. ಏನಾಗೈತೆ ಆರಾಮ ಯಾಕಂದ್ರೆ ಅಲ್ಲಿ ಹೋದ್ಕೊಳ್ಳಿ A+B² A² + 2 AB+B² sin² θ cos² ಹಂಗಂದ್ರೆ ಇಲ್ಲಿ ಅದು ಹಂಗೆ ಬರ್ಕೋ ಗದ್ಲು ಹಿಡ್ದೋಗೈತೆ. ಹೌದಲ್ಲ, ನಾನು ಹೇಳ್ತಾ ಇರೋದು ಪ್ರಾಬ್ಲಮ್ ಐತದೆ. ಅವಾಗ ಸೈನ್ಸ್ ಬರೋಂಗಿಲ್ಲ, ಆರ್ಟ್ಸಿಗೆ ಹೋಗಂಗಿಲ್ಲ, ನಡ್ರ ಕಾಮರ್ಸ್ ಇರಲಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನೀವು ಯಾರೂ ದಡ್ರಿಲ್ಲ, ಇದು ಮೊದಲೇದು ದಡ್ರಿ ಯಾರೂ ಇಲ್ಲ. ಆದ್ದರಿಂದ ಇಲ್ಲಿ ಪ್ರಶ್ನೆ ಬರೋದು, ನಿಮಗೆ ಏನೋ ಅದ್ಭುತ ಶಕ್ತಿ ಹಾಕಿ ನಿಮ್ಮ ಅಮ್ಮ ಕಳ್ಸಾಳ. ಇಲ್ಲಿ ನಿಮಗೆ ಟೆಸ್ಟ್ ಹೆಂಗೆ ಮಾಡ್ತಾರಂದ್ರೆ 4 ರೀತಿಯಿಂದ ಟೆಸ್ಟ್ ಮಾಡ್ತಾರೆ. ಯಾವುದೇ ಎಕ್ಸಾಮ್ ಇರಲಿ, ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್. 1 ಮಾರ್ಕ್ಸಿನ 20 ಕ್ವಶನ್ ಇರ್ತಾವೆ. 20% ನಿಮ್ಗೆ ನೆನಪು ಎಷ್ಟು ಐತಪ್ಪ ವಿಷಯದ ಬಗ್ಗೆ, ಅದನ್ನು ಟೆಸ್ಟ್ ಮಾಡ್ತಾನೆ. ಈಗ ನಿನ್ನ ಹೆಸರು ಏನು ಅಂದ್ಕೊಳ್ಳಿ, 4 ಹೆಸರು ಕೊಡ್ರಿ ಅಂದರೆ ಟಿಕ್ ಹಾಕ್ತೀನಿ ಅಂತಾಳೆ. ನಾಕೆ ನೇರವಾಗಿ ಹೇಳ್ತಾಳೆ ನೆನಪೈತೆ. ನಿಮ್ಮ ಊರು ಯಾವುದೇ 4 ಊರಿನ ಹೆಸರು ಹೇಳ್ರಿ ಅಂದರೆ ಟಿಕ್ ಹಾಕ್ತೀನಿ ಅಂತಾಳೆ. ನೆನಪೈತೆ. ಅದು ಈ ವರ್ಷ ಹೊಸದೇನೋ ಕಲ್ತಿರ್ತೀರಿ, ಅದು ನೆನಪೈತೇನಿಲ್ಲ. ನೀರಿನೊಳಗೆ ಸಸ್ಯಗಳು ತೇಲಿಕ್ಕೆ ಕಾರಣ ಪೆರೆಂಕೈಮ ಟಿಶ್ಯೂ, ಕೊಲೆಂಕೈಮ, ಸ್ಲೆರೆಂಕೈಮ, ಎರೆಂಕೈಮ. ಎಲ್ಲ ಕೈಮಾ 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 ಕೈಮಯ್ಯ. ಅವಾಗ ನೀವೇನು ಮಾಡ್ತೀರಿ ಗೊತ್ತಾನೆ ಅಂತೀರಿ, ಹೊಡಿ ಎರಡನೇದೆ. ಹೌದೇನಲ್ಲ, ತಿಳಿದೇ ಇಲ್ಲ. ಹಂಗಾರೆ ಇದು ತಿಳಿದೈತೆ ಇಲ್ಲೋ, ನೆನಪೈತೆ ಇಲ್ಲೋ. ಪೆರೆಂಕೈಮ ಟಿಶ್ಯೂದೊಳಗೆ ಇಂಟ್ರೆಸೆಲ್ಯುಲರ್ ಸ್ಪೇಸ್ ಇರ್ತೈತೆ. 9th ಕಲ್ತೀರಿ ನೀವು. ಅದ್ರಾಗ ತೇಲ್ಬೇಕಂದ್ರೆ ವಾಯು ಬೇಕು, ಏರ್ ಇರ್ತೈತೆ. ಅದಕ್ಕೆ ಏರೆಂಕೈಮ ಅಂತಾರೆ. ಏರ್ ಇರೋದ್ರಿಂದ ಆಹಾರ ತಯಾರು ಮಾಡ್ಬೇಕಾದ್ರೆ ಕ್ಲೋರೋಫಿಲ್ ಬೇಕಾ? ಆ ಜಾಗದಾಗ ಕ್ಲೋರೋಫಿಲ್ ಸಂಗ್ರಹ ಮಾಡಿತ್ತಂದ್ರೆ ಅದಕ್ಕೇನಂತಾರೆ ಕ್ಲೋರೆಂಕೈಮ. ಕ್ಲೋರೋಫಿಲ್ ಈಸ್ ಪ್ರೆಸೆಂಟ್. ಆಹಾರ ತಯಾರು ಮಾಡ್ತೈತಿ. ಈಗ ಹಿಂಗೆ ಹೇಳಿದಾಗ ನೀವಂತಾರೆ ಬೆಕ್ಕದ್ದು ಬೆಳ್ಳಿ ತಗೋ ಗೊತ್ತೈತೆ ಅಂತೀರಿ. ಹಂಗೆ ಹೊಡೆದ್ಬಿಟ್ಟಿದ್ರೆ ದಿಸ್ ಪೆರೆಂಕೈಮ, ಕೊಲೆಂಕೈಮ, ಸ್ಲೆರೆಂಕೈಮ ಹೊಡೆದ್ಬಿಟ್ರೆ ಈಗ ನಿಮ್ಗೆ ಕೇಳ್ತಾನೆ ನಾವು ಹೆಂಗೆ ಕಲ್ತೀವಿ ನೋಡೋಣ. ಸ್ಲೆರೆಂಕೈಮ ನೋಡಿರಿ ಯಾರು ನೋಡಿ, ಸ್ವಲ್ಪ ಕೈ ಎತ್ತರ ನೋಡಿನ, ನೋಡಿಲ್ಲ ಹೋದಲ್ಲ ಅಂದ್ರೆ ನಾವು ಹಿಂಗೆ ಕಲ್ಸೀವಿ. ಲೇ ತೆಂಗಿನ ಜುಬ್ರ ತೆಗೆದುಕೊಡ್ತೀನಿಲ್ಲ. ತೆಂಗಿನ ಜುಬ್ರ ಸ್ಲೆರೆಂಕೈಮ ಗೊತ್ತಿತ್ತಲೇ. ನೋಡ್ರಿ, ನಾವು ಕಲಿಸೋದು ಇರೋದು ಸಂಬಂಧನ ಕಲಿಸೋದಿಲ್ಲ ನಾವು. ಅರ್ಥ ಆಯ್ತಾನೆ ನಾನು ಹೇಳ್ದೆ? ತೆಂಗಿನ ಜುಬ್ರ ತೆಗೆದುಕೊಡ ಗೊತ್ತೈತೆ. ಸ್ಲೆರೆಂಕೈಮ ಹೇಳ್ತೈತೆ ನಾವು ಸತ್ರು ಅಡ್ಡಿಲ್ಲ, ನಾ ಜೀವಂತಿದ್ದಾಗ ನಾನು ಬದುಕ್ಸಿರಿ, ನಾ ಸತ್ರು ಕೂಡ ಒಳಗಿನ ಕಾಯಿ ಬೀಜ ಏನೂ ಆಗ್ಬಾರ್ದು ರಕ್ಷಣೆ ಮಾಡ್ತೀನಿ ನಾನು. ನೋಡ್ರಿ, ಸತ್ರೂ ಸಹಿತ ಅಡಿಕೆ ಬೆಟ್ಟದ ಮೇಲೆ ಒಂದು ಕವರ್ ಇರ್ತೈತೆ ನೋಡ್ರಲ್ಲ, ಸ್ಲೆರೆಂಕೈಮ ಅದ. ನಮ್ಗೆ ಹೇಳಂಗೆ ಇಲ್ಲ, ಬರೀ ಸ್ಲೆರೆಂಕೈಮ ಇಸ್ ದ ಡೆಡ್ ಸೆಲ್ಸ್, ನ್ಯೂಕ್ಲಿಯಸ್ ಈಸ್ ಅಬ್ಸೆಂಟ್ ಹಿಂಗೆ ಹೊಡೆದಾರ. ಹೌದಿಲ್ಲಪ್ಪ, ಇದೆ ತೋರಿಸೇ ಇಲ್ಲ. ಮತ್ತು ಎಜುಕೇಷನ್ ಏನಾಗೈತೆ ಅಂದ್ರೆ ನನ್ನ ಜೀವನಕ್ಕೆ ಬೇಕಾಗೋದನ್ನು ಉದಾಹರಣೆ ಸಹಿತವಾಗಿ ಹೇಳಿದಾಗ ನಮಗೆ ತಿಳಿತೈತೆ. ಇಲ್ಲ ತಿಳಿದಿಲ್ಲ ಅಂತಂದ್ರೆ ದಡ್ರಂತಲ್ಲ, ನಮ್ಗೆ ತಿಳಿದಿಲ್ಲ ಅಂತ ಅರ್ಥ. ಈಗ ನಿಮ್ಮವ್ವರ ತೊಗೊಂಡು ಅಡುಗೆ ಮಾಡಬೇಕಾದಾಗ ಏನು ಮಾಡ್ತಾರೆ? ಕೋಸಂಬರಿ ಮಾಡ್ತಾರಲ್ಲ, ಅದಕ್ಕೆ ಲಿಂಬೆಹಣ್ಣು ಹಿಂಡ್ತಾರಲ್ಲ. ಲಿಂಬೆಹಣ್ಣು ಉಣ್ಣಂಗಿಲ್ಲ. ಆಕೆ ಹೋಟೆಲ್ಗೆ ಹೋಗಿ ತಿಂದು ಬಂದುಬಿಡ್ತಾಳೆ, ಹಿಂಗೆ ಗೊತ್ತಾಗಿಲ್ಲ ಆಕೆಗೆ.
ರೊಕ್ಕ ಕೊಡೋದೈತಿ ಜಾಮ್ ಎಸ್ ಹೌದಲ್ಲ. ಮನ್ಯಾಗ ಕೋಸಂಬರಿ ಮಾಡ್ತಾರೆ ಮಾಡೋದಿಲ್ಲ. ಮತ್ತು ನಿಂಬೆ ಹಣ್ಣು ನಿಮ್ಮ ಅವು ಹಿಂಡ್ತಾಳೆ ಅಲ್ಲಿ ಹಿಂಡೋದಲ್ಲ, ನಿಮ್ಗೆ ಗೊತ್ತಾ ಇಲ್ಲ, ಯಾಕೆ ನೀವು ಹೋಗಿರಂಗೇ ಇಲ್ಲ, ಕರಿಬೇಕು. ಈಗ ನೀವು ಹಿಂಗೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ತಿಂತಿರ್ತಾರೆ, ಏನು ಹಾಕಿರ್ತಾರೆ ಯಾರಿಗೆ ಗೊತ್ತಾ. ಅದ್ರಾಗ 2 ಜೊಂಡಿಗೆ ಬಂದರು ಹೋದ್ವ. ಯಾಕಂದ್ರೆ ಪ್ರೋಟೀನ್ ಅದಕ್ಕೆ ಆ್ಯಸಿಡ್ ಕೂಡಲಿಲ್ಲ ಅಂದ್ರೆ ಪೆಪ್ಸಿನ್ ಕೂಡೋದಿಲ್ಲ. ನೀವು ಕಲ್ತಿರೋದು ಹಂಗೆ. ಇಷ್ಟು ಕೋಸಂಬರಿ ಅಂದರೆ ಕಡ್ಲಿಬೇಳೆ ಪ್ರೋಟೀನ್ ಅದ. ಇಷ್ಟು ಪ್ರೋಟೀನ್ಗೆ ನಮ್ಮ ಆ್ಯಸಿಡ್ ಸಾಲೋದಿಲ್ಲ. ಅದಕ್ಕೆ ನಮ್ಮ ಮೊದಲ ಸಿಟ್ರಿಕ್ ಆ್ಯಸಿಡ್ ಹಿಂಡ್ತಾಳ. ಗೊತ್ತಿಲ್ಲ ಇಲ್ಲ ನಿಂಬೆಣ್ಣೆ ಹಿಂಡೆ ನಿಮ್ಗೆ ಯಾಕೆ ಹಿಂಡ್ತಾಳೆ ನಿಮ್ಗೆ ಗೊತ್ತಿಲ್ಲ. ಆಕೆಗೆ ಸೈನ್ಸ್ ನಾವು ಕಲಿಸಿಲ್ಲ, ಅದಕ್ಕೆ ಗೊತ್ತೈತೆ. ಕಟ್ಟಿನ ಸಾರು ಮಾಡ್ತಾಳೆ ನಿಮ್ಮವ್ವ, ಹೌದಿಲ್ಲ? ಅವತ್ತು ಕಟ್ಟಿನ ಸಾರು ಅಂತಂದ್ರೆ ಹುಣಸೆ ಹಣ್ಣು ಹಾಕಿರ್ತಾಳೆ, ಗೊತ್ತೇನ? ಯಾಕೆ ಹುಣಸೆ ಹಣ್ಣು ಹಾಕ್ತಾಳ್ರಿ ಅಂದರೆ ಕಡ್ಲಿಬೇಳೆ ಹೂರ್ಣ ಇರ್ತೈತಿ, ಅದಕ್ಕೆ ಕಡ್ಲಿಬೇಳೆ ಬೆಲ್ಲ ಇರ್ತೈತಿ. ಅಷ್ಟು ಕಡ್ಲಿಬೇಳೆಗೆ ನಮ್ಮ ಆ್ಯಸಿಡ್ ಸಾಲೋದಿಲ್ಲ. ಅದಕ್ಕೆ ಟಾರ್ಟ್ರಿಕ್ ಆ್ಯಸಿಡ್ ಹಾಕ್ತಾಳೆ, ಹುಣಸೆ ಹಣ್ಣಿನ ಸಾರು ಮಾಡಿ ಹಾಕ್ತಾಳೆ. ಇದು ಯಾರೇ ಹೇಳಂಗಿಲ್ಲ. ಹೊಡಿಯ ಸಾಲಿನ ಬೇರೆ ಮನಿನ ಬೇರೆ. ನಾವು ಕೇಳ್ಬೇಕು, ಹುಣಸೆ ಹಣ್ಣಿನಲ್ಲಿ ಇರುವಂಥ ಆ್ಯಸಿಡು ಸಿಟ್ರಿಕ್ ಆ್ಯಸಿಡ್, ಟಾರ್ಟ್ರಿಕ್ ಆ್ಯಸಿಡ್ ಯಾವುದ್ಲೇ ಹೊಡೆ ಮೂರ್ರೆ ಅಂದ್ರೆ ನಾವು ಸಾಲಿ ಹೆಂಗೆ ಕಲಿಯಾಕತ್ತೀವಿ ಅಂದ್ರೆ ಹಿಂಗೆ ಕಲಿಯಾಕತ್ತೀವಿ. ಹೀಗಾಗಿ ನೀವು ಶಾಣ್ಯರ ದಡ್ಡ್ರೆ ನಮ್ಗೆ ಹೇಳಕ್ಕೆ ಬರುವಲ್ತೆ. ನೀವು ಏನಂತೀರಿ, ಬರ್ದೇನಲ್ಲ ಬರ್ತೈತಲ್ಲ ಮಾಡಬೇಡ. ಆದ್ದರಿಂದ ಇಲ್ಲಿ ನಾಲೆಜ್ ಅಂದ್ರೆ ನೀವು ಏನು ಕಲಿತೀರಿ ಹೊಸದು ಎಷ್ಟು ನೆನಪೈತಪ್ಪ. ಒಬ್ಬ ಕವಿ ಅವು ಕಾವ್ಯನಾಮ ಏನೈತಿ, ಯಾವ ಹಾಡು ಬರ್ದಾರ, ಬೇಂದ್ರೆಯವ್ರು ಬರೀತಾರೆ, ಬಿತ್ತಿದರು ಕಾಳು ಹನಿ ಹನಿಯಾಗಿ ಕೊಡ್ತಾಳ ತಾಯಿ ತೆನಿ ತೆನಿಯಾಗಿ. ವಾವ್, ನೀವಂತೀರಿ ಹನಿ ಹನಿ ತೆನಿ ತೆನಿ ಏನ್ಲೇ ಇದೆ ಅಂತೀರಿ, ಹೌದಲ್ಲ? ಯಾವಾಗ ಜಡ್ಲೆ ಇರ್ತಾರೋ ಅವ್ರಿಗೆ ಹನಿ ಹನಿಯಾಗಿ ಔಷಧ ಕೊಡ್ತಾರೆ, ಹೌದನ? ಏನು ಹಂಗೆ ಹಾಕೇ ಬಿಡ್ತಾರೆ, ತಿಂದಿದ್ದು 2 ಹೋಳಿಗೆ ಹನಿ ಹನಿಯಾಗಿ. ಯಾಕೆ ನಮ್ಮ ತಾಯಿಗೆ ಹನಿ ಹನಿಯಾಗಿ ಕೊಡ್ತಾನೆ ರೈತ? ಯಾವಾಗ ಚಳಿಗಾಲ ಬರ್ತೈತೆ ಎಲ್ಲ ಒಣಗಿ ಹೋಗ್ತಾವೆ, ಎಲೆ ಉದುರ್ತಾವೆ, ಬಿರುಕು ಬಿಡಾಕತ್ತೈತೆ ಭೂಮಿ. ಬ್ಯಾಸಿಗೆ ಬಂತಂದು ಕೂಡ ಶೆಕಿಗೆ ಒದ್ದಾಡಿಬಿಡ್ತಾಳಕ್ಕೆ ಭೂಮಿ ತಾಯಿ, ಎಲ್ಲ ಬಿರುಕು ಬಿಡ್ತಾವೆ, ಮಾರಿ ನೋಡೋ ಹಂಗಿರೋದಿಲ್ಲ, ಹೌದನ? ಅವಾಗ ರೈತ ಅಂತಾನ, ಯಾವ ತಾಯಿ ನಾನು ಜೀವಂತ ಇರ್ಬೇಕಂತ ತಿಳ್ಕೊಂಡು ಆಹಾರ ಕೊಟ್ಟಾಳ ನನಗೆ ಮನ್ಯಾಗ ಐತಿ, ಅದನ್ನು ನನ್ನ ಮಗು ಉಣಿಸ್ಬೇಕ ಅಂತ ಹೊಲಕ್ಕೆ ಹೋಗಿ ಹರಿಗೆ ಒಂದೊಂದು ಹನಿ ಒಂದೊಂದು ಹನಿ ಒಂದೊಂದು ಕಾಳು ಹಾಕಿ. ಯಾಕಂದ್ರೆ ನಮ್ಮ ಮಗು ಆರಾಮಿಲ್ಲ, ದಡ ದಡ ಇಷ್ಟಿಷ್ಟು ಹಾಕಬೇಡ, ಒಂದೊಂದು ಹನಿ ಕೊಡ್ತಾನೆ, ಅವಾಗ ಆನಂದ ಆಗಿಬಿಡ್ತೈತೆ. ಎಂಥ ಮಗಲೇ ಇವ, ಅವು ಉಪವಾಸ ಸಾಯಬಾರ್ದು ಅನ್ನೋದ್ರ ಸಲುವಾಗಿ ತನಗಂತ ಕೊಟ್ಟಿದ್ದನ್ನು ನನಗೆ ಕೊಡ್ತಾನಲ್ವ ಅಂತ ಒಂದೊಂದು ಹನಿಗೆ ಒಂದೊಂದು ಕಾಳಿಗೆ ಒಂದೊಂದು ತೆನಿ ಕೊಡ್ತಾಳೆ. ನೀ ಮತ್ತೊಬ್ರಿಗೆ ಕೊಟ್ಟು ತಿಂತೀಲಿ, ನೀ ಮತ್ತೊಬ್ರಿಗೆ ಕೊಟ್ಟು ತಿಂತಿ, ನಿನ್ನ ಕೈ ಖಾಲಿ ಆಗಬಾರ್ದು ಅಂತ ಭೂಮಿ ತಾಯಿ ಒಂದೊಂದು ಹನಿ ಕಾಳಿಗೆ ತೆನಿಯಾಗಿ ಕೊಡ್ತಾಳೆ. ಎಂಥ ಕವನರಿ ಇದು, ಅದ್ಭುತ ಅನಿಸೈತಲ್ಲ. ಇವನ್ನೆಲ್ಲ ಕಲಿಬೇಕು. ನಾವೇನು ಮಾಡಿಬಿಡ್ತೇವೆ, ಅದು ಬೀಳ್ತೈತೇನೆ, ಹೌದಲ್ಲ? ಬೇಂದ್ರೆಯವ್ರ ಬಗ್ಗೆ ನೀವು ಕಲಿತಿಲ್ಲ, ಕರೆಕ್ಟ್ ನಂಗೆ ಗೊತ್ತೈತೆ. 73ರಲ್ಲಿ ಜ್ಞಾನಪೀಠ ಸಿಕ್ಕಿತ್ತು, ಅವ್ರ ಕಾವ್ಯನಾಮ ಅಂಬಿಕಾತನೈತತ್ತ ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಮುಕ್ತಾಯ ಸಮಾರಂಭ. ಅವ್ರು ಎಷ್ಟು ಕವನ ಬರ್ದಾರೆ, 1427 ಕನ್ನಡದಲ್ಲಿ ಕವನಗಳನ್ನು ಬರ್ದಾರೆ, ಮರಾಠಿಯಾಗ ಬರ್ದಾರೆ, ಸಂಸ್ಕೃತದಾಗ ಬರ್ದಾರೆ, ಇಂಗ್ಲೀಷ್ನಾಗ. ಎಲ್ಲಿ ಗೊತ್ತದವ ನಮಗೆ, ಹೌದಿಲ್ಲ? MA ಕಲಿಬೇಕಾದ್ರೆ ಬಾಂಬೆ ಯೂನಿವರ್ಸಿಟಿ ಅವ್ರು ಹೇಳಿದ್ರು ಅವ್ರಿಗೆ, ನೀವು ಒಂದು ವಿಷಯ ಕನ್ನಡ ತೊಗೋಬೇಕಂದ್ರೆ ನಿಮಗೆ ಸೀಟ್ ಕೊಡ್ತೀವಿ MAಕ್ಕೆ, ಯಾಕಂದ್ರೆ ಕರ್ನಾಟಕದಿಂದ ಬಂದಿರಿ. ಎಸ್ ತೊಗೊಂಡ್ರು, ಕನ್ನಡ ಮತ್ತು ಇಂಗ್ಲೀಷ್ ತೊಗೊಂಡ್ರು. ಕನ್ನಡ ಟೆಕ್ಸ್ಟ್ ಬುಕ್ ಯಾರು ಹಚ್ಚಿದ್ರೆ ಅವ್ರದ್ದು ಹಚ್ಚಿದ್ರೆ ಅವ್ರ ಪುಸ್ತಕನ ಅವ್ರು ಕಲಿಬೇಕಾತ. ನಿಮ್ಗಂಥ ಚಾನ್ಸ್ ಯಾವ್ದಾರು ಬಂದೈತೇನ? ನಮಗೆ ಏನೂ ಗೊತ್ತಿಲ್ಲ. ನಮಗೆ ಇವತ್ತು ಅಂಗಡಿ ಸರ್ ಅವರೆಲ್ಲ ಎಷ್ಟು ಬುಕ್ ಬರೋದು ಹೆಂಗೆ ನಮಗೇನು ಗೊತ್ತಿಲ್ಲ. ಅವ್ರು ಅಧ್ಯಕ್ಷರೇ ಅವ್ರು ಬಂದಾರ್ರಿ, ಮಾಲಿರಿ ಮುಗೀತೆ. ಅವ್ರು ಯಾರ? ಅವ್ರು ಮೊನ್ನೆ ಬಂದಿದ್ರು ನಮ್ಮ ಶಾಲಿಗೆ, ಕಲಾಸ್, ಹೌದಾ? ಹೇಳ್ರಿ, ಇಲ್ಲ. ಆದ್ದರಿಂದ ಇಲ್ಲಿ ನಾಲೆಜ್ ಅಂದ್ರೆ ಹೊಸ ಹೊಸ ವಿಷಯಗಳನ್ನು ನೀವೇನು ಕಲ್ತ್ರಿ, ಯಾವಾಗ ಯುದ್ಧ ಆಯ್ತು, ಯಾವ ವಿಷಯೊಳಗಾಯ್ತು, ಯಾಕೆ ಆಯ್ತು, ಕಾರಣ ಏನು, ಎಲ್ಲ 2 ಮಾರ್ಕ್ಸ್ ಯಾಕ್ರಿ ಅಂದ್ರೆ 1 ಈಸ್ ನಾಲೆಜ್, ಇನ್ನೊಂದು ತಿಳ್ಕೊಂಡಿದ್ದ ಅಂಡರ್ಸ್ಟ್ಯಾಂಡಿಂಗ್.
ಕರ್ನಾಟಕ ವಿಶ್ವವಿದ್ಯಾಲಯವು ಧಾರವಾಡದಲ್ಲಿರ್ತದೆ. ಕರ್ನಾಟಕ ನಾಳೆ ಎಕ್ಸಾಮ್ ಅಂದ್ಕೊಳ್ಳಿ ಬಾಹಾರ್ಟ್ ಮಾಡ್ತಾರೆ ನಾವು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರ್ತದೆ. ಕರ್ನಾಟಕ ವಿಶ್ವವಿದ್ಯಾಲಯ ಮಾತಾಡ್ಸೊಳ್ಳಿಯಪ್ಪ, ನಾಳೆ ಎಕ್ಸಾಮ್ ಐತಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. ನಾ ಪ್ರಶ್ನೆ ಏನು ಮಾಡ್ತೀನಿ, ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ? ಇನ್ನೊಂದು ಪ್ರಶ್ನೆ ಕೂಡಿಸ್ತೀನಿ ಅದಕ್ಕೆ. ನೀವು ಮೊದಲದ್ದು ಕರೆಕ್ಟ್ ಬರೀತೀರಿ. ಕರ್ನಾಟಕ ವಿಶ್ವವಿದ್ಯಾಲಯವು ಧಾರವಾಡದಲ್ಲಿದೆ. ಯಾವ ರಾಜ್ಯದಲ್ಲಿದೆ? ಪಂಜಾಬ್. ಹೌದು, ನಿಮಗೆ ಗೊತ್ತೈತಿ ಕರ್ನಾಟಕ ಬರೆದ್ರೆ ಫುಲ್ ಮಾರ್ಕ್ಸ್, ಗೊತ್ತಿಲ್ಲದ್ರೆ ಹೊಡಿ ಪಂಜಾಬ್ ರಾಜ್ಯ ಅಲ್ಲನೇ ಅಂದ ಕೂಡ ನಾನು ಕಾಟ್ ಹೊಡೆದ ಕೂಡ ಅರ್ಧಾರ ಕರೆಕ್ಟ್ ಐತಲ್ಲ, 1 ಮಾರ್ಕ್ಸ್ ಕೊಡ್ರಲ್ಲ ಅಂತಾರೆ. ಹೌದಿಲ್ಲಪ್ಪ ಇದೆ ಅಂದ್ರೆ ಯಾಕೆ 1 ಮಾರ್ಕ್ಸ್ ಒಂದು ಹೋಗೈತಿ ಅನ್ನೋದು ಗೊತ್ತಾಗ್ತ ಈಗ. ಅಂದ್ರೆ ಅರ್ಧ ಓದಿರ್ತೀರಿ, ಇನ್ನು ಅರ್ಧ ಗೊತ್ತಿಲ್ಲ, ತಿಳಿದಿಲ್ಲ ಅದೇ. ಆದರೆ ಇವೆರಡು ಪ್ರಶ್ನೆಗಳನ್ನು ನೀವು ಮಾಡ್ತೀರಿ, ಸರ್ ಮಾಡ್ತಾರೆ, ಪುಸ್ತಕ ಎಲ್ಲ ಇದೆ. ಈ 3 ಮಾರ್ಕ್ಸ್ 4 ಮಾರ್ಕ್ಸ್ ಗದ್ದದ ನೋಡ್ರಿ. 3 ಮಾರ್ಕ್ಸ್ ಯಾಕಿರ್ತಾವಂದ್ರೆ 1 ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್. ಈ ಭಾಗ ನಾವು ಫೇಲ್ ಆಗ್ತೀವಿ. ನಿಮ್ಗೆ ಗೊತ್ತೈತೆ, ತಿಳಿದೈತೆ, ಎಲ್ಲ ಬರೋಬ್ಬರ ಐತೆ. ಗುರುಗಳ ಬಗ್ಗೆ ಭಾಷಣ ಮಾಡ್ರೆ 5,000 ರೂಪಾಯಿ ಐತೆ ಅಂದ್ರೆ ಎಲ್ಲ ಮಸ್ತ್ ಮಾತಾಡ್ತಾರೆ, ಭಾಷಣ ಬರ್ಕೊಂಬರ್ತೀರಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್, ಮಹೇಶ್ವರ, ಗುರು ಎಲ್ಲ ಮಸ್ತ್ ಹೊಡಿತೀರಿ. ಮತ್ತು ಟೀಚರಿಗೆ ತೋರಿಸಿ, ಇವ್ರಿಗೆ ತೋರಿಸಿ ಮಸ್ತ್ ಆಗೈತೆ. ಗುರು ಮತ್ತು ದೇವರ ಪ್ರತ್ಯಕ್ಷವಾದರೆ ಯಾರನ್ನು ನಮಿಸುತ್ತೀರಿ? ಗುರುಗಳನ್ನು ನಮಿಸುತ್ತೇನೆ, ಏಕೆಂದರೆ ಸಾಕ್ಷಾತ್ ದೇವರನ್ನು ಪ್ರತ್ಯಕ್ಷ ಮಾಡಿ ತೋರಿಸುವಂಥ ಸಾಮರ್ಥ್ಯ ನಮ್ಮ ಗುರುಗಳಿಗಿರುತ್ತದೆ. ವಾವ್, ಪ್ರೈಸ್ ಫಸ್ಟ್ ಬಂತ. ಆಮ್ಯಾಗ ಕುಲಕರ್ಣಿ ಸರ್ ಕ್ಲಾಸ್ ಐತ್ಲೆ, ಮುಂದೆ ಏನೈತೆ ಬಾರ್ಲೇಪ್ಪ ಹೋಗೋಣ. ಗುರುಗಳ ಬಗ್ಗೆ ಪ್ರೈಸ್ ತೊಗೊತೀರಿ, ಆ ಸರ್ ಬಗ್ಗೆ ಸಾಕಾಗಿ ಹೋಗೈತ್ಲಿಪ್ಪ. ಹೌದೇನಲ್ಲ ನೋಡ್ರಿ, ನಮ್ಮದು ಉಲ್ಟಾ ಐತೆ. ಮಾತ್ರ ದೇವೋಭವ ಅನ್ನೋದು ಹ್ಯಾಪಿ ಮದರ್ಸ್ ಡೇ ಅಂತ ಕೇಕ್ ಕಟ್ ಮಾಡೋದು, ತಡ ಮಾಡೋದು ಕೂಡ ನಿಮ್ಮವು ಅಂತ. ಏನದು ಎಷ್ಟೊತ್ತ ಸಾಲಿ ಏನು, ನಾ ಏನು ಸಣ್ಣಕ್ಕೆ ಅಂತ ಕೊಡಬೇಡ, ನನಗೇನು ಹಾಕೋ ಬನ್ನಿ, ನೀವು ಮಾಡೋಕೋಬೇಡ ಫೈರಿಂಗ ನೋಡ್ರಿ. ನಮ್ದು ಅಪ್ಲಿಕೇಶನೇ ಇಲ್ಲ. ರೈಟ್ ಅವನು ಇನ್ನೂ ಮಜಾ ಹೇಳ್ತೀನಿ ಕೇಳಿ, ನೀವು ಏನೇನು ಮಾಡ್ತಾರೆ ಅದನ್ನು ಹೇಳ್ತೇನೆ. ಬಸವಣ್ಣನವರ 12ನೇ ಶತಮಾನದ ಹೇಳಿದಂಥ ವಚನಗಳು ವಿಶ್ವವಿಖ್ಯಾತವಾಗಿವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣ ಎಲ್ಲ ಕರೆಕ್ಟ್ ಹೇಳ್ತೀರಿ ನೀವು. ಸೂಪರ್. ಇಂಥ ಸರ್ ಸಿಕ್ಕಿದ್ದು ನಮ್ಮ ಪುಣ್ಯಾಲಿ ಅಂತೀರಿ. ಹೌದಲ್ಲ? 5ನೇ ಪೀರಿಯಡ್ 2 ಪ್ರಶ್ನೆ ಕೊಡ್ತಾನೆ, ಬರ್ಕೊಂಬರ್ತಾನೆ. ಎಸ್ ಸರ್. ನೀವೇನಂತೀರಿ ಗೊತ್ತಾನ? ಮನೆಗೆ ಹೋದ್ಕೊಳ್ಳಿ, ಇವತ್ತು ಬರ್ದ ಬಿಡೋಣ್ಲೆ. ಎಲ್ಲಿ ತನಕ? ಆ ಬಾಗ್ಲ ದಾಟೋಮಟ. ಬಾಗ್ಲ ದಾಟಿದ್ರಿ ಆ ಸೀರಿಯಲ್ ನಿನ್ನಿದೇನಾತ್ಲೆ ಬ್ಯಾರೇನ ಅದ. ಇಲ್ಲಿ ಕ್ಲಾಸ್ ರೂಮ್ನಾಗಿದ್ದಾಗ ಹೋಗಿ ಬರ್ದೆ. ಹೌದಾ? ಎಲ್ಲ ಆಗ್ತೈತಿ. ಸರ್ ನಮಸ್ಕಾರ ರೀ ಸರ್, ಏನು ಸರ್ ನಿಮ್ಮಂಥವ್ರು ಚಲೋ ಎಲ್ಲ ಹೇಳ್ತೀರಿ. ಮನೆಗೆ ಹೋದ ಕೂಡ ಅವಾಗ ಹೇಳ್ತಾಳೆ, ಉಪ್ಪಿಟ್ಟು ಬಿಸಿದು ಮಾಡೀನಿ, ತಿಂದು ಕಾದು ಬರ್ಯಾಕೆ ಕೊಂದರು. ಎಸ್, ಹೋಗಿ ಪುಸ್ತಕ ಉಪ್ಪಿಟ್ಟು ತಿನ್ನಕ್ಕೆ 1 ತಾಸು ತೊಗೊತೀರಿ. ಅದು ಆದ ಕೂಡ ಸೀರಿಯಲ್ ಯಾವ್ದು ನೋಡಲ್ಲ. ಅದು ಮುಗಿದ ಕೂಡ ಊಟ ಮಾಡೇ ಕುಂತ್ಬಿಡ. ಎಸ್, ಊಟ ಆದ ಕೂಡ 9 ಊಟ ಕೊಡ್ತೀರಿ, 10 ಹೊಡಿತೈತಿ. ನಾಳೆ ಬರೋದ್ರತ್ತಲ್ಲ, ಮತ್ತಿಷ್ಟು ರಗ್ಗಡ ದಣದಿನ ಮುಂಜಾನಿಂದ ನಾಳೆ ಬರೋದ್ರತ್ತವ ಮರುದಿವ್ಸ ಬರೀಬೇಕು ಅನಿಸ್ತೈತೆ. ಎಲ್ಲ ಎಲ್ಲೇ ಕತ್ತೇಳ ರವಿವಾರ ಬರೋದ್ರತ್ತ, ಸೋಮವಾರ ಐತೆ ಅವ್ರ ಪೀರಿಯಡ್, ಇನ್ನೂ 2 ದಿವಸ ಐತಿ. ಹೌದಲ್ಪ? ರವಿವಾರ ಬರೋದ್ರತ್ತ, ಇಡೀ ದಿವ್ಸ ಸೂಟಿನಲ್ಲ ಆತ. ರವಿವಾರನೂ ಆತ, ಸೋಮವಾರ ಎತ್ತರ ಆಕೈತಿ. ಯಪ್ಪ ಕುಲಕರ್ಣಿ ಮಾಸ್ತರ್ ಕ್ಲಾಸ್ ಐತ್ಲಿ, ಆ ಪೀಡಾ ಸರ್ ಬರಬಾರ್ದಪ್ಪ. 2 ದಿವಸದ ಹಿಂದೆ ಬೆಸ್ಟ್ ಸರ್ ಹೇಳಿದವ್ರು, ನೀವು ಹೋಮ್ವರ್ಕ್ ಮಾಡಲಿದ್ರೆ ಅವ್ರು ಪೀಡಾ ಸರ್ ಹಾಕಾರ. ಹೌದಲ್ಲ? ಅಂದ್ಕೊಳ್ಳಿ ಏನು ಮಾಡ್ತಾರೆ ಅವ್ರು, ಸ್ಟ್ರಿಕ್ಟ್ ಅದಾರ. ಅಂದ್ಕೊಳ್ಳಿ ಸಾಲಿ ಹೆಂಗೆ ತಪ್ಪಿಸ್ಬೇಕು, ಏನು ಹೊಸ ಹೊಸ ಐಡಿಯಾಸ್ ಇರ್ತಾವೆ ನಿಮ್ಮ, ಹೆಂಗೆ ಸುಳ್ಳು ಹೇಳಬೇಕು, ಏನು ಯಾರೂ ಬರ್ಸೋದು ಬೇಡ. ಯಾರು ಬರ್ಸ್ತಾರನ ಮೊದಲೇ ಟಾಪಿಕ್ಗೆ 2 ಸುಳ್ಳುಗಳನ್ನು ಯಾವ ಹೇಳಬೇಕು ಬರ್ಕೋರಿ. ಯಾರು ಬರ್ಸ್ಯಾರೇನ? ಮನೆ ನಿಮ್ಮ ಅವನಿದ್ರೆ ಊಟ ಗೀಟ ಮಾಡಿ ಹಿಂಗೆ ಹಿಡ್ಕೊಂಡು ಕುಂತ್ಬಿಡೋದು. ಏನಾತ? ನಂದ ನಂಗೆ ರಗಡಾಗೈತೆ, ಸುಮ್ಮನೆ ಏನಾಗೈತೆ ಹೇಳಿದ್ರೆ ಹೇಳಲ್ಲ, ಮಾತಾಡ್ಸ್ಬೇಡ. ಅರ್ಧ ಕಪ್ ಹಾಲು ಕೊಡ್ತೇನೆ, ಶಾಲೆಗೆ ಹೋಗಬೇಡ, ನಿಮ್ಮ ಸರಿಗೆ ಫೋನ್ ಮಾಡ್ತೇನೆ, ನನಗೂ ಅದ ಬೇಕಾಗೈತಿ ಯಾಕಂದ್ರೆ ಹೋಮ್ವರ್ಕ್ ಮಾಡಿಲ್ಲ. ಇನ್ನು ಶಾಲೆಗೆ ಬಂದವ್ರ ಸ್ಥಿತಿ ಹೆಂಗಿರ್ತದೆ ಗೊತ್ತಾನ? ಪ್ರೇಯರ್ನಾಗ ನಿಂದಿರ್ತೇವೆ, ಸರ್ ಬಂದಾರ ಇಲ್ಲ, ಎಲ್ಲೂ ಕಾಣಲಿಲ್ಲ. ಏನು ಖುಷಿ ಗೊತ್ತಾನೆ? ಹಿಂಗೆ ಹೊಡೆದೆ, ಸರ್ ಬಂದಿಲ್ಲ ರೀ. ಫೈಲ್ ಜಾಬ್ ಕೊಟ್ಕೊಳ್ಳಿನ ಹಿಂಗೆ ಹೊಳತೀರಿ, ಅಲ್ಲೇ ನಿಂತಿರ್ತೀನಿ, ಸತ್ ನಿಲಿಯಪ್ಪ
ಇವತ್ತು ನಿಮ್ಮ ಐಡಿಯಾಸ್ ಏನು ಗೊತ್ತಾ, ಸುಳ್ಳು ಹೆಂಗೆ ಹೇಳಬೇಕು, ಒಬ್ಬ ಸೈಂಟಿಸ್ಟ್ ಹೆಂಗೆ ವರ್ಕ್ ಮಾಡ್ತಾನೆ, ಹೊಸ ಹೊಸ ಸಂಶೋಧನೆ, ಹಂಗೆ ಸುಳ್ಳಿನೂ ಸಂಶೋಧನೆ ಮಾಡ್ತಾನೆ. ರೈಟ್? ನಾ ಕೇಳ್ತೇನೆ, ಹೋಮ್ವರ್ಕ್ ಮಾಡಿನ? ಹ್ಞೂ ರೀ ಸರ್, ತೊಗೊಂಬೈಲಿ ನೋಟ್ರಕ್ಕೆ ತೊಗೊಳ್ರಿ. ಅಲ್ವಾ, ಗಣಿತ ಬುಕ್ ಕೊಟ್ಟೆಲ್ಲ, ಕನ್ನಡ ಎಲ್ಲೈತೆ ಸರ್? ಎರಡು ಸೇಮ್ ಅದಾವ್ರಿ ಸರ, ಟೇಬಲ್ ಮೇಲೆ ಬರೆಯಾಕತ್ತಿದ್ರಿ, ಅವು ಗಡಿಬಿಡಾಗ ಅದ್ರ ಬದಲು ಇದಂತ ಸುಳ್ಳ. ಮತ್ತು ಅಳೋದು ಅದು ಹಂಗೆ ಆಗಬಾರ್ದಾಗಿತ್ತು ರೀ ಸರ್. ಹೋಗ್ಲಿ ಬಿಡಲಿ, ನಾಳೆ ತೋರಿಸಿ ಅಂತ, ಅದು ಹಂಗೆ ಆಗಬಾರ್ದಾಗಿತ್ತು, ಬರದೇ ಇಲ್ಲ. ಆಮೇಲೆ ಈ ಕಡೆ ಕೇಳ್ತೇನೆ, ನಿಂದಾಗೈತಾನೆ, ಆಕಿ ಗೌರಿ ನೋಟು ಕೊಯ್ದಾಳ್ರಿ, ಬಂದೇ ಇಲ್ರಿ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನೀವು ಯಾರೂ ಆರ್ಡಿನರಿ ಇಲ್ಲ, ಎಕ್ಸಲೆಂಟ್. ಬಟ್ ಎದಕ್ಕೆ ಉಪಯೋಗ ಮಾಡ್ತಾರೆ? ಸುಳ್ಳು ಹೇಳೋದ್ರ ಕಡೆ ಉಪಯೋಗ ಮಾಡೋದ್ರಿಂದ ನಮ್ಮ ಸ್ಕೋರ್ ಆಗ್ತಾ ಇಲ್ಲ. ಬರೋದಿಲ್ಲ ಅಂತ ಹೇಳ್ರಿ, ನಂಗೆ ತಿಳಿದಿಲ್ಲ ಅಂತ ಹೇಳ್ರಿ, ಆಗಿಲ್ಲ ಅಂತ ಹೇಳ್ರಿ. ಪ್ರಾಮಾಣಿಕತೆನ ಯಾಕೆ ಮಾರಾಟ ಮಾಡ್ತೀರಿ? ಹೌದನ್ರಿ? ಏನರ ಕೇಳಿದ್ರೆ ಅದು ಹೋದ ವರ್ಷ ಇತ್ತು ರೀ, ಒಂದು ಈಗ ಹೋಗೈತ್ರಿ. ಅದು ಅಪ್ಲಿಕೇಶನ್ ಟೋಟಲ್ ನಾವು ಫೇಲ್ಯೂರ್ ಆಗೀವಿ. ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡು ಆಮೇಲೆ ಬ್ರೈನಿಗೆ ಬರೋಣ ನೋಡೋಣ. ಬ್ಯಾಕ್ಟೀರಿಯಾ ಸೈಜ್ ಎಷ್ಟು ಅಂದ್ರೆ, ಬ್ಯಾಕ್ಟೀರಿಯಾ ಸೈಜ್ನ ಹೇಳ್ತೇನೆ, ಯಾಕಂದ್ರೆ ನೀವು ನೆನಪು ಹಾರಿದ್ರೆ ನಂಗೆ ಗೊತ್ತೈತೆ. 0.2 ಮೈಕ್ರಾನ್, 9ನೇ ತಕ್ಕ ಹಿತ್ತು ನಿಮಗಿದೆ, ಹೌದಲ್ಲ? 1 ಮೈಕ್ರಾನ್ ಅಂದರೆ ಎಷ್ಟು? ಮೈಕ್ರಾನ್ ಅಂದ್ರೆ ಮೈಕ್ರಾನ, ಹೌದಲ್ಲ? ಗೊತ್ತಾಗಲಿಲ್ಲ ನಿಮಗೆ, ಹೌದಲ್ಲ? ಓಕೆ, ಇರಲಿ. ಮಿಲಿಮೀಟರ್ ಎಷ್ಟು ಮಂದಿ ನೋಡಿರಿ ಕೈ ಎತ್ತರಿ? ಮಿಲಿಮೀಟರ್ ಎಷ್ಟು ಮಂದಿ ನೋಡಿರಿ ಕೈ ಎತ್ತರಿ? ನೋಡಿಲ್ಲ. ಓಕೆ, ನೋ ಪ್ರಾಬ್ಲಮ್. ನೋಡಿಲ್ಲಲ್ಲ? ಎಸ್. ಸೆಂಟಿಮೀಟರ್ ಎಷ್ಟು ಮಂದಿ ನೋಡಿರಿ ಕೈ ಎತ್ತರಿ? ಸೆಂಟಿಮೀಟರ್, ಒಂದು ಕಡೆ ಸೆಂಟಿಮೀಟರ್ ಒಂದು ಕಡೆ ಇಂಚು ಇರ್ತದೆ. ಸೆಂಟಿಮೀಟರ್ ಎಷ್ಟು ಮಂದಿ ನೋಡಿರಿ? ಎಸ್, ವೆರಿ ಗುಡ್. ಕೈ ಕೇಳ್ಬಿಡ್ರಿ, ಸಂತೋಷ ಆಯ್ತು. ಅದ್ರಾಗ 10 ಗೆರೆ ಇರ್ತಾವೆ ನೋಡ್ರಿ, ಅವ ಮಿಲಿಮೀಟ್ರ್. ಈಗೇನಂತ ಗೊತ್ತಾನೆ? ಗೊತ್ತಿತ್ತಲಿ. ನೋಡ್ರಿ, ನೀವು ಹೆಂಗೆ ಕಲಿತೀರಿ ಗೊತ್ತಾತಲ್ಲ? ಈಗ ಕಲಿಸಿರ್ತಾರೆ, ಅದು ಬ್ಯಾರೇನ ಇದು ಬ್ಯಾರೇನ, ಮತ್ತು ಯಾಕೆ ಕಲಿಬೇಕು? ಯಾಕೆ ಕಲಿಬೇಕು? ಅರ್ಥ ಆಯ್ತು ಹೇಳಿದೆ? ಗೊತ್ತಿದ್ರೂ ಕೂಡ ಹಾಗಾದ್ರೆ 1 ಮಿಲಿಮೀಟ್ರ್ ನಿಮ್ಗೆ ಐಡಿಯಾ ಬಂತ. 10 ಮಿಲಿಮೀಟ್ರ್ ಅಂದ್ರೆ 1 ಸೆಂಟಿಮೀಟ್ರ್ ಕಲ್ತೀರಿ. 1 ಮಿಲಿಮೀಟ್ರಾಗ 1000 ಭಾಗ ಮಾಡ್ಬೇಕು. 1000 ಭಾಗ ಮಾಡ್ಬೇಕು. ಆ 1000 ಭಾಗದೊಳಗೆ 1 ಭಾಗ ತಕ್ಕೊಂಡ್ರೆ 1000 ಮಿಲಿಮೀಟರ್ ಇಕ್ವಲ್ ಟು 1 ಮೈಕ್ರಾನ್. ಅದು ಕಣ್ಣಿಗೆ ಕಾಣೋದಿಲ್ಲ. ಹಂಗಾರೆ 0.2 ಅಂದ್ರೆ 2 10 ಗುಂಡ್ಲೆ 1000. 2 1 2 5 5000 ಭಾಗ ಮಾಡ್ಬೇಕು. 1 ಮಿಲಿಮೀಟರ್ನಾಗಿದೆ. 1 ಮಿಲಿಮೀಟರ್ನಾಗ 5000 ಭಾಗ ಮಾಡ್ಬೇಕು. ಅದಕ್ಕೆ ಬ್ಯಾಕ್ಟೀರಿಯಾ ಕಾಣೋದಿಲ್ಲ. ಡಾಕ್ಟರ್ ಕಡೆ ಹೋದ ಕೂಡ ಏನಂತಾರೆ? ಬ್ಲಡ್ ಟೆಸ್ಟ್ ಮಾಡ್ಬೇಕಂತಾರೆ. ನೀವೇಂತಾರೆ? ಅಲ್ಲಿ ಹೋಗಬೇಡ್ಲಿ, ಅದು ನೋಡ್ದಾಗ ಕೊಡ್ಬೇಕು ಔಷಧ. ಅದರಾಗಿಂದ 1 ಭಾಗ ತಕ್ಕೊಂಡ್ರೆ 5000 ಭಾಗ ಮಾಡಿ ಅದರಾಗಿಂದ 1 ಭಾಗ ತಕ್ಕೊಂಡು ಅದು ಬ್ಯಾಕ್ಟೀರಿಯಾ ಸಾಯ್ತು. ಭಾರಿ ಹತ್ತು ಬಿಟ್ಟಿದೆ. ಅಂದ್ರೆ ಈ ಬಟ್ಟಿನ ಈ ಗೆರೆ ಐತಲ್ಲ, ಈ ಮಧ್ಯಭಾಗದಿಂದ ಈ ಮಧ್ಯಭಾಗದವರೆಗೆ 1 ಸೆಂಟಿಮೀಟ್ರ್ ಆಗ್ತೈತೆ. ನೀವು ಹೆಂಗೆ ಸಾಲಕ್ಕೆ ಕುಂತೀರಿ ಹಂಗೆ ಬ್ಯಾಕ್ಟೀರಿಯಾ ಇಲ್ಲೇ ಒಂದು ಸಾಲಿನಾಗ ಕೂತ್ರೆ 50,000 ಬ್ಯಾಕ್ಟೀರಿಯಾ ಕೂಡ್ತಾವೆ. 1 2 ಅಲ್ಲ, 50,000. ಇದು 1 ಲೈನ್. 2ನೇ ಲೈನ್ 50,000 50,000 50,000. ಎಷ್ಟು ಕೋಟಿ ಒಂದು ಬಟ್ಟೆನಾಗ ಆತ ಅಂತ 5 ಬಟ್ಟೆ. ಮತ್ತು ಇಲ್ಲೇ ಹೆಂಗೆ ಇವು ಬೇರೆ. ಇಲ್ಲೇ ಕುಂದ್ರೋಣ ಬಾರ್ಲಿ ಹೇಪ್ಪ. ತಗೋ ಪ್ರಸಾದ ಕೊಡೆ. ಹೌದೇನಲ್ಲೇ? ಚಾಕ್ಲೇಟ್ ತಿನ್ನೋದೆ ಇಲ್ಲೇ ಬಗಿ. ಅಂದ್ರೆ ನಮ್ಗೆ ಗೊತ್ತೈತೆ ಬ್ಯಾಕ್ಟೀರಿಯಾ ಬಗ್ಗೆ, ಜಡ್ ಏನು ಬರ್ತದೆ ಗೊತ್ತೈತೆ. ಆದರೂ ಇಲ್ಲೇ ಹೋಗಿ ಹಿಂದೆ ನಾಳೆ ಕಸ ಹೊಡಿತಂತ ತಗೋ. ಹೌದೇನಲ್ರಿ ಇದು? ಅಂದ್ರೆ ನಾವು ಕಲಿಯೋದಕ್ಕೆ ಇರೋದಕ್ಕೆ ಸಂಬಂಧ ಇಲ್ಲ. ಪಾನಿಪುರಿ ತಿಂದಿರನ್ನ ನೀವ್ಯಾರ? ತಿನ್ನಲೇಬೇಕು, ಇಲ್ಲಾರ ನೀವು ಸ್ವರ್ಗನ ಸಿಗಂಗಿಲ್ಲ. ಪಾನಿಪುರಿ ಹೆಂಗೆ ತೊಗೊಂಬರ್ತಾನವ? ಆ ಗಾಡಿ ದುಡ್ಕೊಂಡು ಬಂದ್ಕೊಳ್ಳಿ, ಅಲ್ಲಿ ಗಟಾರ ಇರ್ಬೇಕು, ಇಲ್ಲ ತಿಪ್ಪಿಗುಂಡಿ ಇರ್ಬೇಕು, ಅಲ್ಲೇ ನಿಲ್ಲಿಸ್ತಾನವ 4 ಗಂಟೆಗೆ.
ಹೌದಾ? ಯಾಕೆ ನೀವು ತಿಂದ್ಕೊಳ್ಳಿ ಹೋಗಿಬೇಕು ಬೇಡ, ಹೌದಲ್ಲ? ಓಕೆ, ಎಸ್. ಹಾಂ, ಮತ್ತು ಈಗ ಪಾನಿಪುರಿ ಬೇಕಾ ನೋಡೋಣ. ಪಾನಿಪುರಿ ತಿಂದಿರಿ, ಹೌದಿಲ್ಲ? ಅವ ಗಾಡಿ ದುಡ್ಕೊಂಡು ಬಂದು 4 ಗಂಟೆ ನಂತರ ಕೊಡ್ತಾನೆ, ಮುಂಜಾನೆ 6 ಗಂಟೆಗೆ ಸಿಗಂಗಿಲ್ಲ ಅದು. ಯಾಕಂತಂದ್ರೆ 10 ಗಂಟೆ ತನಕ ಮಾರಾಟ ಮಾಡಿದ ಮೇಲೆ ನೀವಲ್ಲೆಲ್ಲ ಕಪ್ಪು ಅವನ್ನೆಲ್ಲ ಪ್ಲೇಟ್ ಒಗೆದು ಹೋಗಿರ್ತೀರಿ. ಹಂದಿ ನಾಯಿ ಬಂದು ಸ್ಪೆಷಲ್ ಮಸಾಲ ತಯಾರು ಮಾಡ್ತಾವೆ, ಮ್ಯಾಲಿನೂ ಕೆಳಗೆ ಎಲ್ಲ ನೆಕ್ಕೆಲ್ಲ ಮಾಡಿ. ಮರದಿವ್ಸ ಮುನ್ಸಿಪಾಲ್ಟಿ ಬಂದು ಅಲ್ಲೇ ಕಸ ಹೊಡೆದು ಹೋಗ್ಬಿಟ್ಟಿರ್ತಾನೆ, ಅಲ್ಲೇ ಇರ್ತಾವೆ. ಈಗ 4 ಗಂಟೆಗೆ ಬಂದ ಮೇಲೆ ಅಲ್ಲೇ ನಿಲ್ಲಿಸ್ತಾನವ, ಅಲ್ಲಿದ ಇಟ್ಟಂಗಿ ತೊಗೊತಾನ. ಆ ಇಟ್ಟಂಗಿ ಮೇಲೆ ಏನೇನಾಗೈತೆ ಅದಾಗ ಗೊತ್ತ, ಇಲ್ಲಿ ಇಡ್ತಾನೆ. ದೌಡ್ ಕೊಡ್ರಿ, ಬಸ್ ಬಂದು ತಡ್ರಿ ಕೊಡ್ತೀನಿ ಅಂತಾನವ. ಗಾಡಿ ದುಡ್ಕೊಂಬಂದಾನ, ಬೆವ್ರು ಬಂದೈತೆ, ಕೊಡ್ತೀನಿ ಅಂತಾನೆ. ಎಷ್ಟು ರೀ ಅಂತಾನ, 2 ಪ್ಲೇಟ್ ತೊಗೊತಾನೆ. ಬಟ್ ಒಳಗೆ ಹಾಕ್ತಾನೆ. ಯಾಕ? ರುಚಿ ಬೇಕಾ ಬೇಡ? ಅವಂದ ನೀರು ಯಾವ ನೀರು ತಂದನು ಗೊತ್ತಿಲ್ಲ. ಆ ನೀರಿನಾಗ ಪುದೀನ ಇದ್ರೆ ಸಾಕು, ವಾಸನೆ ಪುದೀನದಿದ್ರೆ ಸಾಕು, ಬೇಕಾದಿರಲ್ಲ ಅದು ನೀರು. ಆ ನೀರು ಹಾಕಿ ಸೇವ್ ಹಾಕಿ ಎಷ್ಟು ಬೇಕು ಅಷ್ಟೊತ್ತನ ಅಲ್ಲಿ ಒಂದು 3-4 ಪ್ರಾಣಿ ಹಾರಿ ಬರ್ತಾವೆ. ಸ್ಪೆಷಲ್ ಮಸಾಲ ತೊಗೊಂಡು ಅವು ಅದ್ರ ಮೇಲೆ ಕುಂತು ಹಿಂಗೆಲ್ಲ ಮಸಾಲ ಉದುರಿಸ್ತಾವೆ. ಆಮೇಲೆ ಉಗುಳಿ ನೋಡ್ತಾವೆ ಬರೋಬ್ಬರಿ ಆತ ಇಲ್ಲ ಮಸಾಲ. ಆಮ್ಯಾಗ ಹಾರಿ ಹೋದ್ಮ್ಯಾಗ ನಿಮ್ಗೆ ಕೊಡ್ತಾನೆ. ನೀವು ವಾ ಹೌದೇನಲ್ಲ ಇಷ್ಟು ಹೇಳ್ರಿ. ಅಂದಮೇಲೆ ನೀವು 100ಕ್ಕೆ 100 ತೊಗೊಂಡು ಏನು ಮಾಡೋರದಿರಿ? ಶಾಲೆ ಒಳಗೆ ವಿಷಯ ಕಲಿತ ಮೇಲೆ ಅದು ನನ್ನ ಜೀವನದೊಳಗೆ ಅಳವಡಿಸ್ಲಿಲ್ಲ ಅಂದ್ರೆ ನಿಮ್ಮ ಮಾರ್ಕ್ಸ್ ತೊಗೊಂಡು ಏನು ಮಾಡೋದೈತೆ? ಮೊನ್ನೆ ನಾವು ಫಸ್ಟ್ ರ್ಯಾಂಕ್ ಬಂದಿದ್ದೀರಿ, ನಿನ್ನ ಸತ್ತ ಹೋದ್ರಿ, ಮತ್ತೇನು? ಆದ್ದರಿಂದ ಆರೋಗ್ಯದಿಂದ ಹೆಂಗಿರಬೇಕು ಏನು ಅದೆಲ್ಲ ನಾವು ಕಲಿಬೇಕು. ದೇರ್ ಫಾರ್ ಅಪ್ಲಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಏನೋ ಆಫೀಸರ್ ಆದರೂ ಕೂಡ ಹೊಸ ಸಮಸ್ಯೆ ಬಂದರೆ ಹೆಂಗೆ ಬಗೆಹರಿಸ್ತೀರಿ? ಅದೆಲ್ಲ ಬಿಟ್ಟು ಅದು ಸಿಲೆಬಸ್ಗೆ ಇದ್ದಿದ್ದಿಲ್ಲಪ್ಪ. ಡಾಕ್ಟ್ರ್ ಕಡೆ ಹೋಗ್ತಾರೆ, ಬಲಗಾಯ ಮುರಿದೈತ್ರಿ, ನಮ್ಮ ಸಿಲೆಬಸ್ಗೆ ಎಡಗಾಲ ಇತ್ತು, ಬಲಗಾಲ ಇದ್ದಿದ್ದಿಲ್ಲ ಅಂತ. ನೋಡಿ ಡಾಕ್ಟ್ರ, ಅಪ್ಲಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆದರೆ ಇವತ್ತು ನೀವು ಅದನ್ನು ಕಲಿತಾ ಇಲ್ಲ. ಸರ ಬರ್ಸೋಕ್ಕೆಲ್ಲ ನೀವು ಕಲಿಬೇಕು. ಹಂಗಾರೆ ಇಲ್ಲಿ ಒಮ್ಮೆ 4 ಮಾರ್ಕ್ಸ್ ಬರ್ತೇನೆ ನೋಡ್ರಿ. 4 ಮಾರ್ಕ್ಸ್ ಯಾಕ್ರಿ ಸರ್ ಇದು ಅಂದ್ರೆ, 1 is mind, muscles, identifications and writing. Mind and muscles are very important. ನಿಮ್ಮ ತಲೆಯಾಗ ಐತೆ, ಮಾಡಕ್ಕೆ ಬರೋದಿಲ್ಲ. ಬರೀಲೇ ಬರ್ತೈತಲ್ಲ, ಚಿತ್ರ ತೆಗಿ ಬರ್ತೈತಲ್ಲ, ಹೌದೇನಲ್ರಿ? ಇದೆ ಗಣಿತ ಪೇಪರ್ ಹೆಂಗತ್ತ? ಈಸಿ ಇತ್ತು ರೀ, ಟೈಮ ಸಾಲಿಲ್ಲ ರೀ. ಇನ್ನೊಂದು ಇತ್ತಲ್ಲಿ ಕಸ್ಕೊಂಡು ಬಿಟ್ರೆ, ಹೌದೇನಲ್ಲ? ಇದೆ ಯಾಕೆ ಟೈಮ್ ಸಾಲೋದಿಲ್ಲ? ಯಾರ ಕ್ವಶನ್ ಪೇಪರ್ ತೆಗಿಲಿ, ಬೇಕಾದವ್ರು ತೆಗಿಲಿ, 15 ನಿಮಿಷ ನಿಮ್ಗೆ ಇನ್ನೂ ಉಳಿಯೋ ಹಂಗೆ ತೆಗಿತಾರ. ಅದೊಂದು ಮೆಥಡ್ ಐತೆ, ಹೆಂಗೆ ಬೇಕಂಗೆ ಕ್ವಶನ್ ತೆಗೋದಿಲ್ಲ. ನಿಮ್ಗೆ ಗೊತ್ತಿಲ್ಲ ಅದೇ, ಕಸ್ಕೊಂಡ್ಬಿಟ್ರಲ್ಲ. ಯಪ್ಪ ಯಾಕೆ ಕಸ್ಕೊಂಡ್ರೆ ಗೊತ್ತಾ? ನೀವು ಆ ಟೈಮ್ ಸರಿ ಯೂಸ್ ಮಾಡಲಿಲ್ಲ. ಈಗ ತಿಳಿರಿ, ಒಂದು ಸರ್ಕಲ್ 3 ಸೆಂಟಿಮೀಟರ್ ಒಂದು ವೃತ್ತವನ್ನು ಎಳೀರಿ, ವ್ಯಾಸ ತ್ರಿಜ್ಯವಿನ ಗುರುತಿಸ್ರಿ ಐತೆ. ಒಂದು ಸರ್ಕಲ್ ತೆಗೋಕ್ಕೆ ಎಷ್ಟು ಟೈಮ್ ಬೇಕಾ? ಯಾರಿಗೂ ಗೊತ್ತಿಲ್ಲ. ಯಾಕೆ? ಕಂಪಾಸ ತರಂಗಿಲ್ಲ ರೀ ಅವ್ರೆ. ಎಷ್ಟು ಬೇಕು? ಆಕಿ ತೆಗಿಯೋದು ಎಷ್ಟೊತ್ತು ನನಗೇನು ಗೊತ್ತಾ? ಆಕಿದು ಮುಗಿದ ಮ್ಯಾಗ ನಾ ಇಸ್ಕೊತೀನಿ, ಹೌದಲ್ಲ ರೀ? ಲಘು ತೆಗಿಲಿ, ಹೌದಲ್ಲ? ಹೌದೇನಲ್ಲ ಹೇಳ್ರಿ? ಕೈಯಿಂದ ತಕ್ಕೊಂತೀರಿ ಸರ್ಕಲ್, ಹಿಂಗೆ ತೆಗೆದು ಬಿಡೋದು. ಹಾಂ, ದಿಸ್ ಇಸ್ ಎ ಸರ್ಕಲ್, ದಿಸ್ ಓ ಎ, ಇದು ಓ ಬಿ, ಓ ಎ ಈಕ್ವಲ್ ಟು ಓ ಬಿ. ಮತ್ತು ಇದು ಉದ್ದ, ಇದು ಕಡಿಮೆ. ಸರ್ಕಲಲ್ಲಿ ಅದು ಈಕ್ವಲ್ ಬರ್ದಿನಿಲ್ಲ ಇಲ್ಲಿ. ಕಂಪಾಸ ತಂದಿರಲಿಲ್ಲ ನೀವು, ಹೌದೇನಲ್ಲ? ಪರೀಕ್ಷೆದ ಮುಂದೆ ಕಂಪಾಸ್ ತರ್ತೀರಿ. ಅವತ್ತು ಆ ಕಂಪಾಸ್ ಹೆಂಗೆ ಕೆಲಸ ಮಾಡ್ತದೆ ಗೊತ್ತಾಗಿಲ್ಲ, ತೊಗೊಂಡೇ ಇಲ್ಲ. ಆವಾಗ ಏನು ಮಾಡ್ತೀರಿ ಗೊತ್ತೇನ? ಸರ್ಕಲ್ ಹಿಂಗೆ ತೆಗಿತೀರಿ 3 ಸೆಂಟಿಮೀಟ್ರ್, ಹೌದಲ್ಲ? ಹಿಂಗೆ ಇಡ್ತೀರಿ, ಹಿಂಗೆ ಹೊಡಿತೀರಿ, ಅರ್ಧ ಬಂದಿರ್ತೈತಿ, ಇದು ಮ್ಯಾಗ ಬಂದುಬಿಡ್ತೈತಿ.
ತಗೋ ರಬ್ಬರ ಒಂದು ನಿಮಿಷ ತಿಕ್ತೀರಿ. ಈಗ ನಿಮ್ಮ ಮೈಂಡ್ ಹೇಳ್ತೈತೆ ಮ್ಯಾಗ ಇಡಬೇಡ, ಚಲೋತ್ನಾಗ ಒಳಗೆ ಚುಚ್ಚ. 3 ಪೇಜ್ ಒಳಗೆ ಚುಚ್ತೀರಿ. ಈಗ ಹೊರಗೆ ಬರಬಾರ್ದದೆ, ಹೌದಲ್ಲ? ಈಗ ಹಿಂಗೆ ಹೊಡಿತೀರಿ, ಹಿಂಗೆ ಹೊಡೆದುಕೊಳ್ಳಿ, ಹಿಂಗೆ ಬಂದು ಇಲ್ಲೇ ಕೂಡಿ ಬಿಡ್ತೈತದೆ. ಯಾಕೆ? ಇದು ಲೂಸ್ ಆಗಿದ್ದೆ ನೋಡಿಲ್ಲ, ಹಿಂಗೆ ಹೊಡ್ಕೊತ ಹೋದಂಗೆ ಹಿಂಗೆ ಕುಡ್ಕೊತ ಬಂದುಬಿಡ್ತೈತೆ. ತಗೋ ರಬ್ಬರ. ಎರಡು ನಿಮಿಷ ಹೊತ್ತ ಯಾವ್ದು 3-4 ಸೆಕೆಂಡ್ ಆಗಬೇಕಾಯ್ತು, ನಿಮಿಷಗಟ್ಟಲೆ ಹೊತ್ತು. 3ನೇ ಸಲ ಮೈಂಡ್ ಹೇಳ್ತೈತೆ ಹಂಗೆ ಮಾಡಬೇಡ, 4 ಮಾರ್ಕ್ಸ್ ಐತಿ, ಬಿಡಬೇಡ. ಮತ್ತೇನು ಮಾಡ್ಬೇಕ? ಹಿಂಗೆ ತುತ್ತ ಕಂಪಾಸ್ ಹಿಂಗೆ ಮಾಡಬೇಡ, ಪೇಪರ ಹಿಂಗೆ ತಿರ್ರಿ ಹಿಂಗೆ. ಹೌದೇನಲ್ರಿ ಇದನ್ನು ಮಾಡೋದು? ನಾ ಎಲ್ಲಿದೆ ಎಕ್ಸಾಂಪಲ್ ಹೇಳ್ತಾ ಇಲ್ಲ, ದೊಡ್ಡದು ಬ್ರೈನ್ ಈಸ್ ವೆರಿ ಇಂಪಾರ್ಟೆಂಟ್, ನ್ಯೂರೋಮಸ್ಕ್ಯುಲರ್ ಇವನ್ನೆಲ್ಲ ಹೇಳೋದಿಲ್ಲ. ಆಮ್ಯಾಗ ಅದು 3 ನಿಮಿಷ ಹೋಗ್ತೈತೆ, ಹಂಗೆ ಬೇರೆ ಬೇರೆ 5-5 10 20 ಮಾಡಿಬಿಟ್ಟಿರ್ತೀರಿ, ಉತ್ತರ ತಪ್ಪು ಬರ್ತೈತೆ, ಮತ್ತೆ ಕಾಟ್ ಹೊಡಿತೀರಿ, ಮತ್ತೆ ಮಾಡ್ತೀರಿ. 10 100 ಅಂತ ಗೊತ್ತೈತಿ, ಆದ್ರೆ 10 20 ಮೂಡಿಸ್ಬಿಡ್ತೀರಿ. ಯಾಕಂದ್ರೆ ಬರ್ತೈತಲ್ಲ, ಗೊತ್ತೈತಲ್ಲ. ಅರ್ಥ ಆಯ್ತಾನೆ ಹೇಳೋದು? ಅದು ಮಾಡಬೇಡ್ರಿ, ದಿವಸ ಪ್ರಾಕ್ಟೀಸ್ ಮಾಡಿರಿ, ಅಂದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತಾ ಇಲ್ಲ. ನೀವು ಶಾಣ್ಯರು ಇಲ್ಲ ಅಂತಲ್ವ, ಎಲ್ಲದಾದ್ರಿ. ಬಟ್ ನಾವು ನಿರ್ಲಕ್ಷ್ಯ ಬರ್ತೈತಲ್ಲ, ಗೊತ್ತೈತಲ್ಲ. ನೋ. ಈಗ ಒಂದು ಚಿತ್ರ ಯಾಕೆ ಚಿತ್ರ ತೆಗಿಬೇಕಂತ ಹೇಳ್ತಂದ್ರೆ ಮೈಂಡ್ ಆ್ಯಂಡ್ ಮಸಲ್ಸ್ ಕೋಆರ್ಡಿನೇಷನ್ ಐತೆ ಇಲ್ಲೋ. ಒಂದು ಹೂವಿನ ಚಿತ್ರ ತೆಗಿಬೇಕು. ಸ್ಟಿಗ್ಮಾ, ಓವರಿ, ಸ್ಟೆಮೆನ್ಸ್, ಪೆಟಲ್ಸ್, ಕೇಲಿಕ್ಸ್ ಆ್ಯಂಡ್ ಸ್ಟಾಕ್. ಇಂಗ್ಲೀಷ್ನಾಗ ಆತ ಶಲಾಕಾಗ್ರ, ಕೇಸರ ದಂಡ, ದಳ, ಅನುಪತ್ರ, ತೊಟ್ಟು. ಕನ್ನಡ ಆತ. ಚಿತ್ರ ಏನಾರ ಬದಲಾಕೈತನ? ಕನ್ನಡ ಅಂದ್ಕೊಳ್ಳಿ ಹಿಂಗೆ, ಇಂಗ್ಲೀಷ್ ಹೇಳ್ಕೊಳ್ಳಿ ಹಿಂಗೆ ಆಕೈತನ? ಚಿತ್ರ ಹಂಗೆ ಇರ್ತೈತೆ ಅದು. ಯಾರು ನಮ್ಮ ತಲೆಯಾಗ ಒಂದು ಇಂಗ್ಲೀಷ್ ಒಂದು ಕನ್ನಡ ಹಂಗೇನಿಲ್ಲ. ಒಂದು ಹೂವಿನ ಚಿತ್ರ ತೆಗಿಬೇಕಾದ್ರೆ ಎಷ್ಟು ಟೈಮ್ ಬೇಕು ರೀ? ಹೇಳಕ್ಕೆ ಬರಂಗಿಲ್ಲ ರೀ, ಯಾಕಂದ್ರೆ ಪೆನ್ಸಿಲ್ ಕಿತ್ಕೊಳ್ಳೋಕೆ ಎಷ್ಟೊತ್ತು ಬೇಕಂತ ನಮಗೇನು ಗೊತ್ತ, ಹೌದಲ್ಲ? ಚಿತ್ರ ತೆಗೆದು ನೋಡಿದ ಮೇಲೆ ಕಿತ್ಕೊಳ್ಳೋಕೆ ಚಾಲು ಮಾಡ್ತಾರೆ. ಮೊದಲ ರೆಡಿ ಇರೋದಿಲ್ಲ ನೀವು. ಎಷ್ಟು ಟೈಮ್ ಬೇಕು ರೀ ಒಂದು ಹೂವಿನ ಚಿತ್ರ ತೆಗಿಬೇಕಾದ್ರೆ? ಎಷ್ಟು ರೀ? 5 ನಿಮಿಷ ಬೇಕು. ವೆರಿ ಗುಡ್. ಎಷ್ಟು? 2 ನಿಮಿಷ ಸಾಕು. ವೆರಿ ಗುಡ್. ಬಾರ್ ನೋಡಿ ತೆಗಿಬಾ. ಆಕೆ ಅಂತಾಳೆ, ನಾ ಏನೋ ಹಂಗೆ ಕೇಳಿದ ಅಂತ ಹೇಳಿನಪ್ಪ, ತೀರ ಹಿಂಗೆ ಅದೇ ಹಂಗೆ ಹುಷಾರದಲ್ಲ ನಾನು ಹಂಗೆ 2 ನಿಮಿಷ ಅನ್ನ, ಹೌದಲ್ಲ? ತೆಗಿಬಾ. ಹೆಂಗೆ ತೆಗಿಬೇಕಲ್ಲಪ್ಪ? ಗದ್ದಲೈತಲ್ಲ ಇದು, ಅಷ್ಟು ಹಗರಿಲ್ಲ. ಈಗ ನನಗೆ 4 ಸೆಕೆಂಡ್ ಸಾಕು. 4 ಸೆಕೆಂಡ್ ಸಾಕು ಹೂವಿನ ಚಿತ್ರ ಭಾಗಗಳದಾಗ ತೆಗಿಲಿಕ್ಕೆ. ಈಗ ಒಂದಿಬ್ಬರು ಹೆಂಗೆ ಮಾಡಿದ್ರೆ ಗೊತ್ತಾ ನಂಗೆ? ಮುಖ ಕರೆಕ್ಟ್ ಅದೇ. ಯಾಕೆ ಗೊತ್ತಾನ? ಜೋರು ಅಂದ್ರೆ ನನ್ನ ಕಡೆನೂ ನೋಡ್ತಾರೆ, ಅದಕ್ಕೆ ಅಲ್ಲೇ ಕುಂತಲ್ಲಿ ಅಂದ್ಬಿಟ್ರೆ ಆಗ್ತದೆ. ಹಂಗೆ ಹಾಕತ್ಲೆ 2 ನಿಮಿಷದಾಗ ಯಾವನ್ರ 4 ಸೆಕೆಂಡ್ನಾಗ ತೆಗಿತಾರೆ ಅವನಾರ. ನೀವು ಅನ್ಬೋದು ತೆಗೆದು ತೋರಿಸ್ರಿ ಅಂತ. ಸುಮ್ಮನೆ ಇರಲಿ, ಮತ್ತೆ ಬೈತಾರ, ಹೌದಲ್ಲ? ಶಾಲೆಗೆ ಮಾಸ್ತರ್ ಕಡೆ ಬೈಸ್ಕೊಳ್ದ, ಅದಕ್ಕೆ ಏನರ ಪ್ರಶ್ನೆ ಕೇಳ್ತಾರೆ ಬೈಸ್ಕೊಳಕ್ಕೆ ಚಾಲು. ಅವು ಪ್ರೈಮರಿ ಒಳಗೆ ಕಲಿಬೇಕಾಗಿತ್ತು, ಇಲ್ಲಿ ಕೇಳಕತ್ತಿಯಲ್ಲ ಅಂತ, ಹೌದಲ್ಲ? ಪ್ರೈಮರಿ ಒಳಗೆ ಕೇಳಿದ್ರೆ ಅವು ಮುಂದೆ ಬರ್ತಾವೆ, ಈಗ ಕೇಳ್ತೀಯಲ್ಲ ಅಂತ. ಈಗ ನೋಡೋಣ 4 ಸೆಕೆಂಡ್ನಾಗ ಆಗ್ತೈತೆ ಏನಿಲ್ಲ. ಯಾಕಂದ್ರೆ ಹೇಳಿದ ಮೇಲೆ ನಾನು ತೆಗಿಬೇಕು, ಆಕೆನೂ ಅಂತಾಳೆ ನೀವು ತೆಗೆದು ತೋರಿಸ್ರಿ ಅಂತ. ಕರೆಕ್ಟ್ ಐತೆ, ತಪ್ಪಲ್ಲ. ಹಂಗಾರೆ ಹೂವಿನ ಚಿತ್ರ ತೆಗಿಬೇಕಾರೆ ಪಾರ್ಟ್ ಆಫ್ ದಿ ಫ್ಲವರ್. ಸಿ ದಿಸ್ ಇಸ್ ದ ಸ್ಟಿಗ್ಮಾ, ಓವರಿ, ಸ್ಟೆಮೆನ್ಸ್, ಪೆಟಲ್ಸ್, ಕೇಲಿಕ್ಸ್ ಆ್ಯಂಡ್ ಸ್ಟಾಕ್. ಎಲ್ಲ ಭಾಗ ಮುಗಿದಲ್ಲ. ಇದು ಸ್ಟಿಗ್ಮಾ, ಓವರಿ ಇದು ಸ್ಟೆಮೆನ್, ಓವರಿ, ಪೆಟಲ್ಸ್, ಕೇಲಿಕ್ಸ್ ಆ್ಯಂಡ್ ಸ್ಟಾಕ್ ಮುಗಿದತ್ತೆ. ಈಗ ನಿಮ್ಗೆ ಸ್ವಲ್ಪ ಗದ್ದಲಿಡ್ತೀವಿ, ಬೇರೆ ಅದಲ್ಲಿ ಬೇರೆ ಇಲ್ಲ. ನೀವು ನನಗಿಂತಲೂ ಇಂಟೆಲಿಜೆಂಟ್ ಇದ್ದೀರಿ, ಅದು ನೀವು ಮಾಡೋದಿಲ್ಲ. ಅರ್ಥ ಆಯ್ತು? ಬರ್ತೈತಲ್ಲ ತೆಗಿ, ಗೊತ್ತೈತಲ್ಲ? ಮನೆಗೆ ಹೋದ್ಮೇಲೆ ಒಟ್ಟ ಮಾಡೋಂಗಿಲ್ಲ ನೀವು. ಇನ್ನೂ 3 ತಿಂಗಳಿತ್ತು. ದಿವಸ ಮಾಡಿದ್ರೆ ಬರ್ತೈತಿ, ಎಲ್ಲರೂ ಬರೋದಿಲ್ಲ. ಹಂಗಾರೆ ಇಲ್ಲಿ ನಮ್ಮ ಬ್ರೈನ್ ಹೆಂಗೈತಿ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ನೇರವಾಗಿ ಅದಕ್ಕೆ ಬರ್ತಾನೆ.
ನಡುವೊಮ್ಮೆ ಯಾವಾಗಾರ ಸೆಪ್ಟೆಂಬರ್ ಸುಮಾರು ಬರ್ತಿಲ್ಲ 10th ಅವ್ರು ಇಷ್ಟ ಕೂಡ್ರಿ ಪೋರ್ಷನ ಮುಗಿಸ್ಬಿಡೋಣ, ಇನ್ನೊಮ್ಮೆ ಬರಕ್ಕೆ ಹೋಗ್ಬೇಡ್ರಿ ಅಂತ ಏನೋ ಒಮ್ಮೆ ಕರ್ಕೊಂಬಂದಾರ ಕುಂತೀವಿ. ಹಂಗಾರೆ ಬ್ರೈನ್ ಹೆಂಗೆ ತೆಗಿಬೇಕು? ವೆರಿ ವೆರಿ ಸಿಂಪಲ್. ನೀವಂತೀರದು ಬೀಳಬಾರ್ಲಿಪ್ಪ, ಅದು ಹಿಂಗೆ ಭಾಳ ಐತ್ಲಿಪ್ಪ, ಹೌದಲ್ಲ? ನೀವೇನು ಮಾಡ್ತೀರ, ಒಂದು ಗೆರೆ ತೆಗೆದುಕೊಡಿ, ರಬ್ಬರ್ ಹಚ್ಚೋದು ಹಂಗೆ 2 ಡಜನ್ ರಬ್ಬರೇ 2 ಪೆನ್ಸಿಲ್. ಕನ್ನಡ ಒಂದು ಯಾರಿಗೆ ಬರೆಯಕ್ಕೆ ಬರ್ತೈತೋ ಇದು ಕನ್ನಡ ಒಂದು ಅಂಕಿ ಹೌದೇನಲ್ಲ? ಮತ್ತು ಬ್ರೇನ್ ಚಿತ್ರ ಮುಗೀತೆ ನೋಡ್ರಿ ಹೆಂಗಂದ್ರೆ ಹಾಂ ಅಂದ್ರೆ ಆಮೇಲೆ ಇದು ಕನ್ನಡ ಬಂದಂದ್ರೆ ಹಾಂ ಅಂದರೆ ಮುಗೀತೆ. ಹೆಂಗೆ ಇದನ್ನ ಇಲ್ಲಿ ಕೂಡಿಸ್ಬಿಡ್ರಿ, ಇದು ಬ್ರೇನ್ ಆತ್ರ ಇದೆ. ಹಂಗಾರೆ ನೀವು ರಂಗೋಲಿ ಹಾಕ್ಬೇಕಾದ್ರೆ ಏನು ಮಾಡ್ತೀರಿ? ಇದ್ರ ಗುಂಟ ಈ ರೀತಿ ಗೆರೆ ಹಾಕ್ಕೊಂತ ಬರ್ತೀರಿಲ್ಲ, ಹಿಂಗೆ ರಂಗೋಲಿ ಹಾಕ್ತಾರಿಲ್ಲ, ಹಿಂಗೆ ರಂಗೋಲಿ ಹಾಕ್ಕೊಂತ ಬಂದುಬಿಟ್ರೆ ಬ್ರೇನಿಗೆ ಚಿತ್ರ ಮುಗೀತೆ. ಹೌದನ್ರಿ? ಬ್ರೇನಿಗೆ ಚಿತ್ರ ಇಲ್ಲೆಲ್ಲನೇ ಹಿಂಗೆ ಮಡಿಕೆಗಳಿರ್ತಾವ, ಕೆನೆಲಿ ಕಿಲಿ ಅಂತ ಕರೀತಾರೆ ಅವಕ್ಕೆ. ಮುಗೀತಲ್ರಿ ಇದು. ಏನು ಪ್ರಾಬ್ಲಮ್ ಏನಿಲ್ಲ. ಮಹಾಮಸ್ತಿಷ್ಕ, ಎಸ್. ಅನುಮಸ್ತಿಷ್ಕ, ಸಿ. ಇಂಗ್ಲೀಷ್ ಸಿ ಅಕ್ಷರ ಇಲ್ಲಿಂದ ಇಲ್ಲಿ ಕೂಡಿಸ್ಬಿಟ್ರೆ ಅನುಮಸ್ತಿಷ್ಕ ಮುಗಿದೋತೆ. ಸೆರೆಬ್ರಮ್ ಆ್ಯಂಡ್ ಸೆರೆಬೆಲಮ್, ಆ್ಯಂಡ್ ದಿಸ್ ಇಸ್ ಎ ಪಾನ್ಸ್, ಆ್ಯಂಡ್ ದಿಸ್ ಇಸ್ ಮಿಡಲ್ ಆಬ್ಲಾಂಗೇಟ, ಮಿದುಳು ಬಳ್ಳಿ. ಮಿದುಳಿನ ಚಿತ್ರ ಮುಗೀತೆ. ಇದು ಮುಂಮೆದಳ, ಇದು ಮಧ್ಯದ ಭಾಗದ ಮೆದುಳು, ಇದು ಹಿಮ್ಮೆದಳು. ಆ ಕಡೆ ಮುಖ ಮಾಡೈತೆ ಅಂದ್ರೆ ಇದು ಹಣಿ ಭಾಗ ಆತ, ಇದು ಮೂಗಾತ, ಇದು ಬಾಯಾತ, ನಂತರ ಇದು ಸಿಂಪಲ್ ಐತಿದೆ. ಈಗ ಅವ್ರು 10th ಅವ್ರು ಅಂತಾರೆ ಹೋಸಲರ ಬರ್ಬೇಕಾಯ್ತು ಯಪ್ಪ ನೀವು. ಅದಲ್ಲ ಸಿಂಪಲ್ ಅದಾವೆಲ್ಲವು. ನಾವೇನು ಮಾಡ್ತೀವಿ, ಭಯಂಕರ ಡಿಫಿಕಲ್ಟ್, ಮತ್ತೆ ಮಾಡಿರಿ. ನಾನಾ ನಿಮಗೆ ಡಿಫಿಕಲ್ಟ್ ಅಂತ ಹೇಳಿದ್ರೆ ನೀವು ಅಂತೀರಿ ಸರ್ಗೆ ಬರೋಂಗಿಲ್ಲ, ನನಗೆ ಎಲ್ಲಿ ಬರ್ತೈತಿ. ಹೌದಲ್ಲ? ಮತ್ತು ಈಗೇನಿಗೆ ಹೊಸ ಪದ್ಧತಿ ಹಿಂಗೆ ಒತ್ತು ಬಿಡೋದು. ಹ್ಯಾವ್ ಯು ಸೀನ್ ದ ಸೆರೆಬ್ರಮ್? ಎಸ್ ಸರ್. ದಿಸ್ ಇಸ್ ಸೆರೆಬ್ರಮ್? ಎಸ್ ಸರ್. ಇಲ್ಲಿ ಹಿಂಗೆ ಒತ್ತಾರ ಮೂಡ್ತೈತದೆ. ನಿಮಗೆ ತೆಗಿ ಅಂದ್ಕೊಂಡು ನೀವು ಹಿಂಗೆ ಒತ್ತಿರಿ ಮೂಡಬಲ್ತೀರಿ ಅಂತೀರಿ, ಹೌದಲ್ಲ? ಇಲ್ಲ. ಓಕೆ, ಹಾಗಾದ್ರೆ ಇಷ್ಟು ದೊಡ್ಡ ಬ್ರೈನ್ ಏನು ಅದ್ಭುತ ಐತಿ. ಇದಾಗ ನರಕೋಶಗಳದಾವ. ನೀವು ಒಂದೇ ನರಕೋಶ ತೆಗಿತೀರಿ, ಉದ್ದ ತೆಗಿಬೇಕಾ ಅಡ್ಡ ತೆಗಿಬೇಕು? ಗದ್ಲ ಯಾಕಲೆ ಆ ಬುಕ್ನಾಗ ಉದ್ದ ಐತಿ, ಇದ್ರಾಗ ಅಡ್ಡ ಐತಿ. ನೀವು ಬಂದು ನನಗೆ ಕೇಳ್ತೀರಿ ಸರ್ ಹೆಂಗೆ ತೆಗಿಬೇಕ್ರಿ? ಯಾಕೆ ಆ ಬುಕ್ನಾಗ ಹಿಂಗೆ ಐತ್ರಿ, ಈ ಬುಕ್ನಾಗ ಹಿಂಗೆ ಐತ್ರಿ, ನಿನಗೆ ಹೆಂಗೆ ತಿಳಿತೈತೆ ತೆಗಿ ಹೋಗು, ಯಾಕಂದ್ರೆ ನನಗೂ ಗೊತ್ತಿಲ್ಲ. ಹೌದಲ್ಲ? 1,000 ಕೋಟಿ ನರಕೋಶಗಳದಾವ ನಿಮ್ಮಲ್ಲೇ. ಒಂದಲ್ಲ, 1,000 ಕೋಟಿ. 5 ಮಾರ್ಕ್ಸ್ ತೊಗೊಳ್ಳಿ, 0 ತೊಗೊಳ್ಳಿ, ಸಾಲಿಗೆ ಹೋಗು, ಬೇಕಾದ್ರೆ ಬಿಡ, 100ಕ್ಕೆ 100 ತಗೋ. 1,000 ಕೋಟಿ ಯಾವ ಸ್ಪೀಡ್ನಾಗ ಕೆಲಸ ಮಾಡ್ತಾವ? ತಾಸಿಗೆ 400 ಕಿಲೋಮೀಟರ್ ಸ್ಪೀಡ್ನಾಗ. ನೀವು ಇಲ್ಲಿ ಚುಚ್ಚಿದ ಸಾಕು, ಬ್ರೇನಿಗೆ ಹೋಗಿ ಆಗ ಬ್ರೇನ್ ಮೆಷಿನ್ ಕಣ್ಣಿಗೆ ಕಳ್ಸತಿ ನೋಡಲ್ಲಿ ಅಂತ. ಅದೆಲ್ಲ ಬಿಟ್ಟು ಚುಚ್ಚಿದ ಮೇಲೆ ನನಗೆ ಎಲ್ಲಿಯೋ ಚುಚ್ಚಿದ ಆಗುತ್ತದೆ ಅಂತೀರಿನ. ಆಮೇಲೆ ಕಣ್ಣಿಗೆ ಹೇಳ್ತೈತಿ ಎಲ್ಲಿ ಚುಚ್ಚಾರ ಸ್ವಲ್ಪ ನೋಡು ಅಂದ್ಕೂಡೆ ಕೈಗಣಿಕೆ ಇಲ್ಲ, ಅದು ಎಲ್ಲೂ ಚುಚ್ಚಿದ ಆಗುತ್ತದೆ ಅಂತೀರಿನ. ಪರ್ಫೆಕ್ಟ್ ಏರಿಯಾ ಕರೆಕ್ಟ್ ನೋಡ್ತೀರಿ, ಹೌದನ್ರಿ? ಈಗೇನಾರ ಸುಡೋದು ಹಿಂಗೆ ಸುಡ್ತೆ ಅಂದ್ಕೊಳ್ಳೋಣ, ಇಲ್ಲಿ ಸುಡಾಕತ್ತೈತಿ ಅಂತೀರಿನ. ಬಟ್ಟ ನೋಡ್ಕೊತೀರಿ ಅಂದ್ರೆ ಇವ್ರ ಸೆನ್ಸ್ ಎಷ್ಟು ಅದ್ಭುತ ಐತಿ. ಇಷ್ಟು ಶಾಣ್ಯರಿದ್ದ ಮಾರ್ಕ್ಸ್ ಕಡಿಮೆ ತೊಗೊತೀರಿ ಅಂದ್ರೆ ನೀವು ಓದ್ತಾ ಇಲ್ಲ, ಸುಳ್ಳು ಹೊಡಿತೀರಿ, ಸೀರಿಯಲ್ ನೋಡ್ತೀರಿ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್. ಪ್ರತಿ ದಿವಸ ನಿಮ್ಮ ಬ್ರೈನ್ ಎಷ್ಟು ಸೆಲ್ ಮ್ಯಾನೇಜ್ ಮಾಡ್ತೈತೆ ಅಂದ್ರೆ 40 ಟ್ರಿಲಿಯನ್ ಸೆಲ್ಸ್. ಗೊತ್ತಾಗಲಿಲ್ಲ ನಿಮಗೆ 40 ಟ್ರಿಲಿಯನ್ಸ್ ಅಂದ್ರೆ? ಹೌದಿಲ್ಲ? 40 ಟ್ರಿಲಿಯನ್ಸ್ ಹೆಂಗೆ ಬರೀತಾರಂದ್ರೆ
1 2 3 4 5 6 7 8 9 10 11 12. ಏನು ಕೆತ್ತ ವಿಷಯ ಮಾಡ್ತಾರೆ? ಹೋಮ್ವರ್ಕ್ ಮಾಡಿ ಏನ್ಲೇ? ಇಲ್ಲಲೇ ನಾನು ಮಾಡಿಲ್ಲಲೇ. ಇದಕ್ಕೆ ಉಪಯೋಗ ಮಾಡ್ತೇನೆ ಅದು. ಇಬ್ಬರು ಕ್ಲಾಸ್ ಹೆಂಗೆ ತಪ್ಪಿಸ್ಬೇಕು, ಸುಳ್ಳು ಹೆಂಗೆ ಹೇಳ್ಬೇಕು, ಮತ್ತೊಬ್ಬ ಮಾಡ್ಕೊಂಬಂದು ನೋಟಕ್ಕೆ ಹೆಂಗೆ ಮುಚ್ಚಿಡ್ಬೇಕು, ನಮ್ಮ ಕೂಡ ಅವನು ಹೊರಗೆ ಹಾಕ್ಬೇಕು ಹೆಂಗೆ, ಹೌದಲ್ಲ ಇದೆ? ಅದಕ್ಕೆ ಉಪಯೋಗ ಮಾಡ್ತೀವಿ ನಾವು. ಮಾಡಬೇಡ್ರಿ, ತಿಳಿದಿಲ್ಲ ಸರ್ ಹೇಳ್ತಾರೆ, ನಾವು ಕೇಳೋದಿಲ್ಲ, ಹೆದರ್ತೀವಿ. ಹೆದರ್ಕೊಳ್ಳೋ ಕಾರಣ ಇಲ್ಲ. ಹಂಗಾರೆ ಇಲ್ಲಿ ಪ್ರಶ್ನೆ ಸೆನ್ಸರಿ ಆರ್ಗನ್ಸ್, ಈಗ ನ್ಯೂರಾನ್ಸ್ ತೆಗಿಬೇಕು. ನ್ಯೂರಾನ್ ಎಷ್ಟು ಸಿಂಪಲ್ ಐತೆ, 1 2 3 4 5 ಮುಗಿದೋತ. ನೋಡ್ರಿ ಎಷ್ಟು ಸಿಂಪಲ್ ಐತಲ್ಲ. ಹಾಗಾದ್ರೆ ಇದು ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್, ಡೆಂಡ್ರಾಯ್ಡ್ಸ್. ನೀವು ಈ ಡೆಂಡ್ರಾಯ್ಡ್ಸ್ ಎಣಿಸ್ತೀರಿ ಆ ಬುಕ್ನ 1 2 3 4 5, ಇನ್ನೊಂದು ಐತಿ 6. ಹೌದಲ್ಲಪ್ಪ? ಬ್ರ್ಯಾಂಚಸ್ ಅವು ಬೇಕಾದಷ್ಟು ಇರ್ಬೋದು, ಅದ್ರ ಬಗ್ಗೆ ಕಾಳಜಿ ಮಾಡೋ ಕಾರಣ ಇಲ್ಲ. ಆದ್ರೆ ನಿಮ್ಗೆ ಏನು ಮಾಡ್ಯಾರ, ಬುಕ್ನಾಗ ಅಷ್ಟೈತಿ ಅಷ್ಟು, ಹಂಗೇನಿಲ್ಲ. these are ಬ್ರ್ಯಾಂಚಸ್, ಅನೇಕ ಈ ರೀತಿ ಬ್ರ್ಯಾಂಚಸ್ ಇರ್ತಾವೆ, ಬೇಕಾದಷ್ಟು ತೆಗೀರಿ. ನೋಡ್ರಿ, ಇದು ಉದ್ದಂದು ಎಕ್ಸಾನ್ ಕವರಿಂಗ್ ವಿತ್ ಮೈಲಿನ್ ಸೀತ್. ಈ ರೀತಿ ಕವರಿಂಗ್ ಇರ್ತೈತೆ ಅದಕ್ಕೆ, ಪ್ರೊಟೆಕ್ಷನ್. ನೀವು ಇದನ್ನು ತೆಗಿಯೋ ಮುಂದೆ ಏನು ಮಾಡ್ತೀರಿ ಗೊತ್ತಾನೆ, ಎಣಿಸ್ತೀರಿ ನಮ್ಮ ಬುಕ್ನಾಗ ಎಷ್ಟು ಅದಾವೆ ನೋಡ್ತೀರಿ, ಹೌದನ್ರಿ? ನಮ್ಮ ಬುಕ್ನಾಗ ಎಷ್ಟು ಅದಾವೆ ಎಣಿಸ್ತೀರಿ, ಹೌದಲ್ಲ? 1 2 3 4 5 6 7 8 9 10 ಅದು ಲೇಪ ಆದ್ರಾಗ 15 ಅದಾವೆ. ಏನು ಮಾಡ್ಬೇಕು? ಅಳಕಸ ಮತ್ತು ಸಣ್ಣ ಮಾಡಿ 1 2 3, ಹೌದಲ್ಲೇ? ಹಂಗೆ ಮಾಡಬೇಡ್ರಿ. ಮೀಟ್ರಿಗಟ್ಟಲೆ ಉದ್ದಿರ್ತೈತೆ ಅದು. ನಿಮ್ಮ ಬುಕ್ನಾಗ ಅಷ್ಟೇ ತೋರಿಸಿರ್ತಾರೆ ಅಷ್ಟೇ, ಇಲ್ಲಿ ಬ್ರ್ಯಾಂಚಸ್ ಇರ್ತಾವೆ. ಹಿಂಗೆ ಮೆಡಿಕಲ್ ಬುಕ್ನಾಗ ಹೆಂಗೆ ತೆಗೆದಿರ್ತಾರೆ ಗೊತ್ತೇನಾ? ಇದು ಹಿಂಗೆ ಕಟ್ ಮಾಡಿ ತೋರಿಸ್ತಾರೆ. ಹಿಂಗೆ ಕಟ್ ಮಾಡಿದ್ರೆ ಕನೆಕ್ಷನ್ ಕಟ್ ಅಲ್ಲ. ಇದ್ರ ಮೀನಿಂಗ್ ಏನಂದ್ರೆ ಇದು ಭಾಳ ಉದ್ದಿರ್ತೈತೆ ತಮ್ಮ. ಅರ್ಥ ಆಯ್ತು ನಾಳದ? ಮೆಡಿಕಲ್ ಬುಕ್ನಾಗ ಹಿಂಗೆ ತೋರಿಸ್ತಾರೆ ಏನಂದ್ರೆ ಉದ್ದ ಭಾಳ ಇರ್ತೈತಿ. ನೀವೇನು ಮಾಡ್ತಾರೆ, ಪ್ರಿಂಟ ಮೂಡಿಲ್ಲ ಲೇಪ್ಪ ಅಂತ ಮತ್ತೆ ಹಿಂಗೆ ಹೊಡಿಬೇಡ್ರಿ. ಯಾಕೆ ನೀವು ಹೇಳಿರೋದಿಲ್ಲ. ಇಂಟ್ರೆಸ್ಟಿಂಗ್ ಐತಲ್ಲ ಇದು. ಓಕೆ, ಇಂಥವು ಎಷ್ಟದಾವ ಅಂದ್ರೆ ನರಕೋಶಗಳು 1000 ಕೋಟಿ. ಅದರ ಸೆನ್ಸರಿ ಜ್ಞಾನವಾಹಿ, ಕ್ರಿಯಾವಾಹಿ, ಮಿಶ್ರವಾಹಿ, 3 ಟೈಪ್. ನಿಮಗೆ ಜ್ಞಾನೇಂದ್ರಿಯ ಎಷ್ಟದ? ಜ್ಞಾನೇಂದ್ರಿಯ ಎಷ್ಟದ? ವೆರಿ ಗುಡ್, ಖುಷಿ ಆಯ್ತು ನನಗೆ. ಎಷ್ಟು ರೀ? 5 ಅದಾವಲ್ಲ? 5 ಅದಾವೇನು ಹೆಚ್ಚಿಗೆ ಅದಾವ? ಹಾಂ, ಖುಷಿ ಆಯ್ತು ನನಗೆ. ಮೊನ್ನೆ ಬೆಂಗಳೂರಿನೊಳಗೆ CBSE ದವ್ರು ಕ್ಲಾಸ್ ತೊಗೊಂಡಾಗ ಕೇಳಿದೆ ಎಷ್ಟು ಅಂತ. 10 ಅಂದರು. ಇನ್ನು 5 ಯಾವ ಒಂದೇ? ಅದು ಜಪಾನ್ ಬುಕ್ಕಿನಿಂದ ಟ್ರಾನ್ಸ್ಲೇಷನ್. ನಮ್ಮದು ಹೈ ಲೆವೆಲ್ ಎಜುಕೇಷನ್ ಐತ್ರಿ, ಅದ್ರಾಗ ಒಂದು ಜಪಾನ್ದವ್ರಿಗೆ 10 ಅದಾವ. ನಮ್ಮ ತಲೆಗೆ ಹಾಕಿಬಿಟ್ಟಾರ CBSE ಬೇರೆ, NSE ಬೇರೆ, ಇಂಗ್ಲೀಷ್ ಮೀಡಿಯಮ್ ಬೇರೆ, ಪ್ರೈವೇಟ್ ಸ್ಕೂಲ್ ಬೇರೆ, ಹೌದಲ್ಲ, ಕನ್ನಡ ಗೌರ್ಮೆಂಟ್ ಬೇರೆ. ನಮ್ಮ ತಲೆಗೆ ಹಾಕಿಬಿಟ್ಟಾರ. ನಮ್ಮ ಬ್ರೇನ್ ಹಂಗೆ ಐತೆ, ಅದು ಏನಾಗಿಲ್ಲ. ಆದ್ದರಿಂದ ನೀವು ಯಾವ ರೀತಿಯಿಂದ ದಡ್ರಿಲ್ಲ. ಮೈಗಳತನದಿಂದ ಬಿಟ್ಟರೆ ನೀವು ದಡ್ರಿಲ್ಲ. ಹಂಗಾರಿಲ್ಲೇ ಈಗ ತಿಳಿರಿ, ಎಲ್ಲಿ ಬಡಿಸ್ಯಾರ? ಉಪ್ಪು, ಚಟ್ನಿ, ಖಾರ ಪುಡಿ, ಚಟ್ನಿ ಪುಡಿ, ಕೋಸಂಬರಿ, ಕಡುಬು ಎಲ್ಲ ಹಾಕ್ಯಾರ. ಯಾವ್ಯಾವ್ದು ಎಲ್ಲೆಲ್ಲಿ ಐತಿ ಅಂತ ಹೇಳೋದು ಯಾವ್ದು? ಕೋಸಂಬರಿ ಎಲ್ಲಿ ಐತಿ ಅಂತ ಹೇಳೋದು ಯಾವ್ದು? ಮತ್ತು ಹೇಳ್ರಿ, ಏನು ಹೆದರಿಕೆನ? ಮತ್ತು ನೀವು ಹಿಂಗೆ ಹೇಳ್ತಾರನ, ಕಿವಿಗೆ ಹೇಳ್ಬಿಡ್ತಿದ್ದೇನೆ. ಕಣ್ಣು ಸ್ವಲ್ಪ ಸೀರಿಯಲ್ ನೋಡ್ತೀನಿ ಲೇಪ, ಎಲ್ಲೆಲ್ಲಿ ಹಾಕ್ಯಾರ ನೋಡಲಿ ಅಂತ ಹಿಂಗೆ ನೋಡ್ತೀನಿ. ಕಣ್ಣಿಂದ ನೋಡ್ಬೇಕು, ಹೌದಲ್ಲ? ನಿಮ್ಮಮ್ಮ ಅನ್ನ ಹಾಕ್ತಾಳೆ ಬಿಸಿದೆ, ಸುಡ್ತೈತೆ ಆರೈತೆ ಅಂತ ಹೇಳೋದು ಯಾವುದು? ವೆರಿ ಗುಡ್. ಮೊನ್ನೆ ಒಬ್ಬರು ಲೆಕ್ಚರರ್ಗೆ ಹೇಳಿದ್ರು, ನಾಲಿಗೆಯಿಂದ ಗೊತ್ತಾಗುತ್ತದೆ ಅಂದರು. ನಾಲಿಗೆಯಿಂದ ಗೊತ್ತಾಗ ನನಗೆ ಗಾಬರಿ ಅದೇ. ಅನ್ನ ಹಾಕಿದ ಕೂಡ ನಾಲಿಗೆಯಿಂದ ಗೊತ್ತಾಗತ್ತೆ ಅಂತ ಹಿಂಗೆ ಮಾಡ್ತಾರೆ ನೋಡ್ರಿ. ಇಲ್ಲ, ಅವ್ರಿಗೆ ಹೇಳಿದೆ, ಇಲ್ಲರಿ ಸರ್, ಅದೇ ನಮ್ಗೆ 15 ನಿಮಿಷ ಇಷ್ಟ ಟೀ ಕೊಟ್ಟರೆ ನಿಮ್ಮ ಪೀರಿಯಡ್ ಮತ್ತೆ ಚಾಲು ಆಕತ್ತೆ ಅಂತ ತಿಳ್ಕೊಂಡು ಗಡಿಬಿಡಿಯಾಗಿ ಚಹಾ ಕುಡಿಯೋಕೆ ಹೋದ್ರಿ, ಸುಟ್ಕೊಂಡಿರಿ.
ಚಹಾ ಬೇರೆ, ಅನ್ನ ಹಾಕಿದಾಗ ಟೆಸ್ಟ್ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ನ ಕೈಲಿ. ಹೌದಲ್ಲ, ವೆರಿ ಗುಡ್. ಹಾಗಾದ್ರೆ ಹಿಂಗೆ ನಾವು ಕೆಲವು ಸಲ ತಪ್ಪು ಉತ್ತರ ಬಂದ್ರೆ ಅಲ್ಲೇನೋ ಇರ್ತೈತೆ ಕಾರಣ. ಓಕೆ, ಆಮೇಲೆ ನಾಲ್ಕು ಹೇಳ್ತೈತೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿಕೋ. ಕೈ ಅಂತೈತೆ ನಾನು ಕಾಣೋದಿಲ್ಲ. ಅವಾಗೇನು ಮಾಡ್ತೈತೆ, ಬ್ರೇನಿಗೆ ಕಳಿಸ್ತೈತೆ ನಿಂಬೆಹಣ್ಣು ಬೇಕಾಗಿತ್ತೆ. ಬ್ರೇನ್ ಹೇಳ್ತೈತೆ ಕಣ್ಣಿಗೆ ನಿಂಬೆಹಣ್ಣು ನೋಡು, ಅದು ಎಲ್ಲಿ ನೋಡ್ತೈತಿ ಅಲ್ಲೇ ನೀ ತಗೋ. ಇಬ್ರಿಗೂ ಆರ್ಡ್ರ್ ಕಳಿಸ್ತೈತೆ. ಕಣ್ಣು ಹಿಂಗೆ ನೋಡ್ತೈತೆ ಅಲ್ಲೇ ತೊಗೊತೈತೆ. ಅದೆಲ್ಲ ಬಿಟ್ಟು ಕಣ್ಣು ಮೋಸ ಮಾಡ್ತೈತೆ, ಹಿಂಗೆ ನೋಡಿ ಗಪ್ಪ ಹಿಂಗೆ ನಿಂಬೆಹಣ್ಣು ತೋರ್ಸವಲ್ತ ಇದೆ. ತೋರ್ಸೀನಿ, ಅವ ನೋಡಿಲ್ಲ, ನಾ ಏನು ಮಾಡಲಿ ಅಂತೈತೆ ಅದ. ಅವ ನಿಂಬೆಹಣ್ಣು ತೊಗೊಳ್ಳೋ ಮಟ್ಟ ಅದು ಅಲ್ಲೇ ನೋಡ್ತೈತೆ ಅದು. ಹೌದೇನಲ್ರಿ? ತೊಗೊಂಡು ಹಿಂಡ್ಕೊಂಡು ಮತ್ತೆ ಅಲ್ಲಿ ಇಡ್ತದೆ. ಪಲ್ಯ ಹಚ್ಕೋ ಮತ್ತೆ ಹೇಳ್ತೈತೆ ಅದು, ಪಲ್ಯ ತೋರಿಸು. ಉಪ್ಪು ಹಚ್ಕೋ, ಅವು ಕಣ್ಣು ಅಂತೈತನ. ನಿಂದೊಂದು ತುತ್ತು ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಡೆ ನೋಡ್ಬೇಕಲ್ಲಪ್ಪ, ನಾನು ನೋಡಂಗಿಲ್ಲ, ನೋಡಿ ಕಣ್ಣು ಮುಚ್ಕೊಂಡು ಬೇಕಾದ ಸಲ ಹೇಳ್ರಿ, ಬೇಜಾರು ಪಟ್ಕೊಡೋದಿಲ್ಲ. ಎಲ್ಲ ಆದ್ಮ್ಯಾಗ ರೆಡಿ ಆಗ್ತೈತೆ. ಹಿಂಗೆ ಬಂದ ಕೂಡಲಿನ ಬಾಯಿ ಸಮೀಪ ಬಂದ ಕೂಡಲೇ ಮೂಗು ಹೇಳ್ತೈತೆ ಬಾಯಿ ತೆಗಿಬೇಡ. ನೀ ಯಾವಲೇ ಹೈಯರ್ ಲೆವೆಲ್ನಿಂದ ಪರ್ಮಿಷನ್ ತಂದೀವಿ, ನಿಂದೇನಲ್ಲೇ ಅಂತ ಹೊಡೆದಾಡ್ತಾವನ್ರಿ. ಪರ್ಮಿಷನ್ ತೊಗೊಂಬಂದೀವಿ ನಾವು ಬ್ರೈನಿಂದ ಆಗಲೇ. ಅದು ಹೇಳ್ತೈತೆ ಅದು ಹಳಸೆ ಐತ್ಲಿ ಎಪ್ಪ, ಹತ್ತು ತಿನ್ನಬೇಡ. ಈಗ ತಾಮ ಬಿಡ್ತೀರಿ. ಹೌದನ್ರಿ? ಅಂದರೆ ಹೆಂಗೆ ಕೆಲಸ ಮಾಡ್ತಾವೆ. ವಂಡರ್ಫುಲ್ ಐತೆ. ನೀವು ನಿಧಾನವಾಗಿ ನೋಡಿದಾಗ ನಿಮ್ಗೆ ಅದ್ಭುತ ಶಕ್ತಿ ಐತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಾವೇನು ತಿಳ್ಕೊಂಬಿಟ್ಟೆ, ಯಾಕರ ಹುಟ್ಟಿದ್ದು ಏನು ಸಾಕಾಗಿ ಹೋಗೈತ್ಲಿಪ್ಪ, ಅದೊಂದು ಎಕ್ಸಾಮ್ ಇದು. ಹಂಗಿಲ್ಲ. ನೀವು ಅಪರೂಪದಾಗ ನಿಮಗೆ ಜನ್ಮ ಕೊಡ್ಬೇಕಾದ್ರೆ ಮೊಟ್ಟ ಮೊದಲಿಗೆ ನಿಮ್ಮ ಅಮ್ಮ ಅಂದಾಗ ಜಗತ್ತಿನೊಳಗೆ ಎಂಟ್ರಿ ಮಾಡ್ಕೊಳ್ತೀರಿ. ನಾ ಬಂದೆ, ಇಡೀ ಸಮಾಜ ನಿಮ್ಗೆ ವೆಲ್ಕಮ್ ಮಾಡ್ತೈತಿ. ಅವಾಗ ಖುಷಿ ಆಕೈತಿ ನೀವು ಅಮ್ಮ ಅಂತ. ಮೊದಲೇ ಸಲ ನೀವು ಅಮ್ಮ ಅಂತ ಬಂದ ಅತ್ತಾಗ ಅವು ಖುಷಿಯಾಗಿಬಿಡ್ತಾ, ತನ್ನ ನೋವು ನೆನಪಾರ್ತಾ. ಡಾಕ್ಟ್ರ್ ಅಂತಾರೆ ವೆರಿ ಗುಡ್, ನಾನು ಸಕ್ಸಸ್ಫುಲ್ ಆಯ್ತು. ಓಣ್ಯಾಗಿನವ್ರು ಅಂತಾರೆ ಮಗು ಹುಟ್ಟೈತಿ. ಎಷ್ಟು ಮಂದಿ ಆನಂದ ಪಡ್ತಾರೆ ರೀ. ತೊಟ್ಲದ ಹಾಕೋ ದಿವಸ ಎಲ್ಲರೂ ಎತ್ಕೊಂತಾರೆ, ಮುದ್ದಾಡ್ತಾರೆ. ಅಂಥದ್ದು 10ಕ್ಕೆ ಬಂದ ಕೂಡಲೇ ಅವಂದೇನಲೇ ಇವಂದೇನಲ್ಲೇ ಅವನೇನಲ್ಲೇ ಹೇಳ್ರಿ. ನಮ್ದು ಇವತ್ತು ಸ್ಥಿತಿ ಏನಾಗೈತೆ. ಎಷ್ಟು ಮಂದಿ ಎತ್ಕೊಂಡು ಕಾದು ಮುದ್ದಾಡಿ ಊಟ ಮಾಡಿಸಿ ಆಟ ಆಡಿಸಿ, ಜಾತ್ರೆಗೆ ಹೋದ್ರೆ ನಮ್ಗೆ ಆಡೋಕ್ಕೆಲ್ಲ ಏನೇನೋ ತಂದು ಕೊಟ್ಟಾರ, ನಾವು ನೆನಪಾರಿಬಿಟ್ವಿ ಈಗ. ಹೌದನ್ರಿ? ನಾವು ತಪ್ಪು ಮಾಡ್ತಾ ಇರೋದು ನಮ್ಗೆ ಸ್ವಲ್ಪ ಮಾತಾಡೋಕೆ ಅಡ್ಡಾಡಕ್ಕೆ ಬಂದ್ಕೊಂಡು ದಿಮಾಕ್ ಬಂದುಬಿಡ್ತೈತೆ. ನಾವು ಪ್ರತಿಯೊಬ್ಬರು ಉಣಿಸಿದ ಒಂದೊಂದು ತುತ್ತು ಕೂಡ ಅದನ್ನು ಮತ್ತೊಬ್ರಿಗೆ ಹೆಂಗೆ ಕೊಡಬೇಕನ್ನೋ ಸಲುವಾಗಿ ಬೆಳೆಸ್ಯಾರ. ಆದ್ದರಿಂದ ಯಾವ ರೀತಿಯಿಂದ ನೀವು ಕಡಿಮೆ ಇಲ್ಲ, ಫಸ್ಟ್ ಕ್ಲಾಸ್ ಸ್ಟಡಿ ಮಾಡಬೇಕು, ಜಗತ್ತಿಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು. ಇಂಡಿಯನ್ಸ್ ಆರ್ ಸಮಥಿಂಗ್ ಗ್ರೇಟ್, ಯು ಆರ್ ನಾಟ್ ಆರ್ಡಿನರಿ ಫೆಲೋಸ್. ಆರ್ಡಿನರಿ ಇಲ್ಲ ನೀವು. ನಮ್ಗೆ ಗೊತ್ತಿಲ್ಲ, ಬರೀ ಪರೀಕ್ಷೆ ಮಾರ್ಕ್ಸ್ ಮುಗೀತಪ್ಪ, ನಿನ್ನೆಲ್ಲ ಮುಗೀತು ನೋಡಿ ಮಕ್ಕೊಂಬಿಡೋದೆ ಅಲ್ಲ. ಇಲ್ಲಿ ಪ್ರಶ್ನೆ ಸೆನ್ಸರಿ ಆ್ಯಂಡ್ ಕ್ರಿಯಾತ್ಮಕ. 400 ಕಿಲೋಮೀಟರ್ ಸ್ಪೀಡ್ನಾಗ ಕೆಲಸ ಮಾಡ್ತಾವೆ. ಹಾಗಾದ್ರೆ ಮಿಶ್ರವಾಹಿ ಅಂದ್ರೆ ಏನು ರೀ ಸರ್? ಗದ್ದಿಡ್ತು ನೋಡ್ರಿ. ಮಿದುಳಿಗೆ ಗೊತ್ತಿಲ್ಲದನ 60-70% ಕೆಲಸ ಮಾಡ್ತಾರೆ ದಿವಸ. ಮಿದುಳಿಗೆ ಗೊತ್ತಿಲ್ಲ. ಈಗ ನಾ ಇಲ್ಲಿ ಅಡ್ಡಾಡಕತ್ತೇನೆ, ಆ ಕಾಲು ಪರ್ಮಿಷನ್ ತೊಗೊಳಕತ್ತೈತನ, ಅದು ಪರ್ಮಿಷನ್ ತೊಗೊಳಕತ್ತೈತನ ಎಡಗಾಲ. ನಾನು ಆ ಕಡೆ ಹೋಗಬೇಕು, ಎಷ್ಟು ಅಡಿ ನಾನು ಎಡಗಡೆ ಕಾಲನ್ನು ಇಡಬೇಕು? 1 ಅಡಿ ಹಿಂಗೆ ಇಡ್ತೈತನ. ಇಲ್ಲ, ಪರ್ಮಿಷನ್ ತೊಗೊಳೋದಿಲ್ಲ. ಬಸ್ ಬಂತಲೇ ಓಡಮಂತಲೇ ಅದೆಲ್ಲ ಬಿಟ್ಟು ಓಹೋ ಒಂದೊಂದು ಅಡಿಯನ್ನು ನಾನು ನೋಡ್ತಾ ಹೋಗಬೇಕು. ನಂತರ ಹೋತನ ಬಸ್ ಇಲ್ಲ, ಹಿಂಗೆ ಹೋಗ್ತಿರನ ಬಾವು ಅಂತ ಓಡ್ತಾರೆ. ಹಂಗೆ ದಪ್ಪ ಅಂತ ಬಿದ್ದಾಗ ಗೊತ್ತ, ಅಲ್ಲಿ ತಗ್ಗಿದ್ದಾಗ ಗೊತ್ತಾಗಲಿಲ್ಲ ಅಪ್ಪ. ಹೌದನ್ರಿ? ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಐತಿ. ನಿಮ್ಮಮ್ಮ ಹೇಳ್ತಾಳೆ ಸಾಲಿಗೆ ಹೊತ್ತಾತ ಬಕೆಟ್ನಾಗ ನೀರು ತೊಡೀನಿ, ಸ್ನಾನ ಮಾಡಿ ಬಾ, ಹೊತ್ತಾಗ್ತೈತಿ. ನೀವು ಹೋದ್ಕೊಂಡು ನೀರು ಹಾಕೊಂಡ್ಬಿಡ್ತೀರ ನಮ್ಮ ಮೈ ಮ್ಯಾಗ. ಎಷ್ಟು ಕಾದೈತೆ ಕೈ ಇಡ್ತೀರಿ. ಇಟ್ಟ ಮೇಲೆ ಮೆಸೇಜ್ ಕಳಿಸ್ತೈತೆ ಕೈ 100 ಡಿಗ್ರಿ ಸೆಲ್ಸಿಯಸಲ್ಲಿ ನೀರು ಕುದಿಯುತ್ತಿದೆ, ಈಗ ನಾನು ಏನು ಮಾಡಲಿ ಅಂತೈತೆ. ಹಿಂಗಿಟ್ಟು ಮಿದಳು ಕೇಳ್ತಾರನ, ಹಿಂಗಿಟ್ಟೆ 100 ಡಿಗ್ರಿ ಸೆಲ್ಸಿಯಸಲ್ಲಿ ನೀರು ಕುದಿಯುತ್ತಿದೆ, ಈಗ ಏನು ಮಾಡಲಿ ಅದು ಹೇಳ್ತೈತೆ. ನಿಮ್ಮ ಮಿದಳು 10 ನಿಮಿಷ ತಡಿ, ಸೀರಿಯಲ್ ಮುಗಿದ ನಂತರ ನಾನು ಹೇಳುತ್ತೇನೆ ಅಂದ್ರೆ ನಿಮ್ಮ ಕೈ ಪರಿಸ್ಥಿತಿ ಏನಾಗಿರ್ತಿತ್ತು ಯಪ್ಪ. ಮರದಿವ್ಸ ಶಾಲೆಗೆ ಬರ್ಬೇಕಾದ್ರೆ ಹಿಂಗ್ಯಾಕ್ಲೆ ಅದು ನಿನ್ನೆ
ಪರ್ಮಿಷನ್ ಕೇಳೋದಿಲ್ಲ ಅದು ಹಿಂಗಿದೆ. ಏನಾತ ಇನ್ನೂ ಮೆಸೇಜ್ ಮುಟ್ಟಿಲ್ಲ, ಮೊದಲು ತೆಗಿತೀರಿ. ಹಾಗಾದ್ರೆ ಇದು ಬೆಳವಣಿಗೆ ಆಗೋ ಸಲುವಾಗಿ ಶಾಲೆಯಲ್ಲಿ ವಾರಕ್ಕೆ 2 ಪೀರಿಯಡ್ ಪಿ ಪೀರಿಯಡ್ ಇರ್ತಾವೆ ನೋಡ್ರಿ. ಪಿ ಪೀರಿಯಡ್ ಯಾಕೆ ಇರ್ತಾವಂದ್ರೆ ಮೈಂಡ್ ಆ್ಯಂಡ್ ಮಸಲ್ಸ್ ಹೆಂಗೆ ವಂಡರ್ಫುಲ್ ವರ್ಕ್ ಮಾಡ್ಬೇಕು. ಕ್ರಿಕೆಟ್ ಆಡ್ಬೇಕಾದ್ರೆ ನಾವು ಹೇಳ್ತಾನೆ ಬಾಲ್ ಜೋರು ಹಾಕ್ಬೇಡಪ್ಪ, ಸಾವಕಾಶ ಹಾಕಂತಾನೆ ನಾವು ಇಲ್ಲ. ಅಥವಾ ಬಿದ್ದು ಕುಳ್ಳೇನು ವಿಚಾರ ಮಾಡ್ತಿರ್ತಾನೆ, ಅದು ಎಲ್ಲಿ ಬಿದ್ದಿತ್ತು, ಯಾವ ವೇಗದಿಂದ ಬಂದಿತ್ತು, ಯಾವ ಕಡೆ ಹೋಗುತ್ತದೆ, ಆಮೇಲೆ ಬ್ಯಾಟ್ ಬೀಸ್ತಾನೆ, ಇನ್ನೂ ಬರೋದಾಗ ಹೊಡಿತಾನೆ. ಹೌದಲ್ಲ? ಏನು ವಂಡರ್ಫುಲ್ ಐತೆ. ಕಬಡ್ಡಿ ಆಡೋ ಹೇಳ್ತಾನೆ ನಾನೀಗ ಒದಿಯುತ್ತೇನೆ ಹಿಂದೆ ಸರಿ ಅಂತಾನ. ಯಾಕೆ 2 ಪಿ ಪೀರಿಯಡ್ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ ಆಗಲಿ ಅಂತೈತೆ. ಅದು ದುರಂತ ನಮ್ಮ ಶಾಲೆಯೊಳಗೆ ಏನಾಗೈತೆ, ಪಿ ಪೀರಿಯಡ್ನಾಗ ಗಣಿತ ಮಾಸ್ತರ್ ಬಂದುಬಿಡ್ತಾರೋ, ಇಂಗ್ಲೀಷ್ ಮಾಸ್ತರ್ ಬಂದುಬಿಡ್ತಾರೋ. ನೀವೇನಂತೀರಿ ಸರ್ ಈಗ ಪಿ ಪೀರಿಯಡ್ ರೀ, ಈಗ ಪಿ ಐ ನೋ ಟೇಕ್ ದ ಸೆಕೆಂಡ್ ಥಿಯರಮ್ ಸತ್ವಿಲಿಯಪ್ಪ ಅಂತಾರೆ. ಹೌದೇನಲ್ಲ? ಅಂದ್ರೆ ಪೀರಿಯಡ್ನಾಗ ಹಾಕೋದೇ ಬೇರೆ, ಕಲಿಸೋದೇ ಬೇರೆ, ಇರೋದೇ ಬೇರೆ, ಮಾರ್ಕ್ಸ್ ಬೇಕನ್ನೋದೇ ಬೇರೆ. ಹೇಗೆ ಆಗ್ತೈತಿ? ಡ್ರಾಯಿಂಗ್ ಪೀರಿಯಡ್ ಅದನ್ನು ಬೇರೆಯವರು ತೊಗೊತಾರೆ ನೋಡ್ರಿ. ಯಾಕೆ? ಎಲ್ಲಿ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ ಆಗ್ತಾ ಇಲ್ಲ ನಮ್ಮಲ್ಲಿ. ಆದ್ದರಿಂದ ನಮ್ಮಲ್ಲಿ ಅನೇಕ ಮಿಸ್ಟೇಕ್ಸ್ ಅದಾವೆ, ಯಾರೂ ಹೇಳೋದಿಲ್ಲ. ಬರೀ ಮಾರ್ಕ್ಸ್ ತೊಗೊಂಡ್ರೆ ಮಾರ್ಕ್ಸ್ ಹೆಂಗೆ ತೊಗೋಬೇಕು? ನೀವು ಹಾಕ್ಕೊಂಬಿಡ್ರಿ 100ಕ್ಕೆ 100. ಹೌದಲ್ಪ? ಒಬ್ಬ 0 ಬಿದ್ದಿದ್ದ, 100ಕ್ಕೆ 0 ಬಿದ್ದಿದ್ದೆ. ಅವರಪ್ಪ ಬೈತಾನ ಅನ್ನೋದಕ್ಕೆ ಅವ ಏನು ಮಾಡಿದ, ಇಲ್ಲೊಂದು ಗೆರೆ ಹಾಕ್ಕೊಂಬಂದ್ಬಿಟ್ಟ. ತಗೋ ಡಿಸ್ಟಿಂಕ್ಷನ್. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಾರ್ಕ್ಸ್ ಒಂದಲ್ಲ, ನೀವು ಇಷ್ಟು ಶಾಣ್ಯರದಿರಿ. 0 ಇದ್ದದ್ದು 9 ಮಾಡೋದು ಗೊತ್ತೈತೆ. ಹೌದಲ್ಲ? ಅಭ್ಯಾಸ ಯಾಕೆ ಬರೋದಿಲ್ಲ? ಹಾಗಾದ್ರೆ ಇಲ್ಲಿ ನೋಡೋಣ ನಮ್ಮ ಬ್ರೈನ್ನೊಳಗೆ ಯಾವ್ಯಾವ ಭಾಗದಾಗ ಏನೇನು ಮಾಡ್ತೈತೆ. ಇನ್ನೊಂದು 10-15 ನಿಮಿಷ ತೊಗೊಳ್ಳಿ, ಏನು ಬೇಸರ ಆತ ತೊಗೊಳ್ಳೋಣ. ಓಕೆ, ನಿಮ್ಮ ಈ ಬ್ರೈನ್ ಈ ಭಾಗ ಏನೈತಲ್ಲಿದೆ, ನೀವು ಹುಟ್ಟಿದಾಗಿಂದ ಇಲ್ಲಿವರೆಗೆ ಎಷ್ಟು ವಸ್ತುಗಳನ್ನು ನೋಡಿರಿ? ನೆನಪು ಎಷ್ಟು ಅದಾವಂದ್ರೆ 1984 9ನೇ ಹುಡುಗರನ್ನ ಟೆಸ್ಟ್ ಮಾಡಿದ್ವಿ ಕರ್ನಾಟಕ ಹೈಸ್ಕೂಲ್ನಾಗಿದ್ದಾನೆ. ಎಲ್ಲರ ಲಿಸ್ಟ್ ಬರ್ತಂದು ಕೊಟ್ರಿ, ಗುಂಪು ಮಾಡಿದ್ವಿ, ಫೈಲ್ ಮಾಡಿದ್ವಿ. 2 ಲಕ್ಷಕ್ಕಿಂತ ಹೆಚ್ಚಿಗೆ ಹೆಸರು ನಿಮ್ಗೆ ನೆನಪದಾವ. ನೀ ಎಷ್ಟು ಮಾರ್ಕ್ಸ್ ತಗೋ. ವಾವ್, ಇದು ಟ್ರೈನ್, ಇದು ಬಸ್, ಇದು ಸ್ಕೂಟ್ರ್, ಇದು ಸೈಕಲ್, ಇದು ಚಕ್ಕಡಿ ಹೇಳ್ತೀರ. ಅದು ಟ್ರೈನಿಗೆ ಸೈಕಲ್ ಎಷ್ಟು ಉದ್ದ ಐತೆ ನೋಡಂತೀರಿನ? ಇಲ್ಲ. ಇದು ಎಮ್ಮೆ, ಇದು ಎತ್ತ, ಇದು ಆಕಳ. ನಮ್ಮ ಮನ್ಯಾಗ 2 ಹುಲಿ ಮರಿಗಳಿವೆ, ಬೆಕ್ಕಿಗೆ ಹುಲಿ ಮರಿ ಅಂತೀರೇನ? ಪರ್ಫೆಕ್ಟ್. ಇದು ಅಕ್ಕಿ, ಇದು ಗೋಧಿ, ಇದು ಜ್ವಾಳ, ಇದು ಜೀರಿಗೆ, ಇದು ಸಬ್ಬಸ್ಗಿ, ಇದು ಕಸ್ಕಸಿ ಹೇಳ್ತೀರ. ಅಷ್ಟಿರಬಾರ್ದಪ್ಪ, ಕನ್ಫ್ಯೂಷನ್ ಆಕೈತಿ ಅಂತೀರೇನ? ನೋ ಕನ್ಫ್ಯೂಷನ್. ಈಗ ನಮ್ಮಮ್ಮ, ಚಿಗಮ್ಮ, ದೊಡ್ಡಮ್ಮ, ಅಜ್ಜ, ಅಜ್ಜಿ, ತಮ್ಮ ಪರ್ಫೆಕ್ಟ್ ಹೇಳ್ತಾರೆ. ಅದೆಲ್ಲ ಬಿಟ್ಟು ಕನ್ಫ್ಯೂಷನ್ ಆಗಿ ಇವ್ರು ಯಾರು ಅಂತ ನಿಮ್ಮ ಅಜ್ಜನ ತೋರಿಸಿ ಇವ್ರು ಯಾರು ಅಂದ್ಕೊಳ್ಳಿ, ಅವನು ನನ್ನ ಮಗ ಅಂತೀರೇನ? ಭಾಳ ಕೊಟ್ಟಿದ್ದಾನೆ ನಿಮ್ಮ ಅಜ್ಜ. ಕನ್ಫ್ಯೂಷನ್ ಆಗೋದಿಲ್ಲ. ಪೆನ್ ಅಂದ್ರೇನು, ಪಿನ್ ಅಂದ್ರೇನು? ಸಿ ವಂಡರ್ಫುಲ್ ಥಿಂಗ್. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಬಗ್ಗೆನೇ ನಿಮ್ಗೆ ನೆನಪಾವಳಿ ಹೋಗ್ತದೆ, ನೆನಪಿನ ಶಕ್ತಿನೇ ಇರಲಿ. ಸುಳ್ಳು. ಅರ್ಥಾತ್ ನಾನು ಹೇಳ್ತಾ ಇರೋದು, ಮಾರ್ಕ್ಸ್ ಕಡಿಮೆ ಬಿದ್ದು ಅಂದರೆ ನೀವು ದಡ್ರಿದ್ದೀರಿ ಅಲ್ಲ, ಮೈಗಳಿದ್ದೀರಿ, ನೋಡಕ್ಕೆ ಹೋಗಲ್ರಿ, ನಾಲೆಜ್ ಹೆಚ್ಚು ಮಾಡ್ಕೋವಲ್ರಿ. ಹಾಗೆ ನೀವು ನೋಡಿದ ವಸ್ತು ಎಲ್ಲ ಇಲ್ಲಿದವು. ವಂಡರ್ಫುಲ್. ಈಗ ಮೊನ್ನೆ ಅವ ಫಿಲ್ಮ್ ಆ್ಯಕ್ಟರ್ ಯಾರವ, ಅವ್ನು ಜೈಲಿಗೆ ಹಾಕ್ಯಾರಲ್ಲಪ್ಪ, ಯಾರವ? ಬರ್ಷಾರ ನಿಮಗೆ ಪಿಕ್ಚರ್ ತೆಗಿಸಿ ತೋರ್ಸ್ಯಾರನ. ಇದು ಈ ಸಲ 10ಕ್ಕೆ ಬೀಳ್ತೈತಿ, ಬರ್ಕೋರಿ. ಹೆಂಗೆ ಹೊಡೆದ್ರೆ ನೋಡ್ರಿ, ಒಮ್ಮೆ ನೋಡ್ತೈತಿ. ಯಾವನು ಬೇಡ ಅಡಿ ಅದ ಸರ್ ತೋರಿಸಿ ಇವನು ಇದು ಅದು ನೆಪ್ಪ ಆಗೋಲ್ತ್ರಿ, ಅದು ಏನು ನೋಡ್ರಿ. ನಿಮಗೆ ಬೇಕಂದ್ರೆ ಸೇವ್ ಹೆಂಗೆ ಕೊಟ್ಕೋತೀರಿ, ಅವಿಷ್ಟು ಇಲ್ಲಿ ಸೇವ್ ಮಾಡ್ತೀರಿ. ನೆಕ್ಸ್ಟ್ ಒನ್ ಇಸ್ ಸೌಂಡ್. ಇವು ಎಷ್ಟು ಸೌಂಡ್, 1 ಲಕ್ಷ ಸೌಂಡ್ ನಿಮ್ಗೆ ಗೊತ್ತದ, ಅವನು ಇಲ್ಲಿ ಸೇವ್ ಮಾಡ್ತಾರೆ. ಬರೀ ರಿಂಗ್ ಆದ ಸಾಕು, ಇದು ನನ್ನ ಫೋನ್ ಅಲ್ಲ, ಇದು ಅಪ್ಪಂದು, ಇದು ಅಮ್ಮಂದು, ಇದು ಸರ್ದು ಹೇಳ್ತಿರೋದೆಲ್ಲ ಬಿಟ್ಟು ಒಂದು ರಿಂಗ್ ಆದ್ಕೊಳ್ಳಿ ಎಲ್ಲರೂ ಹಿಂಗೆ ತೆಗೆದು ನೋಡಿ ನಂದಲ್ಲ ಅಂತೀರಿ.
ಹಂಗಾರೆ ಯಾಕೆ ನೆನಪು ಉಳಿಯೋದಿಲ್ಲ? ನೀವಂತೀರಿ 3 ತಾಸು ಓದ್ತೀನಿ ಸರ್, ನೆನಪು ಉಳಿವಲ್ತಾರೆ ನನಗೆ. ಕೆಲವು ಮಂದಿ ಓದ್ತಾರೆ. ಯಾಕೆ ನೆನಪು ಉಳಿದಿಲ್ಲ? ಮನಸ್ಸಿನಾಗ ಓದಿದ್ರಿ ಅಂದ್ರೆ ಆ ಧ್ವನಿ ನಿಮ್ಮ ಬ್ರೈನ್ನೊಳಗೆ ರೆಕಾರ್ಡ್ ಆಗೋದಿಲ್ಲ. ಈಗ ನಾನು ಈಗ ಹೇಳ್ತೇನೆ, ರೆಕಾರ್ಡ್ ಮಾಡ್ಕೊಂಡು ಒಂದು ಅರ್ಧ ತಾಸು ಓದ್ತೀನಿ, ಮತ್ತು ಟೇಪ್ ರೆಕಾರ್ಡ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಅರ್ಧ ತಾಸು ಮನಸ್ಸಿನಾಗ ಓದ್ತೀನಿ. ಏನಾಯ್ತು ರೆಕಾರ್ಡ್ ಅಂತೀನಿ, ಆಗಿಲ್ಲ ರೀ ಸರ್. ಯಾಕಾಗಿಲ್ಲ? ಮತ್ತು ಏನು ಎದಕ್ಕೆ ಕುಂತಿದ್ದೆ ಬೈದೆ ಅಂದರೆ, ಅದು ನನಗೂ ಗೊತ್ತಿಲ್ಲ ರೀ ಸರ್, ನನಗೆಲ್ಲಕ್ಕೆ ಜೋರು ಓದ್ರಿ ಆಕೈತಿ ಅಂತ ಆಕೆ. ಹಂಗೆ ನೀವು ಇಂಪಾರ್ಟೆಂಟ್ ಸರ್ ಏನು ಹೇಳ್ತಾರೆ ಅದನ್ನು ಬೆಳಗ್ಗೆ ನೋಟ್ಸ್ ಮಾಡಿ, ಬೆಳಗ್ಗೆ 2 ಸಲ, ಸಾಯಂಕಾಲ 2 ಸಲ ಜೋರಾಗಿ ಅನ್ರಿ, ನೀವು ಒಟ್ಟ ನೆನಪು ಹಾರೋದಿಲ್ಲ. ಒಂದು ಎಕ್ಸಾಂಪಲ್ ತೊಗೊಂಡೆ ಬಿಡೋಣ. ನಾ ಬಂಡಲ್ ಹೊಡಿತೀನಿ ಅನ್ನಕತ್ತೈತಿ ನೀವು, ಹೌದಲ್ಲ? ನೀವು 1ನೇತ್ತ ಇದ್ದಾಗ ನಿಮ್ಮ ಟೀಚರ್ ಒಂದು ಹಾಡು ಕಲಿಸಿದ್ರು, ಟ್ವಿಂಕಲ್ ಟ್ವಿಂಕಲ್ ಹಾಯ್ ಸರ್, ವಂಡರ್ಫುಲ್. 10 ವರ್ಷದ ಹಿಂದಿಂದ ನಿಮಗೆ ನೆನಪೈತಿ. 9ನೇತ್ತಕ್ಕೆ ಒಂದು ಪೊಯಮ್ ಇತ್ತಲ್ಲ, ಅದು ಯಾವುದು? ಹೋದ ವರ್ಷಲೇ ಇನ್ನೂ ಏನು, ಇನ್ನೂ ಕೆಲವಾಗಿ 1-2 ತಿಂಗಳಾಗಿಲ್ಲ. ಹೆಂಗೆ ಕೇಳಕತ್ತೀರಿ ಗೊತ್ತಾನೆ? ಯಾವ್ದು ಇದೆ? ಯಾಕಂತ ಹೇಳ್ರಿ, ಜೋರು ಅಂದೇ ಇಲ್ಲ ನೀವು. ಪರೀಕ್ಷೆ ಓದಿದ್ರಿ, ಬಂದ್ರಿ, ಬರೆದ್ರಿ, ಕಲಾಸ್ ಸೌಂಡ್ ಏನೈತೆ ಗೊತ್ತೇ ಇಲ್ಲ. ಏಮ ರೈಟ್? ಹಾಗಾದ್ರೆ ಯಾರೂ ಕಲಿಸಿಲ್ಪ, ಆದರೂ ನೀವು ಜೋರು ಅಂದಿದ್ರೆ ನೆನಪಿರ್ತೈತಿ ಅನ್ನೋಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ಜೋರು ಅಂದಿದ್ರೆ ನೆನಪಿರ್ತೈತಿ. ಅಮ್ಮ ನಿನ್ನ ಹೇಳ್ರಿ, ಏನು ತಪ್ಪಿಲ್ಲ. ಗಾಳಕ್ಕೆ ಶಿಕ್ಕ ಬರ್ಷಾರನ ಇದೆ ಇಲ್ಲಲ್ಲ? ನೋಡ್ರಿ ಹೆಂಗೆ ಬರ್ತೈತಲ್ಲಿದೆ. ಈಗ ನಾ ಒಂದು ಲೈನ್ ಹೇಳ್ತೇನೆ, ಮುಂದಿನ ಲೈನ್ ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೇಕು. ಪರೀಕ್ಷೆಕ್ಕಿಲ್ಲ, ಹೆದರಬೇಡ್ರಿ, ಕೇಳಿ. ಶಿವ ಅಂತ ಹೋಗುತ್ತಿದ್ದೆ, ಹಂಗೈತ್ರಿ ಈಗ. ಅಂದ್ರೆ ಇಷ್ಟು ಶಾಣ್ಯರದಿರಿ ಅಂಥದ್ದು ನೀವು ಪರೀಕ್ಷೆದ್ದು ಏನಾರ ಕೇಳಿದ ಕೂಡ ನೆಪ್ಪಳಿ ಹೊಡ್ತದೆ, 3 ತಾಸು ಓದಿ ನೆಪ್ಪಳಿ ಹೊಡ್ತದೆ. ನಾ ಏನು ಕೇಳ್ತೀನಿ ಅನ್ನೋ ಸಹಿತ ನಿಮ್ಗೆ ಗೊತ್ತಿದ್ದಿದ್ದಿಲ್ಲ, ಆದರೆ ನೀವು ಕರೆಕ್ಟಾಗಿ ಹೇಳಿದ್ರಿ. ಕಾರಣ ಏನಂದ್ರೆ ಜೋರಾಗಿ ಅಂದಿರಿ. ಯಾವಾಗ ನೀವು ಜೋರಾಗಿ ಓದ್ತೀರಿ ಮನೆಯೊಳಗೆ, ಅದು ನೆನಪು ಉಳಿತೈತಿ. ಇಲ್ಲಿ ಶಾಲೆ ಒಳಗೆ ನಾವೇನಂತೀವಿ, ಮನಸ್ಸಿನಾಗ ಓದ್ರಿ ಅಂತೀವಿ. ಅವು ಆ ಸೀರಿಯಲ್ ಹಚ್ಚಿರ್ತಾಳೆ, ಮನಸ್ಸಿನಾಗ ಓದಂತಾಳೆ. ನೀವು ಅಲ್ಲೇ ಕುಂತಲ್ಲೇ ಕೋಲ್ಯಾಗ ಹೋಗಿ ಇಲ್ಲ ಸರ್, ಬೇಡ ಬೇಡ ಬೇಡ, ಜೋರಾಗಿ ಓದಬೇಕು. ಅರ್ಥಾತ್ ನಾಡ್ದು ನೋಟ್ಸ್ ಮಾಡಬೇಕು. ಬೆಳಿಗ್ಗೆ 2 ಸಲ, ಸಾಯಂಕಾಲ 2 ಸಲ ಜೋರಾಗನ್ರಿ, 100ಕ್ಕೆ 100 ಗ್ಯಾರಂಟಿ. ಆದರೆ ನೀವು ಓದ್ಬೇಕಾದ್ರೆ ಏನಾಗ್ತದೆ ಗೊತ್ತನ, ಅರ್ಥ ಇಲ್ಲದೆ ಓದ್ತೀರಿ. ಉದಾಹರಣೆನ ತೋಳ್ತೀನಿ. ಇದು ಓದಕ್ಕೆ ಬರ್ತೈತೆ ಬರೋದಿಲ್ಲ ಎಲ್ಲರಿಗೂ? ಸ್ಟಾರ್ಟ್. ಹಾಂ, ಎಲ್ಲರೂ ಕರೆಕ್ಟ್ ರೀ ಸರ್, ಕನ್ನಡ ಮೇಲ್. ಈಗ ಇನ್ನೊಮ್ಮೆ ಓದ್ತೀರಿ? ಯಾ, ಸ್ಟಾರ್ಟ್. ವಾವ್, ಸೂಪರ್. ನೀವು ನನ್ನ ಗುರುಗಳೇ. ನಮ್ಮ ಅವನ ಜೊತೆ ಹೊಲಕ್ಕೆ ಹೋಗಿರಿ, ಇಷ್ಟುದ್ದು ಮುಳ್ಳು ನಟ್ಟೈತಿ, ರಕ್ತ ಬಳ ಬಳ ಬರಕತ್ತೈತಿ. ನಮ್ಮ ಗುರುಗಳು ಹೆಂಗೆ ಕಲ್ಸಾರ ಹಂಗೆ ಹೇಳ್ತೀನಿ ನಮ್ಮ ಅವ್ಗ. ಅವ್ವ ಮುಳ್ಳು ನಟ್ಟಿತು, ರಕ್ತ ಬಂದಿತು. ನಾ ಹೇಳಿದ್ರೆ ನಗ್ತಾರೆ ನೋಡ್ರಿ ಅವ್ರೆ. ಯಾಕೆ ನಗ್ತಾರೆ? ಈಗ ಹಂಗೆ ಹೇಳಿದ್ರಿ, ಅವ್ವ ಮುಳ್ಳು ನಟ್ಟಿತು, ರಕ್ತ ಬಂದಿತು. ಯಾರು ಓ ಅನ್ನಂಗಿಲ್ಲ, ನಿಮ್ಮ ಕಡೆನ ಬರಂಗಿಲ್ಲ. ಅಲ್ಲಿ ಧ್ವನಿ ಹೆಂಗೆ ಬದಲಾಗ್ತೈತೆ? ಯವ್ವಾ, ಹೌದೇನಲ್ರಿ? ಅಂದಮೇಲೆ ನೀವು ಭಾಷೆ ಓದಬೇಕಾದಾಗ ಫೀಲಿಂಗ್ಸ್ ಬರೋ ಹಂಗೆ ಓದಬೇಕು ವಿನಃ ಬರೀ ಸೀದಾ ಓದ್ಬಿಟ್ರ. ವೀರ ಸೈನಿಕರೇ ಹೋರಾಡಿರಿ. ಏನು ಸೈನಿಕರು ಹೋರಾಡಿರಿ ಅಂದ್ರೆ ಹೌದಲ್ರಿ? ಚೆನ್ನಮ್ಮ ಹೇಳ್ತಾಳೆ, ಸೈನಿಕರೇ ಹೋರಾಡಿರಿ, ಮಾಡಿರಿ, ಇಲ್ಲವೇ ಮಡೀರಿ. ಹಿಂಗೆ ಓದಿದ್ರೆ
ಸೈನಿಕರೇ ಏನ್ರಿ ಅವ ಚಾ ತರ್ಲಿನ ಅಂತ ನಾನು ಸೈನಿಕರೇ ಅದು ಬೇರೆ ಸೈನಿಕರೇ ಯಪ್ಪ ಏನು ಬೇಕೆ ಅಲ್ಲಿ ಫೀಲಿಂಗ್ಸ್ ಬರಲಿಲ್ಲ ಅಂತಂದ್ರೆ ಅರ್ಥ ಆಗೋದಿಲ್ಲ. ಅರ್ಥ ಆಯ್ತು ನಾ ಹೇಳ್ದೆ. ಅದ ಭಿಕ್ಷಕ್ಕೆ ಬಂದಾಗ ಅವ್ವ ಹೆಂಗಂತಾಳಕ್ಕೆ ಯಾಕೆ ಹಂಗೆ ಓದಿರ್ತಾಳ ಯವ್ವಾ ಅಲ್ಲಿ ಬೇರೆ ಅಂತಾಳೆ ಯವ್ವಾ ಬೇರೆ ಯವ್ವ ಧ್ವನಿ ಅವ್ವಾನ ಧ್ವನಿ ಬದಲಾವಣೆಯಿಂದ ನನಗೆ ಅರ್ಥ ಆಗ್ತೈತೆ ಅದು. ನೀವು ನಿಮ್ಮ ಹೋಗಿ ಹಂಗೆ ಹೇಳ್ತೀರನ ಯವ್ವಾ ಸಾಲಿಗೆ ಗೊತ್ತಾಕೈತಿ ದೌಡ್ ಊಟಕ್ಕೆ ಹಾಕ ಇಲ್ಲ ಸಾಲಾಗ ಹೊರಗೆ ಹಾಕ್ತಾರ ನಿಮ್ಮ ಕಾಪ ಹೊಡಿತಾಳೆ ಏನು ಹಾಡಾಗೈತೆ ಅಂತ. ಸಿ ದ ಸೌಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಸೌಂಡ್ ಮೇಲಿಂದ ನಿಮ್ಗೆ ಏನಾಗೈತೆ ಏನಾಗೇ ಇಲ್ಲ. ಆದ್ದರಿಂದ ಈ ಸೌಂಡ್ ಏರಿಯಾ ದಿಸ್ ಇಸ್ ಎ ಸೌಂಡ್ ಏರಿಯಾ ಮೋಸ್ಟ್ ಇಂಪಾರ್ಟೆಂಟ್. ನಂತರ ಡಿಸ್ಕಷನ್ ಏರಿಯಾ, ದಿಸ್ ಈಸ್ ಡಿಸ್ಕಷನ್ ಏರಿಯಾ. ನೀವು ಓದಿರಿ ಶಾಣ್ಯರಿದ್ದೀರಿ ಕನ್ಫ್ಯೂಷನ್ ಆಗ್ತೈತೆ ಎಷ್ಟೋ ಸಲ ಕನ್ಫ್ಯೂಷನ್ ಆಗ್ತೈತೆ. ಸೋಡಿಯಂ ಕಾರ್ಬೊನೇಟ್ ಬೈಕಾರ್ಬೊನೇಟ್ ಸೋಡಿಯಂ ಬೈಕಾರ್ಬೊನೇಟ್ ಕಾರ್ಬೊನೇಟ್ ಇದೆ. ಇದು ಸೋಡಿಯಂ ಬೈಕಾರ್ಬೊನೇಟ್ ಸೋಡಿಯಂ ಕಾರ್ಬೊನೇಟ್. ಒಂದು ವಾಷಿಂಗ್ ಸೋಡಾ ಒಂದು ತಿನ್ನೋ ಸೋಡಾ. ತಿನ್ನೋ ಸೋಡಾ ಯಾವುದು ನೀವಂತೀರಿ ಸಿಂಪಲ್ ಐತೆ. ಯಾಕೆ ಮೊದಲೇ ಪೇಜ್ನಾಗ ಅದನ್ನು ಬರೀ ಎರಡನೇ ಪೇಜ್ನಾಗ ಇದನ್ನು ಬರೀ ಅದು ಕಾಟಾದ ಇದು ಪಾಸ್ ಇದು ಕಾಟಾದ ಅದು ಪಾಸ್ ಒಂದು ಸುಳ್ಳು ಬರೆದ್ರು ಒಂದು ಮಾರ್ಕ್ಸ್ ತೊಗೊತೀರಿ. ಮಾರ್ಕ್ಸ್ ಸುಳ್ಳು ಬರೆದ್ರೆ ಒಂದು ಮಾರ್ಕ್ಸ್ ತೊಗೊತೀರಿ. ಪೇಜ್ನಾಗ ಒಂದು ಇನ್ನೊಂದು ಪೇಜ್ನಾಗ ಒಂದು ನಿಮ್ಗೆ ಗೊತ್ತಿರಲಿಲ್ಲ ಮಾರ್ಕ್ಸ್ ತೊಗೋತೀರಿ. ಹಂಗೆ ನಿಮ್ಮವನು ಗೊತ್ತಿಲ್ಲದೆ ತಿನ್ನೋ ಸೋಡಾ ವಾಷಿಂಗ್ ಸೋಡಾ ನಿಮ್ಗೆ ಸಾರಿಗೆ ಹಾಕಿಬಿಟ್ರೆ ಸಾರಿಗೆ ಹಾಕಿಬಿಡ್ತಾಳೆ. ಏನು ಹಾಕಿವೆ ಎರಡೂ ಹಾಕಿನ ಸ್ವಲ್ಪ ಸ್ವಲ್ಪ ತಿನ್ನಿರಿ ಅಂದ್ರೆ ಹೌದಿಲ್ಲ. ವಾಷಿಂಗ್ ಸೋಡಾ ಅರಿವು ಸ್ವಚ್ಛ ಅಲ್ಲ ಹೊಟ್ಟೆನ ಸ್ವಚ್ಛ ಆಕೈತಿ. ಹಾಗಾದ್ರೆ ನೆನಪಿಡ್ಬೇಕಾದ್ರೆ ಡಿಸ್ಕಷನ್ ಹೆಂಗೆ ಮಾಡಬೇಕು ತೋರಿಸ್ತೇನೆ. ತಿನ್ನೋ ಸೋಡಾ ಸೋಡಿಯಂ ಬೈಕಾರ್ಬೊನೇಟ್ ಬಾಯಿಗೆ ಹಾಕ್ಕೊಳ್ಳೋದೆ ಸೋಡಿಯಂ ಬೈಕಾರ್ಬೊನೇಟ್. ಅಯ್ಯೋ ನೆನಪಾರಂಗಿಲ್ಲ ನೀವು ಹೌದನ್ರಿ. ವಾಟ್ ಆರ್ ದ ಬಿಗ್ ರಿವರ್ಸ್ ಇನ್ ಇಂಡಿಯಾ? ಗಂಗಾ ಗಂಗಾ ಗಂಗಾ. ಬಿಗ್ ರಿವರ್ಸ್ ಬಿಗ್ ಸ್ಪೆಲ್ಲಿಂಗ್ ಏನು ಮುಗಿದತ್ತೆ. ಬಿ ಫಾರ್ ಬ್ರಹ್ಮಪುತ್ರ, ಐ ಫಾರ್ ಇಂಡಸ್, ಜಿ ಫಾರ್ ಗಂಗಾ. ದೀಸ್ ಆರ್ ಬಿಗ್ ರಿವರ್ಸ್ ಇನ್ ಇಂಡಿಯಾ. ಅರ್ಥ ಆಯ್ತಂದ್ರೆ ಹೇಳ್ದೆ. ಹಿಂಗೆ ನೀವು ಗ್ರೂಪ್ ಮಾಡಿಕೊಂಡು ಚೆಂದಾಗಿ ನೀನು ಅಕ್ಕಿ ಕೇಳೋದು ಅವಾಗ ನೀವು ಕೇಳೋದು ಮಾಡಿದಾಗ ನೆನಪ ಹಾರೋದಿಲ್ಲ. 100ಕ್ಕೆ 100 ಅದಕ್ಕೂ ಹೆಚ್ಚು ಕೊಡಕ್ಕೆ ಬರೋದಿಲ್ಲ ನಮಗೆ ಹೌದಲ್ಲ. ಅಂದಮೇಲೆ ಡಿಸ್ಕಷನ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರೈಟಿಂಗ್. ಇದು ದೊಡ್ಡದು ಇವತ್ತು ಸಮಸ್ಯೆ ಆಗಿದ್ದಿದೆ. ಈ ಏರಿಯಾ ರೈಟಿಂಗ್ ಏರಿಯಾ. ಒಮ್ಮೆ ನೀವು ಬರೆದ್ರಿ ನೋಡಿದ್ದ ನೆನಪಿಗೆ ಬರ್ತೈತೆ, ಕೇಳಿದ್ದ ನೆನಪಿಗೆ ಬರ್ತೈತೆ, ಬರಿಬೇಕಾದ್ರೆ ಕಣ್ಣು ನೋಡ್ತೈತೆ, ಮಿದುಳು ಚೆಕ್ ಮಾಡ್ತೈತೆ, ಕೈ ಕೆಲಸ ಮಾಡ್ತೈತೆ. ಆದ್ರೆ ನೀವೇನು ಮಾಡ್ತೈತೆ ಬರ್ತೈತಲ್ಲ ಬರೆಯಂಗೆ ಇಲ್ಲ. ದೇರ್ ಅಂತ ಬರೀರಿ THERE ಬರಿಬೇಕು. THEIR ಬರಿಬೇಕು. ಯಾವ್ದು ಬರಿಬೇಕಲೇಪ್ಪ? ಎರಡು ಅರ್ಥ ಬೇರೆ. ಅದು ಯಾವ್ದು ಬರಿಬೇಕು? ಕೂಡಿಸಿ ಬರೆದು ಬಿಡಲ್ಲ. ಕೂಡಿಸಿ ಬರೆದು ಬಿಡ್ತೀರಿ ಹೆಂಗೆ? THEIRE ಬೇಕಾರೆ ಇದನ್ನು ಓದ್ತಾನೆ, ಆರಿ ಬೇಕಾರೆ ಇದನ್ನು ಓದ್ತಾನೆ. ನನಗೇನು ಹೌದಲ್ಲ ರೀ? ಹಿಂಗೆ ಬರೀತೀರಿ ಹೌದಲ್ಲ? ತಪ್ಪದ. ಕನ್ನಡನೂ ಹಿಂಗೆ ಬರೀತಾರೆ, ಅನಾಹುತ ಬರೀತಾರೆ ಕನ್ನಡನೇ. ಅಂದನು ಇಲ್ಲಿ ಬರೀತಾರೆ ರೀ ಅಂದನು. ಇದು ಏನು ಓದ್ರಿದೆ? ದನು ಇದು ಪೂಜೆ ಯಾಕೆ ಕೊಟ್ರಿ? ಪೂಜಿದನು ನನಗೆ ಬೈತೀರಿ ನೀವು. ಮಾಸ್ತರ್ ಆಗಿರಿ ಗೊತ್ತಿಲ್ಲನ್ರಿ. ಇಲ್ಲಿ ಬರ್ತೈತೆ ನೋಡ್ರಿ, ತೊಗೊಂಡು ಓದ್ಬೇಕ. ಮಾಸ್ತರ್ ಯಾಕಾಗಿರಿ ಅಷ್ಟು ತಿಳಂಗಿಲ್ಲ. ನಾ ಬೈತೀರಿ ನೀವು, ಗೊತ್ತಾಯ್ತು ನಂಗೆ. ಅಲ್ಲಿ ಯಾಕೆ ಬೈದೆ? ಅಲ್ಲಿ ಜಾಗ ಇತ್ತು ಬರದೆ, ಜಾಗ ಇತ್ತು ಬರದೆ. ಮತ್ತು ನಾನು ಜಾಗ ಇದ್ರೆ ಬರಿತೀನಿ. ಒಂದು ಹೂ ಸುವಾಸನೆ ಇರುತ್ತದೆ.
ಕರೆಕ್ಟ್ ಅದಲ್ರಿ? ಕರೆಕ್ಟ್. ನಗಬೇಡ್ರಿ. ನಗುವಂಥದ್ದು ಏನೈತಿ ಇದ್ರಾಗ? ಹೂ ಸುವಾಸನೆ ಇರುತ್ತದೆ. ಸರ ಇದು ಕೆಟ್ಟದ ರೀ. ನಾನು ಇಲ್ಲೋಡ ನಗಬೇಡ್ರಿ. ಮನೆಗೆ ಹೋದ್ಮೇಲೆ ಸುಸೈಡ್ ಮಾಡ್ಕೊಂಡು ನಿಮ್ಮ ಹೆಸರ ಸುಸೈಡ್ ಮಾಡ್ಕೊತೀನ. ಅದಕ್ಕೂ ನಕ್ ಬಿಟ್ರಿ, ಹೌದಲ್ಲ? ಇಂಥ ಒಂದು ಕೇಸ್ ಬಂತು ನಾ ಇದ್ದಾಗ, ಹೆಡ್ ಮಾಸ್ಟರ್ ಇದ್ದಾಗ. ಹುಡುಗ ಹಿಂಗೆ ಬರೆದಿದ್ದ, ಕ್ಲಾಸ್ನವ್ರೆಲ್ಲ ಫೈರ್ ಮಾಡಿದ್ರೆ. ಅವ್ರ ಆಫೀಸರ್ ಇದ್ದಾವೆ ತಂದೆ. ನಾವು ಕರೆಕ್ಟ್ ಬರೆದ್ರು ಹಿಂಗೆ ನಕ್ಕ್ರಿ ಕ್ಲಾಸ್ನಾಗ. ತೊಗೊಂಡು ಬಾ ಪೇಪರ್ ಅಂತ ತೋರಿಸಿದೆ. ನೋಡ್ರಿ ನಾವು ಕರೆಕ್ಟ್ ಮಾಡ್ದ ನಾವು. ಹೂ ಸುವಾಸನೆ ಇರುತ್ತೆ. ತಪ್ಪೇನ್ರಿ ಅಂದ್ರೆ ತಪ್ಪೇನಿಲ್ಲ, ಬರೆದದ್ದು ಕರೆಕ್ಟ್ ಐತೆ. ಆದ್ರೆ ವಾಸನೆ ಬೇರೆ ಬರಕತ್ತೈತಿ. ಅದಕ್ಕೆ ಬರೆದದ್ದು ತಪ್ಪಿಲ್ಲ, ಗದ್ದಲೈತಿದೆ. ನಿಮ್ಮ ಪೇಪರ್ ಹಿಂಗೆ ಏನೇನು ಬರೆದಿರ್ತೀರಿ ಅದು ಬ್ಯಾಡದೆ. ಆದ್ದರಿಂದ ಬರಿಬೇಕಾದ್ರೆ ಏನು ಬರೆದಿರಿ ಮತ್ತೊಬ್ಬರಿಗೆ ತೋರಿಸೋರ ಜೊತೆ ಬರಿಬೇಕು. ನಮ್ಮ ಬ್ರೈನ್ ಸೂಪರ್ ಐತೆ. ಅದ್ರ ಉಪಯೋಗ ತೊಗೋಬೇಕಂದ್ರೆ ಜೋರಾಗಿ ಓದಬೇಕು, ಬರೆದು ತೆಗಿಬೇಕು, ಡಿಸ್ಕಷನ್ ಮಾಡಬೇಕು. ಆವಾಗ ನೀವು ಎಷ್ಟು ಮಾರ್ಕ್ಸ್ ಬೇಕು ಇಷ್ಟು ಮಾರ್ಕ್ಸ್ ಬೀಳ್ತಾವೆ. ಅರ್ಥಾತ್ ನಾಳಿದ ದಡ್ರು ಒಬ್ಬರು ಇಲ್ಲ, ದಡ್ರು ಒಬ್ಬರು ಇಲ್ಲ. ಮತ್ತು ಸರ್ ಹೇಳ್ಯಾರ ಇಷ್ಟಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡು ಫಸ್ಟ್ ಬಂದ್ರೆ 1000 ರೂಪೀಸ್ ತೊಗೋರಿ. ಅವ್ರು 5000 ಕೊಡೋರು. ಸುಮ್ಮನೆ ನಾನು 10th ಒಂದು ಅಡ್ಮಿಷನ್ ಕೊಡ್ರಿ, ನಾನು ತೊಗೊಳ್ತೀನಿ. ಹೌದಲ್ರಿ? ಬ್ಯಾಸ್ ಹೊಡೆದು ಬಿಟ್ರಾತ ಮತ್ತೆ ಸುಮ್ಮನೆ. ನೋಡ್ರಿ ಎಷ್ಟು ಮಂದಿ ನಾವು ಒಳ್ಳೇದಾಗಲಿ ಅನ್ನೋದಕ್ಕೆ ಇನ್ಸ್ಪೈರ್ ಮಾಡ್ತಾರೆ ರೀ. ಖುಷಿ ರೀ. ನೀವು ಫಸ್ಟ್ ಬಂದ್ರೆ ನಮ್ಮ ಹುಡುಗ, ನಮ್ಮ ವಿದ್ಯಾರ್ಥಿನಿಕೆ ಕಳ್ಕೊಂಡ್ವೇನಿಲ್ಲ, ಗುರ್ತಿಸ್ತಾರೆ, ಎನ್ಕರೇಜ್ ಮಾಡ್ತಾರೆ. ಹಗಲು ರಾತ್ರಿ ಸರ್ ಶಾಲೆ ಬಿಟ್ಟ ಮೇಲೆ ಕ್ಲಾಸ್ ಬಿಡ್ತಾರೆ. ಮತ್ತೆ ಕ್ಲಾಸ್ಲಿಯಪ್ಪ ನೀ ಬರ್ಕೊಂಡು ಏನ್ಲೇ ಕೊಡೆ, ಜೆರಾಕ್ಸ್ ಮಾಡಿಕೊಡ್ತೀವಿ. ಹೌದಲ್ರಿ? ಮಾಡಬೇಡ್ರಿ, ನೀವು ಬರ್ಕೋಬೇಕು. ಆದ್ದರಿಂದ ಇಲ್ಲಿ ಪ್ರಶ್ನೆ ಬರೋದಾ, ಇವರ್ ಎಕ್ಸ್ಟ್ರಾರ್ನರಿ. ಅಲ್ಟಿಮೇಟ್ಲಿ ನಾನಿಲ್ಲಿ ಮುಕ್ತಾಯ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವು ಯಾರೂ ಆರ್ಡಿನರಿ ಇಲ್ಲ, ಯಾರೂ ಆರ್ಡಿನರಿ ಇಲ್ಲ. ಎಷ್ಟೋ ಸಲ KS IAS ಹಿಂಗೆಲ್ಲ ದೊಡ್ಡ ದೊಡ್ಡ ಶಬ್ದ ಹೇಳ್ತೇವೆ ನಾವು. ನಮಗೆ ಆಗಂಗಿಲ್ಲ ಬಿಡಪ್ಪ, ಹೌದಲ್ಲ? ನೋಡೋಣ. ಇಲ್ಲಿ ನಮ್ಮ ಫ್ರೆಂಡ್ ಭಾವಿಕಟ್ಟಿಯವರಿದ್ದಾರೆ, DSCRT ಇಂದ ಟೆಕ್ಸ್ಟ್ ಬುಕ್ ಕಮಿಟಿಗೆ ಹೇಳಿದ್ವಿ. ಲೆಸನ್ಸ್ ಆಲ್ ಇಂಡಿಯಾ ಕೊಟ್ಟು ಬಂದವರು ಇದ್ದಾರೆ, ಮ್ಯಾಥಮೆಟಿಕ್ಸ್ ಇದ್ದು. ಈಗ ಅವ್ರು ರಿಟೈರ್ಡ್ ಆಗ್ಯಾರ. ಇಲ್ಲಿ ಹಿಂಗೆ ಬಂದು ಕುಂತ್ರೆ ನಮ್ಗೆ ಏನು ಗೊತ್ತಾಗ್ಬೇಕು? ಹೌದಲ್ಲ? ಹಿಂಗೆ ಬಂದು ಕುಂತ್ರೆ ನಮ್ಗೆ ಏನು ಗೊತ್ತಾಗ್ಬೇಕು? ಗೊತ್ತಾಗಂಗಿಲ್ಲ. ಈಗ ತಿಳಿದು ಇದನ್ನ ಆನ್ಸರ್ ನೀವೇ ಹೇಳ್ತಾರೆ. ಇದು ಒಂದು ಪಿಕ್ಚರ, ಇದು ಸೆಕೆಂಡ್ ಪಿಕ್ಚರ, ಇದು ಥರ್ಡ್ ಪಿಕ್ಚರ, 4ನೇ ಪಿಕ್ಚರ್ ಯಾವುದಪ್ಪ? ಮುಂದಿನ ಪಿಕ್ಚರ್ ಇದು ಅಥವಾ ಇದು ಅಥವಾ ಇದು ಅಥವಾ ಇದು. ಇವು 4ರಾಗ ಒಂದು ಗ್ಯಾರಂಟಿ. ಯಾವ್ದು 4ನೇದು? ಬಿ. 4 ಗುಂಪು ಮಾಡ್ಬೇಕು. ಎಷ್ಟು ಕೊಡ್ತೀರಿ ಸರ್ ಅಂತ ಕೇಳ್ಬೇಕು. 20,000 ಅಂತ ಹೇಳಿದೆ ಅಂತೇಳಿ 4 ಗುಂಪು ಮಾಡ್ಬೇಕು. ನೀವು A ಹೇಳ್ರಿ, ನೀವು B ಹೇಳ್ರಿ, ನೀವು C ಹೇಳ್ರಿ, D ಹೇಳ್ರಿ. ಒಂದು ಗ್ಯಾರಂಟಿ ಹೌದಲ್ಲ? 20,000 ಕೊಟ್ಕೊಳ್ಳಿ. ನೀ 5,000 ತಗೋ, ನೀ 5,000 ತಗೋ, ನೀ 5,000 ತಗೋ, ಮುಗದ ಹೋತ. ನಾವಿವತ್ತು ಹಿಂಗೆ ಮಾಡಕತ್ತೀವಿ, ಹೌದಲ್ಲ? ನಿಮ್ಗೆಲ್ಲರಿಗೂ ಉತ್ತರ ಗೊತ್ತೈತೆ. ಆದರೆ ನೀವೇನಂತೀರಿ? ಸುಳ್ಳು. ಯಾಕೆ ಗೊತ್ತಾ? ನಿಮ್ಗೆ ನೋಡೋದನ್ನು ಕಲಿಸ್ಲಿಲ್ಲ ನಾವು. ಬೈಲ್ಯಾಟ್ರಲ್ ಸಿಮೆಟ್ರಿಕಲ್, ಸಮಮಿತಿ ಅಕ್ಷ ಅಂತ ಶಬ್ದ ಕಲಿಸ್ಯಾರ ನಿಮಗೆ. ನಾನು ಇಲ್ಲೊಂದು ಲೈನ್ ಹಾಕಿದ್ರೆ ಈ ಕಡೆ ಒಂದು ಕಣ್ಣು, ಈ ಕಡೆ ಒಂದು ಕಣ್ಣು, ಕಿವಿ ಕಿವಿ, ಕೈ ಕೈ, ಹಿಂಗೆ 2 ಭಾಗ ಆಕೈತಿಲ್ಲ. ಇದು ಸಮಮಿತಿ ಅಕ್ಷ ಅಂತ ಕಲಿಸ್ಯಾರ ಏನಿಲ್ಲ. ಮತ್ತು ನಮ್ಮವು ಕುಂಬಳಕಾಯಿ ಸಾರು ಬೇಕಂದ್ರೆ ಬೇಡ ಅಂತೀವಿ. ಹೋಟೆಲಿಗೆ ಹೋದ್ಕೊಳ್ಳೋ ಬುಕ್ ಕೊಡ್ತಾನೆ. ಊಟ ಕೊಡೋಂದ್ರೆ ಬುಕ್ ಕೊಡಕತ್ತಿ ಎಲ್ಲ ಓದಾಕ ಅಂತೀರಿ. ನಾವು ಅಗದಿ ಭಕ್ತಿಯಿಂದ ತೊಗೊಂಡು ಪ್ರತಿಯೊಂದು ಪೇಜ್ ತಿರ್ತೀರಿ. ವಾ, 500 ರೂಪಾಯಿ, 200 ರೂಪಾಯಿ ಎಲ್ಲ ಓದ್ತೀರಿ ನೀವು, ಹೌದಲ್ಲೇ? ಮತ್ತೆಲ್ಲ ತಿರುವಿ, ಯಾಕಂದ್ರೆ ಓದ್ ಅನ್ನಂಗೆ ಇಲ್ಲವ. ಅಲ್ಲಿ ಸುಮ್ಮನೆ ಓದ್ತೀವಿ.
ಆಮ್ಯಾಗ 300 ರೂಪಾಯಿ ಕುಂಸ ಸೂಪ್ ಏಸ್ ಅಂತೀರಿ. ಕುಂಸ ಅಂದ್ರೇನು? ಕುಂಬಳಕಾಯಿ ಸಾರ. ಇಲ್ಲಿ ನಿಮ್ಮವು ಕುಂಬಳಕಾಯಿ ಸಾರು ಬೇಕಂದ್ರೆ ಬೇಡ, ನಮ್ಗೆ ತಿಳಂಗಿಲ್ಲ, ನಾವು ಚರಂಗಿಲ್ಲ ಅಂತೀವಿ. ಅಲ್ಲೇ ಕುಂಸ ಸೂಪ್ ಏಸ್. ಓದಿಸಿದ ಮೇಲೆ ಕೊಟ್ಟ ನೋಡ, ಗದ್ದೈತಲ್ಲ ಇದು. ಖಾರ ಬೇಳೆ ಬೇಕನ? ಬೇಡ, ದಾಲ್ ಫ್ರೈ ಏಸ್. ತಿಳಿದಂಗೆ ಹೇಳ್ಬೇಕ. ಅದಕ್ಕೆ ಹೋಟೆಲ್ನವ್ರು ನಿಮ್ಗೆ ಯಾವ ಹೆಸರು ತಿಳಿದಿರಬಾರ್ದು, ಹಂಗೆ ಮಾಡ್ತಾರೆ. ಇರಲಿ. ಈಗ ಇದು ನೋಡ್ರಿ, ಹಾಫ್ ಪೋರ್ಷನ್ ನಾ ತೆಗೆದು ಬಿಡ್ತೀನಿ, ನೀವೇ ಆನ್ಸರ್ ಹೇಳ್ತೀರಿ. ಈಗ ಆಲ್ ಬೈಲೆಟ್ರಲ್ ಸಿಮೆಟ್ರಿಕಲ್ ಅಂದ್ಕೊಳ್ಳಿ, ನೀವು ಎಷ್ಟು ಶಾಣ್ಯಾರ ಇದ್ದೀರಿ ಅನ್ನೋದು ಹೇಳಕತ್ತೇನೆ ನಾನು. ನೀವು ದಡ್ರ ಇದ್ದೀರಿ, ಶಾಣ್ಯಾರ ಮಾಡ್ಬೇಕಂತ ಬಂದಿಲ್ಲ ನಾವು. ನೀವು ಶಾಣ್ಯಾರ ಇದ್ದೀರಿ ಅದನ್ನು ಹೇಳ್ತೇನೆ. ಈಗ ಆಲ್ ಇನ್ಸೆಕ್ಟ್ಸ್ ಆರ್ ಬೈಲೆಟ್ರಲ್ ಸಿಮೆಟ್ರಿಕಲ್. ಎಲ್ಲ ಕೀಟಕಗಳು ಸಮಮಿತಿ ಅಕ್ಷರದಾಗ ಅದಾವು. ಹೆಂಗೆ? ಇದು ತಲೆ, ಎದೆ, ಹೊಟ್ಟೆ ಹಿಂಗದಾವ. ಇಲ್ಲಿಂದ ಭಾಗ ಮಾಡಿದ್ರೆ ಇತ್ತಾಗ ಹೆಂಗೈತೆ ಹಂಗೆ ಹಿಂಗೆ. ಹೌದೇನಲ್ಪ ಇದೆ? ಹೌದೇನಲ್ಲ? ಹಂಗೆ ಐತಿ ಇದು ಪ್ರಶ್ನೆ. ಸಮಮಿತಿ ಅಕ್ಷರಕ್ಕೆ ಸಂಬಂಧ ಐತೆ. ಹೆಂಗೆ? ಅರ್ಧ ತೆಗೆದು ಬಿಡ್ತೇನಪ್ಪ, ಎಷ್ಟು ಆಗ್ತಿದೆ? ಇದನ್ನ ಅರ್ಧ ತೆಗೆದ್ರೆ ಎಷ್ಟು ಆತ? ಇದನ್ನ ಅರ್ಧ ತೆಗೆದ್ರೆ ಎಷ್ಟು ಆತ? ಮುಂದಿಂದ ಯಾವ್ದು? ಮತ್ತು ಫುಲ್ IAS ಮುಗೀತಲ್ಲ. IAS ಮುಗಿಸಿದ್ರಿ ಅದು. ಆದ್ರೆ ನಾ ಫೀಸ್ ಹಚ್ಚಿ ಹೇಳಿದಾಗ ಕಿಮ್ಮತ್ತು ಭಾಳ. ಒಂದು ತಿಂಗಳಿಗೆ 60,000 ರೂಪೀಸ್. ವಾ, ನಾವು ರೊಕ್ಕ ತೊಗೋಬೇಕು. ನಾ ಈ ಡಿಸೈನ್ ಗೂಗಲ್ಗೆ ಕೊಟ್ಟವು ನಾನು. ನೀವಂತೀರಿ ನಾಳೆ ಹೋದ ಕೂಡ ಗೂಗಲ್ದಾಗ ನೋಡ್ತೀರಿ, ಕುಲಕರ್ಣಿ ಸರ್ ಹೇಳಿದ್ರಲ್ಲೇ ಇಲ್ಲೇ ಐತಿ ನೋಡ, ಅವರ ಹೇಳಿದ್ದಿಲ್ಲ ಅದು. ನಾಳೆ ಭಾವಿಕಟ್ಟೆ ಸರ್ ಹೇಳಿದ್ದೆ ಅದು ಫಾರ್ಮುಲಾ ಬಂದ ಆ ಗೂಗಲ್ದಾಗಿಂದ ಹೇಳ್ಯಾರ ಅವರು. ಅಲ್ಲ, ಅವ್ರು ಹೇಳಿದ್ದು ಗೂಗಲ್ದಾಗ ಬಂದಿರ್ತೈತೆ. ಗೂಗಲ್ ತಾನ ತಯಾರು ಮಾಡೋದಿಲ್ಲ. ಹಂಗೆ ನೋಡೋಣ ನೀವು ಹೇಳಿದ್ದು ಕರೆಕ್ಟ್ ಐತೆ ಇಲ್ಲ ಅಂತ. ಹಾಫ್ ಪೋರ್ಷನ್ ತೆಗೆದ್ಬಿಟ್ಟು ಎಷ್ಟಾತ? ಇದನ್ನು ತೆಗೆದ್ರೆ, ಇದನ್ನು ತೆಗೆದ್ರೆ, ಇದನ್ನು ತೆಗೆದ್ರೆ, ಮತ್ತು ನೀವೆಲ್ಲರೂ IAS ಮುಗಿಸಿದ್ರಲ್ಲ ಅಂದ್ರೆ ನೀವು ಯಾರೂ ದಡ್ರಿಲ್ಲ, ಇದನ್ನು ತಿಳ್ಕೊಬೇಕು. ಇವತ್ತು ನಮ್ಮ ಉದ್ದೇಶ ಇರೋದು ಜೋರಾಗಿ ಓದ್ರಿ, ಬರತ್ ತೆಗಿರಿ, ಸರಿಯಾದ ಸಮಯಕ್ಕೆ ನೀವು ಕೆಲಸ ಮಾಡಿರಿ, ಬರೀ ಟೈಮ್ ಟೇಬಲ್ ಹಚ್ಚಿ ಮಲ್ಕೋಬೇಡ್ರಿ. ಸರ್ ಹೇಳಿರ್ತಾರೆ ಮುಂಜಾನೆ 6ರಿಂದ 7 ಇಂಥದ್ದು ಹೋದ್ರಿ, 7ರಿಂದ 8 ಹಚ್ಚಿ ಬಿಡೋದೆ. ಇವತ್ತು ಎದ್ದಿದ್ದಿನಲೇ ಆಗಲೇ ಇಲ್ಲಿ ಅದು ಏನಾತಂದ್ರೆ ಮಾಡಬೇಡ್ರಿ, ಹಾರ್ಡ್ ವರ್ಕ್ ಮಾಡಿರಿ. ಯಾಕಂದರೆ ಈ ವಯಸ್ಸು ನೀವು ಹಾರ್ಡ್ ವರ್ಕ್ ಮಾಡಲಿಲ್ಲದ ಮತ್ತೆ ಚಾನ್ಸ್ ಸಿಗೋದಿಲ್ಲ. ಇದು ಅಕೇಜನ್ ಇದೆ. ಅದು ಈಗೇನು ಮಾಡ್ತಾರೆ, ಅವನ್ನ ಎದ್ದು ಕಸ ಹೊಡಿಬೇಕು, ಆಕೆನ ಊಟಕ್ಕೆ ಮಾಡ್ಬೇಕು. ಮತ್ತು ಈಗ ಮ್ಯಾಟ್ರಿಕ್ಕಾಗಿ ನೀವು ಬಂದಮೇಲೆ ನಿಮ್ಮವ್ವ ಏನು ಹೇಳ ಗೊತ್ತಾನೆ, ಏನೂ ಮಾಡಬೇಡ, ಓದ್ಕೋ, ನೀವು ಓದಿ ಹೋಗಿ. ಅದು 9ನೇ ತೈದಾಗ ಬೈದಾಳ, ನಿನ್ನ ಗಾಡಿ ಏನಾಗೈತಿ ಮಾಡಕ್ಕೆ ಬರೋಂಗಿಲ್ಲ ಅಂತ. ಈಗ 10ಕ್ಕೆ ಬಂದ್ರಲ್ಲ, ಓದ್ಕೋ ಹೋಗಿ, ನಾ ಎಲ್ಲ ಮಾಡ್ತೀನಿ. ಅದು ನೀವೇನು ಮಾಡ್ತೀರಿ, ಓದ್ಕೊಳಂಗಿಲ್ಲ, ಉಳಿದದ್ದೆಲ್ಲ ಕೆತ್ತೆ ಬಜೆ ಮಾಡ್ತೀರಿ. ಮಾಡಬೇಡ್ರಿ ಅಂತ ಹೇಳೋದ್ರ ಜೊತೆ ಲಾಸ್ಟ್ ನಿಮ್ಮಲ್ಲಿ ಕೇವಲ ಪಾಠ ಒಂದೇ ಅಲ್ಲ, ಅದ್ಭುತ ಶಕ್ತಿ ಇದಾವೆ. ಆ ಶಕ್ತಿ ಎಲ್ಲ ಉಪಯೋಗ ಮಾಡಿರಿ ಅಂತ ಹೇಳ್ತಾ, ಇದು ಎಷ್ಟಿದೆ? ಎಷ್ಟಿದೆ? ಇದು ಎಷ್ಟಿದೆ? ಇದು ಎಷ್ಟಿದೆ? ಇದು ಎಷ್ಟಿದೆ? ಇದು ಎಷ್ಟಿದೆ? ಕೆಲವು ಮೂರೇ. ಇದ್ರಾಗ ಏನು ದೊಡ್ಡ ಕಲಿಸಿದಾವ. 4 ಸಲ ಬರ್ರಿ 3 ಅನ್ಕೊ, ಏನು ಯಾಕೆ ಬರೀಬೇಕಂತೀರಿ? ನೀವೆಲ್ಲರೂ 10th ಅವರ ಕರೆಕ್ಟ್. ಇಲ್ಲಿ ಕಣ್ಣು ಹಚ್ತೀನಿ, ಇದನ್ನು ಕಣ್ಣು, ಇವೆಲ್ಲ ಕಣ್ಣು ಹಚ್ಚಿ ಬಿಡ್ತೇನೆ. ಅವಕ್ಕೆ ಕಣ್ಣು ಹಚ್ಚಿ ಇಲ್ಲಿ ಮುಖ ಮಾಡ್ತೇನೆ ಹಿಂಗೆ. ಇದು ಕೈ, 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 ಇದು ಮುಖ, ಕೈ, ಕಾಲು, ಕಾಲು, ಕಾಲು. ಈಗೇನು ಬೇರೆ ಯಾವುದೋ ಪ್ರಾಣಿ ಹೇಳಕ್ಕೆ ಬರೋಂಗಿಲ್ಲ, ಇಲಿ ಅಂದ್ರಿ ಕರೆಕ್ಟ್, ಬರೋಬರಿ, ನೀವು ಹೇಳಿದ ಕರೆಕ್ಟ್. ಮತ್ತು ಎಲ್ಲಾನು ಇಲಿನನ್ರಿ? ಹ್ಞೂ ರೀ, ಅಲ್ರಿ. ಇದ್ರ ಕಿವಿ ಹಿಂಗದಾವ್ರಿ, ಇದ್ರೂ ಹಿಂಗದಾವ್ರಿ. ಮತ್ತು ಇದ್ರದ್ದು ಕಿವಿ ಉದ್ದದವ್ರಿ, ಬಾಲ ಸಾಣದೈತ್ರಿ ಹಿಂಗೆ. ಮತ್ತು ಇಲಿನ ಅಂತ ಹೊಡೆದ್ರಲ್ಲ ಯಾವ ಸ್ವಲ್ಪ ಬದ್ಲಾತ. ಹಂಗಾರೆ ಇವು ಎರಡು ಸೇಮ್ ಅದಾವ್ರಿ, ಇದ್ರ ಬಾಲ್ ಹಿಂಗೈತ್ರಿ.
ಇಲಿ ಆತ್ರಿ. ಮತ್ತು ಇದ್ರದ್ದು ಬಾಲ್ ಬಿದ್ದರೆ ಪೆಟ್ಟು ಹತ್ತಬಾರ್ದಂತ ಬಾಲ ಹಿಂಗೆ ಮಾಡ್ಕೊಂಡೈತ್ರಿ ಇದು ಅಳಿಲ್ರಿ. ಮತ್ತು ಇದು ನೋಡಿದ್ರೆ ಕಿವಿ ಇಲ್ಲಿ ಸೈಡ್ಗೆ ಐತ್ರಿ, ಮತ್ತು ಬಾಲ್ ಹಿಂಗೈತ್ರಿ. ಬೈಬೇಡ್ರಲ್ಲ ಯಪ್ಪ. ನೋಡಿ ಸೇಮ್ 10th ಎಲ್ಲ ಮೂರ ಬೇರೆ ಹೆಂಗಾತ. ಅವ ಇಂಗ್ಲೀಷ್ನಾಗ ಚಲೋ ಅದಾನ, ಅವ ಗಣಿತಾಗ ಚಲೋ ಅದಾನ, ಅವ ಸೈನ್ಸ್ನಾಗ ಚಲೋ ಅದಾನ, ಬೇರೆನ ಹಾಕಿರಿ. ಮತ್ತು ಇದು ಏನು ತೆಗಿತೀರಿ? 4ರಾಗ ಒಂದು ಗ್ಯಾರಂಟಿ ಹೌದಿಲ್ಲ? ಇಲ್ಲ, ಅವ ಬೇರೆನ ಆಗ್ಯಾನ. ಯಾಕೆ ಹಂಗಾಗ? ನೀವು ಕೈ ರೀ ಸರ, ಇವು ಕಾಲು ಬರೋಬ್ರಿ. ಮತ್ತೇನು ರೀ ಅವು ಇದು ಚುಂಚ ಮಾಡ್ಕೊಂಡ್ಬಿಟ್ರಿ ಸರ. ಇದು ಹಿಂಗೆ ರೆಕ್ಕೆ ಮಾಡ್ಕೊಂಡಿರಿ, ಇದನ್ನು ಹಿಂಗೆ ರೆಕ್ಕೆ ಮಾಡ್ಕೊಂಡಿರಿ. ಮತ್ತು ಇದು ಏನು ರೀ ಇದು? ಏನು ರೀ ಇದು? ಪಕ್ಷಿ. ಈಗ ನೀವು ಹೇಳ್ತೀರಿ ನಮ್ಮ ಕ್ಲಾಸ್ಮೇಟ್ಲಿ ಅವ ಎಲ್ಲಿ ಅದಾನ? ಅಮೇರಿಕಾದಾಗ ಅದಾನ. ಅಲ್ಲಿ ಹೆಂಗೆ ಒಂದಲ್ಲಿ ಅವ್ನು ಸ್ಪೆಷಲ್ ಸ್ಟಡಿ ಮಾಡಿದ್ನ, ಅದಕ್ಕೆ ಅಲ್ಲಿ ಹೋಗ್ಯಾನ. ಮತ್ತು ನೀ ಯಾಕೆ ಸ್ಪೆಷಲ್ ಸ್ಟಡಿ ಮಾಡಲಿಲ್ಲ? ನಿಮ್ಮಲ್ಲಿಯೂ ಕೂಡ 10th ಇದ್ದೀರಿ, ಗುಡ್ ಸ್ಪೋರ್ಟ್ಸ್ಮನ್ ಇದ್ದೀರಿ, ಗುಡ್ ಆರ್ಟಿಸ್ಟ್ ಇದ್ದೀರಿ, ಗುಡ್ ಸಿಂಗರ್ ಇದ್ದೀರಿ. ನಿಮ್ಮಲ್ಲಿ ಅದ್ಭುತ ಶಕ್ತಿ ಐತಿ, ಅದನ್ನು ಅದ್ರ ಜೊತೆ ಹೊರಗೆ ಹಾಕ್ರಿ. ಅರ್ಥ ಆಯ್ತೇನ್ರಿ ಹೇಳ್ದ? ಯಾರೂ ಆರ್ಡಿನರಿ ಇಲ್ಲ. ಇಡೀ ಸಮಾಜಕ್ಕೆ ಅದ್ಭುತ ಆಗಿ ಯಾರ ಮಕ್ಕಳ್ರಿ ಇವರು ಅನ್ಬೇಕು ವಿನಃ ಇವ್ರು ಅವು ಯಾರು ಹೆಂಗೆ ಜನ್ಮ ಕೊಟ್ಟಿಲ್ಲ, ತಿಪ್ಪಿಕೊಂಡಾಗ ಬಿದ್ದಿದ್ದಲ್ಲ ನಾಯಿ ಜಕ್ಕೊಂಡು ಹೊಂಟಾವ ನೋಡು ಅನ್ಬಾರ್ದು. ನಮಗೆ ಜನ್ಮ ಕೊಟ್ಟಿದ್ದ ಜಗತ್ತಿಗೆ ಅದ್ಭುತ ಶಕ್ತಿ ಕೊಡಬೇಕು. ಜನ್ಮ ಕೊಟ್ಟ ತಂದೆ ತಾಯಿಗೆ ಅಪಮಾನ ಆಗಬಾರ್ದು. ಅದಕ್ಕೆ ಲಾಸ್ಟ್ ಒಂದು ಪಿಕ್ಚರ್ಸಿಂದ ಮುಗಿಸ್ತೀನಿ. ಬಿಕಾಸ್ ನಿಮ್ಮ ಉತ್ಸಾಹ ನೋಡಿದಾಗ ನನಗನ್ನಿಸ್ತೈತೆ ಸುಮ್ಮನೆ ಎಲ್ಲನೂ ಹಾರ್ಮೋನ್ಸ್, ಪಿಟ್ಯೂಟರಿ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಅಂತ ಹಿಂಗೆ ಹೊಡಿಬೇಕು. ನಾನು ಮಸ್ತ್ ಆಕೈತಲ್ಲ ಕ್ಲಾಸಿಫಿಕೇಷನ್ಸ್, ಫಿಶಿಶ್ ಮೊದಲು ಭಾಳಷ್ಟು ಇದ್ದು ಡಯಾಗ್ರಾಮ್, ಈಗೆಲ್ಲ ತೆಗೆದು ಬಿಟ್ರೆ ಯಾಕೆ ಹುಡುಗರು ತೆಗ್ಯಾಕೆ ಬರೋದಿಲ್ಲ? ಅದಕ್ಕೆ ತೆಗ್ಯಾಕೆ ಬರ್ತೈತೆ, ನಾವು ಕಲಿಸೋದಿಲ್ಲ, ಗದ್ದಲೈತದೆ. ಅದಕ್ಕೆ ನಿಮ್ಮಲ್ಲಿ ಅನೇಕ ವಿಚಾರಗಳದ. ಇದೊಂದು ಪಿಕ್ಚರ್ ಹೆಂಗೈತೆ ತೋರ್ಸೋಣ. ಸಿ, ಈಗ ನೀವು ಕರೆಕ್ಟಾಗಿ ಆನ್ಸರ್ ಹೇಳ್ಬೇಕು. ಯಸ್, ಇದು ಯಾವ್ದು ಚಿತ್ರ ಇದೆ? ಒಂದು ಕೈ ಚಿತ್ರ. ಒನ್ ಮೋರ್ ಹ್ಯಾಂಡ್ ಪಿಕ್ಚರ್ ನಾನು ತೆಗಿತೀನಿ. ಹೆಲ್ಪಿಂಗ್ ಲೈನ್. ಯಸ್, ಇದು ಯಾವ್ದು ಚಿತ್ರ? ವೆರಿ ಗುಡ್. 2 ಕೈ ಚಿತ್ರ ಅದ. ಹೆಂಗೆ ಚಿತ್ರ ತೆಗೆದಿವಿ? ಈ ಕೈ ಹಿಂಗೆ ಕಾಣಿಸೋಕತ್ತೈತೆ, ಕರೆಕ್ಟಾ? ಇದು ಹಿಂಗೆ ಕಾಣಿಸಕತ್ತೈತೆ. ಅಂದರೆ ಇವು 2 ಕೈ ಹೆಂಗೆ ಕಾಣಕತ್ತೇವ? ಇದು ಹಿಂಗೈತೆ, ಇದು ಹಿಂಗೈತೆ. ಹೌದೇನಲ್ಲ? ಈಗ ನೀವು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಕಲ್ಸೇ ನನಗೆ. ಇದು ಯಾವ ಕೈ? ಎಡಗೈನ ಬಲಗೈನ? ಯಾವ್ದು? ಕರೆಕ್ಟಾಗಿ ಹೇಳ್ಬೇಕು. ಇದು ಯಾವ ಕೈ ಇದೆ? ಇದೆ. ವೆರಿ ಗುಡ್. ಎಲ್ಲರೂ ಕಾಣಿಸ್ತೈತೆ ಇಲ್ಲ? ಕೆಲವೊಂದು ಗಪ್ ಅದಾರ, ಗಪ್ ಇರಲಿ, ಅವ್ರು ಯಾಕತ್ತಾರ ಗಪ್ ಇರಲಿ, ಹೌದಲ್ಲ? ಎಸ್, ಇದೆ 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 ಇದೆ. ಹಾಂ, ಏನು ಮತ್ತು ಎಡಗೈ ಆದ್ಮೇಲೆ ಮುಂದಿನ ವರ್ಷ ಕ್ವಶನ್ ಬಲಗೈನ? ಎಡಗೈ ಆದ್ಮೇಲೆ ಬಲಗೈನ? ಈ ಸಲ ನೋಡು, ತಪ್ಪಬಾರ್ದೆ. ಇದೆ. ನೀವು ಕರೆಕ್ಟಾಗಿ ಆನ್ಸರ್ ಹೇಳಿದರೆ ಪ್ರತಿಯೊಬ್ಬರಿಗೆ 10 ರೂಪಾಯಿ ಕೊಟ್ಟು ಕಳಿಸ್ತೇನೆ ಸರ್. ಇದು ಬೆಟ್ಟ. ನೀವು ಎಷ್ಟು ಮಂದಿ ಅದೀರಿ 10 ರೂಪಾಯಿ ಕೊಟ್ಟ ಕಳಿಸ್ತೇನೆ. ನೀವು ತಪ್ಪು ಹೇಳಿದರೆ ಏನು ಮಾಡ್ತೀರಿ? ಹೌದಲ್ರಿ? ತಡಿ, ಏನು ನೀವು ಮಾಡ್ತೀರಿ? 1 ತಾಸು ಹೆಚ್ಚಿಗೆ ಅಭ್ಯಾಸ ಮಾಡಬೇಕು. ಖರೇನಾ ಸುಳ್ಳ? ಹ್ಞೂ ಅಂತೀವಲ್ಲಿ. ಯಾವ ಬರ್ತಾನೆ ನಮ್ಮ ಮನೆಗೆ? ಸುಳ್ಳು ಹೊಡಿಬೇಡ್ರಿ. ಈಗ ಹೇಳ್ತೀರಿ ಕರೆಕ್ಟಾಗಿ.
ನೋಡೋಣ. ಲೇ ಎರಡು ಎಡಗೈಲೇನು ತೆಗ್ದೀನಿ ಇಲ್ಲ. ನೀವು ಹೊಡೆದ್ರಿ ಎಡಗೈ ಬಲಗೈ ಏನು ಹೇಳ್ಯಾರ ಉತ್ತರ ಹೊಡಿ. ಒಂದನೇ ಪ್ರಶ್ನೆ ಡಿ ಹೊಡಿ, ಎರಡನೇ ಪ್ರಶ್ನೆ ಬಿ ಹೊಡಿ. ವಿಚಾರ ಮಾಡಬೇಕು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಎಡಗೈ ಬಲಗೈ ಪ್ರಶ್ನೆ ಅಲ್ಲ. ಇಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, ಇದು ಒಂದು ಪಕ್ಷಿ, ಇದು ಒಂದು ಪಕ್ಷಿ. ಈ ಪಕ್ಷಿ ಯಾವ ಮಾರ್ಗದರ್ಶನ ತೋರಿಸೈತೆ ಅದು ಇದ್ರ ಪ್ರಕಾರ ಹೋದ್ರೆ ಇದು ಇದ್ರ ಪ್ರಕಾರ ಹೋದ್ರೆ ಇಡೀ ಜಗತ್ತಿಗನ ಪ್ರಸಿದ್ಧ ಆಗ್ತೀರಿ. ಹೆಂಗೆ ಈ ಪಕ್ಷಿ ಏನು ಹಂಗಂದ್ರೆ ಅಂತ ಹೌದಲ್ಲ. ಈ ಪಕ್ಷಿ ಅಂದ್ರೆ ತಾಯಿ, ಜನ್ಮ ಕೊಟ್ಟ ತಾಯಿ. ಅವ್ವ ಅಂದ ಕೂಡನ 2 ದಿವಸ ನಿದ್ದಿರದೆ ಹೋದ್ರು ಕೂಡ ಎದ್ದಕ್ಕಾದ ನಿಮ್ಮ ಪಾಲನೆ ಪೋಷಣೆ ಮಾಡ್ತಾಳೆ. ಅರ್ಧ ರೊಟ್ಟಿ ಕಡಿಮೆ ತಿಂದರೆ, ಯಾಕೆ ಎಲ್ಲಾರ ಏನಾರು ತಿಂದು ಬಂದೀನ, ಎಲ್ಲಿ ತಿಂದು ಬಂದಿಲ್ಲ ಅಂದ್ರೆ ಪಲ್ಯ ಖಾರ ಆಗೈತಿನ, ಮೊಸರು ಹಾಕ್ಲಿನ, ಬೇರೆದು ಮಾಡಿ ಹಾಕ್ಲಿನ. ಯಾವ ತಾಯಿ ನಮ್ಮ ಬೆಳವಣಿಗೆಗೆ ಮಾನಸಿಕವಾಗಿ ಎಲ್ಲ ನಮ್ಮ ತಯಾರು ಮಾಡ್ತಾಳೋ ಆಕೆ ಹೇಳ್ದಂಗೆ ನಾವು ಕೇಳಬೇಕು. ಎರಡನೇ ತಂದೆ ಎಷ್ಟೇ ಕಷ್ಟ ಇದ್ರೂ ಕೂಡ ಮಕ್ಕಳ ಸಲುವಾಗಿ ತಂದು ದುಡಿದಕ್ಕಾದ ಹಗಲು ರಾತ್ರಿ ದುಡಿದು ನಮ್ಮನ್ನು ಬೆಳವಣಿಗೆ ಮಾಡ್ತಾರೆ. ಹೌದನ್ರಿ? ತಂದೆ ತಾಯಿ ಜನ್ಮ ಕೊಟ್ಟಕ್ಕಾದ ಪಾಲನೆ ಪೋಷಣೆ ಮಾಡ್ತಾರೆ. ಮೂರನೇದವ್ರು ಇವೆರಡು ಪಾಲನೆ ಪೋಷಣೆ ಮಾಡಿದ್ರೆ ಜ್ಞಾನ ಕೊಡೋರು ಯಾರು? ಗುರುಗಳು. ನಮ್ಮೂರು ಹುಡುಗಿಕೆ, ನಮ್ಮ ಓಣಿಯಕ್ಕೆ, ನಮ್ಮ ದೇಶಕ್ಕೆ ಏನೇನು ಕಲಿಸ್ಬೇಕು, ಹೆಂಗೆ ಕಲಿಸ್ಬೇಕು ಕಷ್ಟಪಡೋರು ಗುರುಗಳು. ಆದ್ರೆ ನೀವೇನು ಮಾಡಕತ್ತೀರಿ? ಪರೀಕ್ಷೆಗೆ ಯಾವ ಬೀಳ್ತಾವೆ ಅಷ್ಟೇ ಹೇಳ್ರಿಪ್ಪ ಸಾಕು ಅಂದ್ರೆ ಮಾಸ್ತರ್ಗೆ ನಾವು ಹೇಳಕತ್ತೇವೆ, ಹೆಚ್ಚಿಗೆ ಹೇಳಬೇಡ ನೋಡ್ರಿ ನಮಗೆ. ಹೌದಲ್ರಿ? ಏನ್ಲೇ ಇಲ್ಲದ್ದೆಲ್ಲ ಹೇಳ್ತಾನಲ್ಲ ಏವ. ಈಗ ಸರ್ ಅಂತಾರೆ ಮಾಂಸ ತಿಂದ್ರೆ ಪಚನ ಆಕೈತಿ, ಬಟ್ ನಮ್ಮ ಜಟ್ರ ಮಾಂಸ ಹೌದಲ್ಲ, ಮತ್ತು ಅದು ಯಾಕೆ ಪಚನ ಆಗಲಿಲ್ಲ? ಇಂಥದ್ದು ನಾ ಏನಾರ ಪ್ರಶ್ನೆ ಕೇಳಿದೆ ಅವ ಏನು ಮಾಸ್ತರ್ಲಿ ಬರೀ ಇಂಥವು ಕೇಳ್ತಾನವ. ಹೌದಲ್ಪ? ನೋಡ್ರಿ ನಮಗೆ ಬ್ಲಡ್ ಗ್ರೂಪ್ ಎ ಬಿ ಎಲ್ಲ ಹೇಳ್ತಾರೆ, ಮತ್ತು ಸೊಳ್ಳೆ ತಗಣೆ ಬೇಕಾದವ್ರ ರಕ್ತ ಹೀರ್ತಾವೆ, ಅವು ಯಾಕೆ ಸಾಯುವುದಿಲ್ಲ? ಅವನ ತಲೆನೇ ಇಲ್ಲಲ್ಲ. ಹಂಗಪ್ಪ ದೇವ್ರು ಹಂಗೆ ಇಟ್ಟಿರ್ತಾರ. ಹೌದಲ್ಲ? ಇಂಥ ವಿಚಾರಗಳನ್ನು ಹೇಳಿ ನೀವು ಅದ್ಭುತ ಶಕ್ತಿ ನಿಮ್ಮಲ್ಲಿ ತುಂಬುತ್ತಾರೆ ಸರ್. ಅದಕ್ಕೆ ಸರ್ಗೆ ನಾವು ಅಪಮಾನ ಎಂದು ಮಾಡಬಾರ್ದು. ಪರಿಸರ ನಾಲ್ಕನೇದು, ತಾಯಿ, ತಂದೆ, ಗುರುಗಳ ಪರಿಸರ. ಇವು 4 ಬಾಲ್ಯಾವಸ್ಥೆಯೊಳಗೆ ಮಾರ್ಗದರ್ಶನ ಮಾಡ್ತಾವೆ. ಸಣ್ಣವರಿದ್ದಾಗ ಹುಟ್ಟತಾನ. ತಾರುಣ್ಯಾವಸ್ಥೆಯೊಳಗೆ ಮಾರ್ಗದರ್ಶನ ಮಾಡ್ತಾವೆ. ಪ್ರೌಢಾವಸ್ಥೆಯೊಳಗೆ ಮಾರ್ಗದರ್ಶನ ಮಾಡ್ತಾವೆ. ಮುಪ್ಪಿನೊಳಗೆ ಸಹಾಯ ಮಾಡ್ತಾವೆ. 4 ಸ್ಟೇಜ್ನೊಳಗೆ ಇವ್ರು 4 ಮಂದಿ ಮಾರ್ಗದರ್ಶನ ಮಾಡಿದ್ರ ಪ್ರಕಾರ ಹೋದ್ರೆ ಜಗತ್ ಪ್ರಸಿದ್ಧ ಆಗ್ತೀರಿ. ನೋಡ್ರಿ ಎಷ್ಟು ಮಹತ್ವದ ಇದೆ. ನಾವು ಮಾತಾ ಕೇಳಂಗಿಲ್ಲ, ಮಾಡಬೇಡ್ರಿ. ಭಾಳ ಮಹತ್ವದೈತೆ ಅಲ್ಲ? ಆದ್ದರಿಂದ ಇಲ್ಲಿ ಪ್ರಶ್ನೆ ಬರೋದ, ನೀವು ಜಗತ್ ಪ್ರಸಿದ್ಧ ಆಗಬೇಕು. ನಿಮ್ಮಲ್ಲಿ ಎಲ್ಲ ಯೋಗ್ಯತೆಯನ್ನು ತಂದೆ ತಾಯಿ ಹಾಕ್ಯಾರ, ಗುರುಗಳು ಹಾಕ್ಯಾರ. ಪರಿಸರ ಅಂದ್ಕೊಂಡು ನೀವು ಬರೀ ಪರಿಸರ ರಕ್ಷಣೆ ಮಾಡಿರಿ ಅಂತ ಹೇಳ್ತಾರೆ. ಪರಿಸರದ ಬಗ್ಗೆ ನೀವು ಸರಿ ಓದಿಲ್ಲ, ನನಗೆ ಗೊತ್ತೈತೆ. ಧಾರವಾಡದೊಳಗೆ ಸಣ್ಣ ಪ್ರಶ್ನೆ ಕೇಳ್ತೀನಿ, ಯಾರು ಕೋಗಿಲೆ ಕೂಗೋದು ಕೇಳಿರೇನೆ ಎಲ್ಲರ? ಖರೆ? ಹೆಣ್ಣು ಕೋಗಿಲೆ ಮೊದಲು ಹೇಳ್ತೈತೆ, ಗಂಡು ಕೋಗಿಲೆ ಮೊದಲು ಹೇಳ್ತೈತೆ ಧಾರವಾಡದಾಗ. ವೆರಿ ಇಂಟ್ರೆಸ್ಟಿಂಗ್. ಯಾವ್ದು ಮೊದಲು ಹೇಳ್ತೈತೆ ರೀ? ಹಾಂ, ಎರಡರಾಗ ಒಂದು ಗ್ಯಾರಂಟಿ. ಒಬ್ರಿಗೆ ಹೆಣ್ಣು ಅಂದ್ರೆ ಒಬ್ರು ಗಂಡು ಅಂದ್ರೆ, ಎರಡರಾಗ ಒಂದು ಗ್ಯಾರಂಟಿ. ಹಾಂ, ಹೆಣ್ಣು ಕೋಗಿಲೆ ಕೂಗಿ ಹೆಂಗೆ ಕೂಗ್ತೈತೆ ಅದ ನೋಡ್ರಿ. ಗಂಡು ತೋರಿಸೋದು, ಹೆಣ್ಣಿಗೆ ಓದಿರೋದು ಗೊತ್ತಿಲ್ಲ. ನಂಗೆ ಗೊತ್ತೈತೆ ವಾ, ಎರಡು ಒಂದೇ ಓದಿರ್ತಾವೆ. ಮತ್ತು ಗಂಡು ಹೆಣ್ಣು ಹೆಂಗೆ ಗೊತ್ತಾಕೈತೆ? ನಾಳೆ 5:45 ಬೆಳಗ್ಗೆ ನೀವು ಎದ್ದಿರೋದಿಲ್ಲ, ಆವಾಗ ಒಂದು ಕೋಗಿಲೆ ಕೂಗ್ತೈತೆ. ಅದು ಹೆಂಗೆ ಕೂಗ್ತೈತೆ ಅಂದ್ರೆ ಕ್ಲಿಕ್ 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 ಕು 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 ಕು
ಹಿಂಗೆ ಕೂಗ್ತೀವಿ ಅಂದ್ರೆ ಇದು ಹೆಣ್ಣು. ಹಿಂಗೆ ಕೂಗಿದಾಗ ನೀವು ಅಲ್ಲೇ ಮಲ್ಕೊಂಡಲ್ಲೇ ಗಡಿಯಾರ ನೋಡ್ರಿ, 5 ಹೊಡೆದು 45 ನಿಮಿಷ ಕರೆಕ್ಟ್ ಕೂಗ್ತೈತೆ ಅದು. ಮತ್ತು ನೋಡ್ರಿ ನಾವು ಇಷ್ಟು ದೊಡ್ಡವರಾಗಿವಿ ಆಯ್ತು, ಅದು ಮುಗಿದ ಮೇಲೆ 2ನೇ ಸಲ ಕೂಗ್ತೈತೆ ಅದು 6 ಗಂಟೆಗೆ 15 ನಿಮಿಷದ ನಂತರ ಹಿಂಗೆ ಕೂಗ್ತೈತೆ, ಕ್ಲಿಕ್ 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 ಕೂ 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 ಕೂ. ಅವಾಗ ಗಂಡು ಕೂಗ್ಲೆ ಕೂ ಎದ್ದಿನ ಯವ್ವ ಅಂತೈತೆ. ಅದು ಬ್ಯೂಟಿ ನೋಡ್ರಿ, 6 ಹೊಡಿತಂತ ಹೇಳ್ತೈತೆ ಅದು, ಯಾವ ಗಡಿಯಾರನೂ ನೋಡೋದಿಲ್ಲ. ಅದೇ ರೀತಿ ಇನ್ನು ಕೆಲವು ಇಲ್ಲಿದ್ದವು ಮೊದಲು, ಯಾಕಂದ್ರೆ ನಿಮ್ಮ ಸ್ಕೂಲಿಗೆ ಬರ್ಬೇಕಾದ್ರೆ ಇಲ್ಲೊಂದು ದೊಡ್ಡ ಮರ ಐತೆ, ಬಾರ್ಬೆಟ್ ಅಂತ ಪಕ್ಷಿ ಹೆಂಗೆ ಕೂಗ್ತೈತೆ, ಯಾವ್ದು ಬೇಕಾದಾಗ ಊರಿಗೆ ಹೋಗ್ರಿ, ಇದು ಸೌಂಡ್ ಕೇಳಿರನ. ಹಿಂಗೆ ಯಾವ್ದಾರ ಊರಾಗಿ ಪಕ್ಷಿ ಧ್ವನಿ ಕೇಳ್ತಂದ್ರೆ ಆ ಊರಾಗ ಗಂಧದ ಮರ ಅದಾವ ಅಂತ ಗ್ಯಾರಂಟಿ. ಎಲ್ಲಿ ಗೊತ್ತದ ನಮ್ಗೆ ಹಂಗೆ ಕೂಗ್ತಿರ್ತೈತಿ ಅದು. ನೋಡ್ರಿ ನಾವು ಎನ್ವಿರಾನ್ಮೆಂಟಾಗಿ ಏನೂ ಅಭ್ಯಾಸ ಮಾಡಿಲ್ಲ, ಬರೀ ಪರಿಸರವನ್ನು ರಕ್ಷಿಸಿರಿ, ಗಿಡಕ್ಕೆ ಹೋಗಿ ಮಳೆ ಹೊಡೆದು ಒಂದು ಹಾಳಿ ಹಚ್ಚಿ ಹೊಡೆದು. ಹೌದಲ್ರಿ, ವಂಡರ್ಫುಲ್ ಐತಿ. ಅಡವಿ ಒಳಗೆ ಇವತ್ತು ನೀರು ಎಲ್ಲೈತಿ ನೀವು ಸಿಕ್ಕಿಲ್ಲ, ತಪ್ಪಿಸ್ಕೊಂಡಿದ್ದಾರೆ. ಕಿಂಗ್ ಫಿಶರ್ ಪಕ್ಷಿ ಹಾರಿ ಹೋದ್ರೆ ಅದು ಗುಂಟ ಹೋಗ್ಬಿಡ್ರಿ, ಅಲ್ಲಿ ನೀರು ಇರಾಕಬೇಕು. ಅಲ್ಲಿ ಹೋದ್ರೆ ನೀವು ಖುಷಿ ಆಕೈತೆ, ಕುಡಿಬೇಕಾ ಕುಡಿಬಾರ್ದ, ಅಲ್ಲಿ ಇನ್ನೊಂದು ಪಕ್ಷಿ ನಿಂತಿರ್ತೈತೆ ಎಲಿ ಮ್ಯಾಗ ಉದ್ದುದ್ದನ್ನು ಬಟ್ಟಿನು, ಅದು ಅಲ್ಲಿ ಅಡ್ಡಾಡಕತ್ತೈತೆ ನೀರಿನಾಗ ಅಂದ್ರೆ ಕುಡಿಬ್ಯಾಡ್ರಿ. ಕುಡಿದ್ರೆ ಅಂದ್ರೆ 5 ನಿಮಿಷಕ್ಕೆ ಹಿಂದ್ಕ ಮುಂದ್ಕ ಚಾಲು ಆಕೈತಿ. ಅದು ಬರ್ಸೋದಿಲ್ಲ, ಬರ್ಕೋರಿ ಟೇಕ್ ಡೌನ್ ಇಂಪಾರ್ಟೆಂಟ್ ಅಂತ ಬರ್ಸೈತನ ಅದ. ಬರೀ ಅದ್ರ ಉಪಸ್ಥಿತಿ ಒಳಗೆ ಗೊತ್ತಾಗ್ಬೇಕು ನಿಮ್ಗೆ. ನಾವು ಕಲ್ತೇ ಇಲ್ಲ ಇದೆ. ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಅಂತ 4ನೇ ತಕ್ಕ ಪುಸ್ತಕ ಬರೆದಿದ್ದೆ ನಾನು, ಒಂದು ಪಾಠ ನಾ ಬರೆದಿದ್ದೆ. ಸಲೀಮ್ ಅಲಿ 70 ಇಲ್ಲಿ ಬಂದಿದ್ದದ್ದು ಧಾರವಾಡಕ್ಕೆ. ನಾ ಯಾಕಿದ್ರೆಲ್ಲ ಹೇಳ್ತಾ ಇದ್ದೇನೆ ಗೊತ್ತಾ, ನಾವು ಪರಿಸರ ಅಂತೀವಿ ಮಲ್ಕೊಂಡ್ಬಿಡ್ತೀವಿ, ಗಿಡ ಕಡಿರಿ ಮನೆ ದೊಡ್ಡದಾಕೈತಿ ಅಂತ. ಮಳಿನ ಆಗೋಲ್ತ. ಮಳೆ ಯಾಕೆ ಆಗೋಲ್ತ, ಈ ಗಿಡ ಈ ರೀತಿ ಗಿಡ ಇದು ಬೇರೆ ಹೆಂಗೆ ಬಿಡ್ತೈತೆ, ಇಲ್ಲಿ ತನಕ ನೀರು ಅದಾವ, ಇಲ್ಲಿ ತನಕ ಯಾವನೋ ಆಳ ಒಳಗೆ 10 ಫೂಟ್ ಒಳಗೆ ಇದು ಏನು ಮಾಡ್ತೈತೆ, ಈಗ ನೀರು ಬೇರೆ ಇಲ್ಲಿ ತನಕ ತೊಗೊಂಬರ್ತೈತೆ, ತೊಗೊಂಡು ಬಂದು ಇಲ್ಲಿಂದ ನೀರು ಇಲ್ಲಿ ಬೇಕಾದಷ್ಟು ಬ್ರಾಂಚಸ್ ಅದಾವ, ಇಲ್ಲೆಲ್ಲ ನೀರು ಇರ್ತೈತೆ. ಇಲ್ಲಿಂದ ನೀರು ಇಲ್ಲಿಂದ ತೊಗೊಂಡು ಹೋಗಿ ಇಲ್ಲಿ ಎಲೆ ಕೊಟ್ಟು ಇಲ್ಲಿ ಆಹಾರ ತಯಾರು ಮಾಡೋದು, ಇಲ್ಲಿ ವ್ಯವಪರೇಟ್ ಮಾಡ್ತೈತೆ ಎಲ್ಲ, ಇಲ್ಲಿ ಮೋಡಗಳಾಗ್ತಾವೆ. ಇಷ್ಟು ಆಳದಿಂದ ನೀರು ಯಾವ ಥರ ಇಲ್ಲ ಕಡ್ದ ಬಿಟ್ಟಿವಿ ನಾವು. ಬಟ್ ಮರಗಳನ್ನು ನೆಡೀರಿ, ಯಾರ ನೀವು ಯಾರ, ನಾ ಅಲ್ಲ. ಒಂದು ಕಡೆ ಹೇಳ್ತೀವಿ, ಒಂದು ಕಡೆ ಮಾಡೋದಿಲ್ಲ, ಹೆಂಗಾಗ್ತೈತೆ? ಅದರಿಂದ ಒಂದು ತಿಳಬೇಕು, ನೀವು ಭಾಳ ಹುಷಾರಾಗಬೇಕು. ಅಮ್ಮ ಅಪ್ಪ ಏನು ಜನ್ಮ ಕೊಟ್ಟಾರ, ಈ ಭೂಮಿ ಜನ್ಮ ಕೊಟ್ಟೈತೆ, ಇದ್ರದ್ದು ಋಣ ಮುಗಿಸಲಿಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಗುರುಗಳ ಋಣ, ತಂದೆ ತಾಯಿ ಋಣ, ನಂತರ ಪರಿಸರದ ಋಣ ನಾವು ಮುಟ್ಟಿಸ್ಬೇಕಂತಂದ್ರೆ ಯು ಆರ್ ಗ್ರೇಟ್ ಪೀಪಲ್ಸ್. ನೀವು ಯಾರೂ ಆರ್ಡಿನರಿ ಇಲ್ಲ. ಭಾಷೆ ಯಾವುದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬರ್ತಾವೆ ಭಾಷೆ ಇಷ್ಟು ಕಲೀರಿ. ದ್ವೇಷ ಕಡಿಮೆ ಮಾಡಿರಿ. ಅವ ಹಿಮಾಲಯ ಇವ ಹಿಮಾಲಯ ಅನ್ಬೇಡ್ರಿ, ನಾನು ನಾಲಾಯಕ ಹಾಕೇನೆ. ತಿಪ್ಪಿ ಗುಂಡಿ ಒಳಗೆ ಕೈ ಹಾಕಿದ್ರಿ ಅಂದರೆ ಹೊಲಸು ವಾಸ ನನ್ನ ಕೈಗೆ ಬರ್ತೈತೆ, ಹಾಕಬೇಡ್ರಿ, ಅದು ತೆಗೀರಿ. ನಾವು ಹಂಗೆ ಮಾಡಂಗಿಲ್ಲ. ಇದ ನೋಡಲಿ, ನಿನ್ನೆ ತಿಂದು ಒಗದಿದ್ನಲ್ಲ, ಇದ ನೋಡಲಿ ಅವ ಅಂತ ಇಲ್ಲಿ ತರಬೇಡ್ಲಿ. ಮತ್ತೊಬ್ರಿಗೆ ಹೊಲಸು ಮಾತಾಡಬೇಡ್ರಿ, ಚಲೋದೇನೈತೆ ಮಾತಾಡ್ರಿ. ಹಲಿಸ್ ನಾನು ಹೊಲಸೈತಿ ಮುಳ್ಳದಾವ ಅಂತ ಬೇಡ್ರಿ, ಆ ಮುಳ್ಳು ತೆಗೆದ ಮೇಲೆ ತೊಳಿ ಹೆಂಗೆ ತಿನ್ಬೇಕು ಅನ್ನೋದು ಕಲಿಯೋದು. ಅದು ನೀವು ಮಾಡಿರಿ. ಮಾರ್ಕ್ಸ್ 2 ಕಡಿಮೆ ಬಿದ್ದರೂ ಏನು ದೊಡ್ಡ ತಪ್ಪಿಲ್ಲ. ಅದು ಯು ಆರ್ ಗ್ರೇಟ್ ಪರ್ಸನ್ಸ್. ಎಷ್ಟೋ ಮಂದಿ ಮೇಡಮ್ ಕ್ಯೂರಿ ಬಗ್ಗೆ ಓದಿರಲ್ಲ, ಮೇಡಮ್ ಕ್ಯೂರಿ ಬಗ್ಗೆ ಓದಿರಿ. 92 ಯುರೇನಿಯಂ ಕಂಡು ಹಿಡ್ದಕ್ಕೆ, ಮತ್ತೊಬ್ಬರ ಮನೆಯೊಳಗೆ ಕೆಲಸಕ್ಕೆ ಇದ್ಲಕ್ಕೆ, ಕಸ ಗೂಡಿಸ್ಕೊಂಡು ಆ ಹೆಣ್ಮಗಳು ಕಾಲೇಜ್ ಕಲ್ತ್ಲ, ನೋಬೆಲ್ ಪ್ರೈಸ್ ತೊಗೊಂಡ್ಲ. ಒಂದೇ ಮನೆಯೊಳಗೆ 5 ನೋಬೆಲ್ ಪ್ರೈಸ್ ತೊಗೊಂಡವ್ರು ಯಾರು? ಮೇಡಮ್ ಕ್ಯೂರಿ ಅವ್ರ ಮನೆಯೊಳಗೆ. ಆಕೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಪೆರಿ ಕ್ಯೂರಿ ಮಗಳು ಐರ್ನಿ ಕ್ಯೂರಿ ಅಳಿಯ 5 ಮಂದಿ ತೊಗೊಂಡ್ರಿ. ಯಾವಾಗ ಯುರೇನಿಯಂ ಕಂಡು ಹಿಡಿದು ಕ್ಯಾನ್ಸರ್ ಆಯಿತು, ಅವಾಗಕ್ಕೆ ಹೇಳ್ತಾಳ ಮಗಳನ್ನ ಕರೆದು, ತನ್ನ ಬಂಗಾರ ಬೆಳ್ಳಿ ಎಲ್ಲ ದೇಶಕ್ಕೆ ಕೊಟ್ಲ. ಏನಮ್ಮ?
ಇಲ್ಲ, ಇದು ಆಕ್ಷನ್ ಮಾಡ್ಕದ ಈ ನೋಬೆಲ್ ಪ್ರೈಸ್ ಆಕ್ಷನ್ ಮಾಡಿ ದುಡ್ಡು ನನ್ನ ದೇಶಕ್ಕೆ ಕೊಡ್ತೇನೆ. ಆ ದೇಶದವ್ರು ಒಪ್ಪಲಿಲ್ಲ, ಆಕ್ಷನ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ. ಮಗಳು ಹ್ಞೂ ಅಂದ, ಕೊಡೋಂಗಿಲ್ಲ. ಯಾಕೆ? ನನ್ನ ದೇಶದೊಳಗೆ 5 ನೋಬೆಲ್ ತೊಗೊಂಡು ಬಂದ್ರೆ ನನ್ನ ದೇಶದ ಹೆಸರು ಹೇಳ್ತಾರೆ. ಅವಾಗ ಮೇಡಮ್ ಕ್ಯೂರಿ ಏನು ಹೇಳ್ತಾರೆ ಗೊತ್ತಾ? ಈ ದೇಶ ನಮ್ಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಹುಟ್ಟಿನಿ ವಿನಃ ನಾ ಹುಟ್ಟಿದ್ದಕ್ಕೆ ಈ ದೇಶ ಇಲ್ಲ. ಆದ್ದರಿಂದ ಒಂದು ತಿಳಿದೆ, ಭಾರತ ನಿಮಗೆ ಜನ್ಮ ಕೊಟ್ಟೈತೆ. ಭಾರತಕ್ಕೆ ಯಾವ ರೀತಿಯಿಂದಲೂ ಅಪಮಾನ ಆಗಬಾರ್ದು, ಅಪಮಾನ ಆಗಿ ಕೊಡಬಾರ್ದು. ಅದನ್ನು ನಾವು ವಿಚಾರ ಮಾಡಬೇಕು. ಇವತ್ತು 10 ಮಂದಿಗೆ ನೋಬೆಲ್ ಪ್ರೈಸ್ ಬಂದವ, 5 ಮಂದಿ ಭಾರತದವ್ರು. ನಮ್ಮ ಕರ್ನಾಟಕದವ್ರು 2 ಅದಾರಲಿ, ನಮ್ಮ ಡಿಸ್ಟ್ರಿಕ್ಟ್ನವ್ರು 1 ಅದಾರಲಿ, ನಮ್ಮ ಬಾಜುಕ್ ಅದಾರಲಿ, ಅವನ ತೊಗೊಂಡಾನ್ಲಿ ಅಂದ್ರೆ ಹಂಗೆ ಆಗ್ಬೇಕು. ಅರ್ಥ ಆಯ್ತು ನಾ ಹೇಳೋದು? ನಿಮ್ಮಲ್ಲಿ ಶಕ್ ಐತೆ, ಅದನ್ನು ನೀವು ಮಾಡ್ತೀರಿ ಅಂತ ಹೇಳೋದ್ರ ಜೊತೆ ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ, ಕೂಡಿ 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 ಓದಿ ಕೂಡಿ ಆಡಿ ಅರಿಯೋಣ, ಕೂಡಿ 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 ತಿಂದು ಕೂಡುಂಡು ಕುಡಿದು ದುಡಿಯೋಣ, ಕೂಡಿ 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 ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ ಕೂಡಿ ಬೆಳೆದು ಬೆಳಗೋಣ ದೇವರಲು, ಕೂಡಿ ಕೂಡಿ ಕೂಡಿ. ಎಲ್ಲರಿಗೂ ನಮಸ್ಕಾರ. ತಂದೆ ತಾಯಿ ಒಳ್ಳೆ ಹೆಸರ ಪಡ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಆಡಳಿತ ಮಂಡಳಿ ಏನು ಈಗಾಗಲೇ ನಮ್ಮ ಉದ್ಘಾಟನೆ ಮಾಡಿ ಬಹಳ ಚೆನ್ನಾಗಿ ಮಾತಾಡುವಂತ ಸರ್ಟಿಫಿಕೇಟ್ ಸರ್ ಆಗಲಿ, ಏನೋ ಕೇರೂರ ಅಂತ ಮಹೇಶ್ ಶೆಟ್ಟಿ ಅವ್ರು ಬರ್ಬೇಕಾಗಿ ಅವ್ರು ಬಹಳ ನಮ್ಗೆ ಸಹಾಯ ಸಹಕಾರ ಮಾಡ್ತಾರ. ಹೀಗಾಗಿ ಅವ್ರು ಮತ್ತೆ ಇವತ್ತೇನು ಅಧ್ಯಕ್ಷರು ಅಂತ ಒಳ್ಳೆಯ ಹೇಳಿಗಳು ಅವರೆಲ್ಲ ಬಹಳ ಹಲವಾರು ಲೇಖನ ಬರ್ತಾರೆ ನಮ್ಮ ಚಿಕ್ಕಮಠ ಸರ್ ಅಂತ ಒಳ್ಳೆಯ ಏನೋ ಏನೋ ವ್ಯಕ್ತಿ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿ ಕೆಲಸ ಮಾಡ್ತಾರ. ಸುಬ್ಬಾಪುರ ಮಠ ಸರ್ ಕೋಶಾಧ್ಯಕ್ಷರು, ನಮ್ಮ ದೊಡ್ಡಮಣಿ ಸರ್ ಬಹಳ ಖುಷಿ ಅನಿಸ್ತಾ ಇದೆ. ಈ ಒಂದು ಸಂಸ್ಥೆಯ ಏನೋ ಯಾಕಂದ್ರೆ ಅವರು ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ಅವ್ರು ಬಹಳ ಸಂಗೀತ ಹುಬ್ಬಳ್ಳಿಯಾಗ ನೋಡಿದ್ದೇನೆ. ಹುಬ್ಬಳ್ಳಿಯಾಗ ನಮ್ಮ ಮನೆ ಹತ್ತಿರ ಸ್ಕೂಲ್ ಅವ್ರು ಅದೇನು ಇನ್ನೊಂದು ಸ್ಕೂಲ್ ಇದೆಯಲ್ಲ, ಮದ್ಲಿ ಸ್ಕೂಲ್ ಇದ್ದೇನೆ. ನಮ್ಮ ಮನೆಯಿಂದ 1 ನಿಮಿಷ ಅಲ್ಲ, ಈಗ ಏನು ಹೇಳಿದ ತಕ್ಷಣ ಕೆಲಸ ಮಾಡ್ತಾರೆ. ಅಲ್ಲಿ ಹುಬ್ಬಳ್ಳಿಯೊಳಗೆ ಬಹಳ ಒಳ್ಳೆಯ ಹೆಸರು ಮಾಡಿದ್ದಾರೆ, ಮತ್ತು ಧಾರವಾಡದಲ್ಲಿ ಸದ್ಯಕ್ಕೆ ಒಳ್ಳೆಯ ಹೆಸರು ಮಾಡ್ತಾರೆ. ಅವ್ರು ಇರ್ಬೇಕಲ್ಲ ನಾವು. ಅಂದ್ರೆ ನಮ್ಮ ಉದ್ದೇಶ ಅಂತಾರೆ ಒಂದು ಸಂಸ್ಥೆಯ ಮುಖ್ಯಸ್ಥರು ತಮ್ಮ ಒಂದು ಮಣಿಗಿಂತ ಹೆಚ್ಚು ದುಡಿಬೇಕಲ್ಲ, ಅಂದಾಗ ಮಾತ್ರ ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಆಡಳಿತ ಮಂಡಳಿಗೆ ಅಂಜಿ ಅವ್ರಿಗೆ ಅಂಜಿ ಮಾಡೋದಲ್ಲ, ನಮ್ಮ ಒಂದು ಆತ್ಮಕ್ಕೆ ಅಂಜಿ ಕೆಲಸ ಮಾಡ್ಬೇಕು. ಆ ನಿಟ್ಟಿನೊಳಗೆ ನಮ್ಮ ದೊಡ್ಡಮಣಿ ಸರ್ ಕೆಲಸ ಮಾಡ್ತಾರೆ. ನಿಜಕ್ಕೂ ನಾ ಏನೋ ಅವ್ರು ಹಾಕೋದಿಲ್ಲ ಅಂದ್ರೆ ನಾನು ಸ್ವತಃ ನೋಡಿದ್ದು. ಆ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿ ಹಂಗೆ ಮಾಡ್ಬೇಕು. ಇನ್ನೊಬ್ರು ಕಾಸಪ್ನಾಥ್ ಸರ್ ಗೊತ್ತಿರೋದ್ರಲ್ಲಿ ವಿದ್ಯಾವರ್ಗ ಸಂಘದಲ್ಲಿ ಅವರು ಕೆಲಸ ಮಾಡಿ ನಮ್ಮ ಒಂದು ಸಂಸ್ಥೆಯ ಸಹಕಾರದರ್ಶಿಗಳು ಈ ರೀತಿ ಬಹಳಷ್ಟು ಒಳ್ಳೆಯಿದ್ದಾರೆ. ಮತ್ತೆ ಅದಕ್ಕಿಂತ ಏನು ಇವತ್ತು ಮುಖ್ಯ ಕೇಂದ್ರ ವ್ಯಕ್ತಿ ನಾನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ನಿಮಗೆಲ್ಲ. ನಮ್ಮ ಕುಲಕರ್ಣಿ ಸರ್ ನಾನು ಯಾಕಂದ್ರೆ 5-6 ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ಹೆಚ್ಚು ಸಮಯ ತೆಗೆದುಕೊಂಡು ಇದು ಒಂದು ಕಾರ್ಯಕ್ರಮ, ಯಾಕಂದ್ರೆ ಹೆಚ್ಚು ಆಸಕ್ತಿ ವಹಿಸ್ಕೊಂಡು ಕೇಳ್ತಾ ಇದ್ದೀವಿ. ಅಂದ್ರೆ ಯಾವುದೇ ಒಬ್ಬ ಟೀಚರ್ಗೆ ಕ್ಲಾಸ್ ಹೆಚ್ಚಿಗೆ ಆಗ್ತದೆ ನೀವು ಕಾನ್ಸಂಟ್ರೇಟ್ ಮಾಡಿದಾಗ, ನೀವು ಆಸಕ್ತಿ ವಹಿಸಿದಾಗ, ನನಗೆ 100ಕ್ಕೆ 100 ಎಲ್ಲರೂ ಬಹಳಷ್ಟು ಆಸಕ್ತಿ ವಹಿಸಿದ್ರು. ಹೀಗಾಗಿ ಅವ್ರ ಮುಖ್ಯ ಉದ್ದೇಶ ಅಂತಾರೆ ನಾವು ಯಾರು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು, ನಮ್ಮಲ್ಲಿ ಯಾರು ಅದನ್ನ ನೆಗೆಟಿವ್ ಆಗಿ ತಿಳ್ಕೋಬಾರ್ದು. ನನಗೆ ಆಗೋದಿಲ್ಲ, ನಮ್ಮ ಬೇರೆ ಬೇರೆ ಕರ್ನಾಟಕ ಕಾಲೇಜು, ಕರ್ನಾಟಕ ಹೈಸ್ಕೂಲ್ ಅದ ಗೇಗಳು ಹೋದ್ರೆ ಅಷ್ಟೇ ಮುಂದಕ್ಕಂತಲ್ಲ. ಅವ್ರು ಹೇಳೋ ಉದ್ದೇಶ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕಡೆ ಒಂದು ದೊಡ್ಡ ಶಕ್ತಿ ಇದೆ, ಆ ಒಂದು ಶಕ್ತಿಯನ್ನು ಉಪಯೋಗ ಮಾಡ್ಕೋಬೇಕಂತಕ್ಕಂಥ ನಿಟ್ಟಿನೊಳಗೆ ನಿಮಗೆ ಒಂದು ಕೆಲವಷ್ಟು ಅವರು ಹೇಳ್ತಾರೆ. ಒಮ್ಮೆಗ್ಲೇ ಆಗೋದಿಲ್ಲ, ನಮಗೂ ತೆಗಿಯಾಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಮುಖ್ಯ ಉದ್ದೇಶ ಅಂದ್ರೆ ಎಲ್ಲರಿಗೂ ಆ ಒಂದು ಶಕ್ತಿ ಅಂದ್ರೆ ಪ್ರಾಕ್ಟೀಸ್ ಮಾಡಿರ್ತಲ್ಲ. ಈಗ ಯಾವಾಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ, ಯಾವುದೇ ನಾವು ಬರಿತಾ ಹೋದಾಗ ಹ್ಯಾಂಡ್ ರೈಟಿಂಗ್ ಚಲೋ ಆಗ್ತಾವ. ಮಾತಾಡ್ತಾ ಹೋದಾಗ ನೀವು ಸ್ಪೀಚ್ ಮಾಡ್ಬೋದು. ಹೀಗಾಗಿ ನಾವು ಇಂಗ್ಲೀಷ್ ಯಾಕೆ ಬರೋದಿಲ್ಲ, ಮಾತಾಡೋದು ಪ್ರಾಕ್ಟೀಸ್ ಮಾಡೋದಿಲ್ಲ. ನೀವು ಎಲ್ಲ ನಾವೆಲ್ಲ ಜೋರಾಗಿ ಮಾತಾಡ್ತಾ ಹೋದಾಗ ಖಂಡಿತ ಆಗತ್ತೆ. ಆ ನಿಟ್ಟಿನೊಳಗೆ ನಮಗ ನರೇಗಲ್ ಸರ್ ತಾಲೂಕು ಅಧ್ಯಕ್ಷರು ಬಹಳ ಒಳ್ಳೆಯ ಆಕ್ಟಿವ್. ನಿಮ್ಗೆ 8 ತಾಲೂಕು ಇದ್ದಪ್ಪ, 8 ತಾಲೂಕಿನೊಳಗೆ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಶಕ್ತಿ ಅಂದ್ರೆ ಯಾಕಂದ್ರೆ ಅವರು ಶಿಕ್ಷಕರು ಕೆಲಸ ಮಾಡ್ತಾರೆ. ಹಿಂದಿ ಶಿಕ್ಷಕರು, ಆದರ್ಶ ಶಿಕ್ಷಕರು ಹೇಳಿದ ತಕ್ಷಣ ಸಣ್ಣ ಮಕ್ಕಳಾಗಿ ಬರ್ತಾರೆ. ಸಂದರ್ಭ ಕೇಳ್ತದಲ್ಲ ಅವ್ರು ಯಾವ್ದು ಸರ್ ಹಿಂಗ್ ಮಾಡ್ಬೇಕು ಈ ರೀತಿ ನಮ್ಮ ತಾಲೂಕು ಅಧ್ಯಕ್ಷರು ಬೇಕಲ್ಲ. ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತದೆ. ಮತ್ತೆ ಇನ್ನೊಬ್ಬ ಕೋಗಿಲೆ ಅಂತ ಹೇಳ್ಬೋದು, ನಮ್ಮ ಸ್ವಂತ ಅಕ್ಕಾದ ಸಿದ್ದಿಲ್ಲ ಅಂತ ಒಳ್ಳೆಯ ನಮ್ಮ ಕನ್ನಡ ಅವ್ರ ಮಕ್ಕಳು ನೋಡ್ಬೇಕಲ್ಲ, ಮೊಮ್ಮಕ್ಕಳು. ನಿನ್ನ ಅವ್ರ ಮೊಮ್ಮಗ ಮಗು ಹರಕಟ್ಟೆ ಆಗಿದ್ದ, ಎಷ್ಟು ವಚನ ಪಿತಾಮನಾಗಿ ಮಾಡಿದ.
ಅವ್ರ ಮೊಮ್ಮಗಳಿದ್ದಾರೆ, ಎಷ್ಟು ಸುಮಾರು 50ಕ್ಕಿಂತ ಹೆಚ್ಚು ಒಂದು ವಚನ ಹೇಳ್ತಾರೆ. ಇದ್ರ ಉದ್ದೇಶದ ನಮ್ಮಲ್ಲಿ ಇರ್ತಕ್ಕಂಥ ತಂದೆ ತಾಯಿಯಂದರು ಮಕ್ಕಳಿಗೆ ಯಾವ ರೀತಿ ನಾವು ಶಿಕ್ಷಣ ಕೊಡ್ತಾಗ ಅಥವಾ ನಾವು ಒಂದು ವಚನ ಕಳಿಸೋದಲ್ಲ. ಈಗ ಹಿಂಗೆ ನೋಡಿ ಇನ್ನೂ ಹೇಳ್ತೀವಿ ಮೇಡಮ್, ನೀನು ಮಗು ಹೊರಗಟ್ಟೆ ಅವ್ರ ಜನ್ಮದಿನ ಅಂತ ಮಾಡಿದಾಗ ಮೊಮ್ಮಗನ್ನ ಕೋಟು ಆ ತೊಪ್ಪಿಗೆ ಹಾಕೊಂಡು ಆ ಒಂದು ದೋತ್ರ ಉಟ್ಕೊಂಡು ಬಂದು ನಿಜಕ್ಕೂ ನನಗೆ ಅವ್ರು ತಿಳಿವಾಗಿದ್ದು ಹೋಗೋದು. ನಾ ಏನು ಮೇಡಮ್ ಹೇಳಿದ್ದಿಲ್ಲ, ಆದ್ರೆ ಏನಂದ್ರೆ ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ಕೊಡ್ಬೇಕಂತಕ್ಕಂಥ ಉದ್ದೇಶ ನಮ್ಮ ಜಕ್ಕಣ್ಣವ್ರ ಮೇಡಮ್ಮ, ಭಾವಿಕಡಿ ಸರ್, ಚಂದ್ರಶೇಖರ್ ಹೊಟ್ಟೆಗಾಡ, ಹೊಟ್ಟೆಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಭಾಳ ಚೆನ್ನಾಗಿರ್ಬೇಕು. ನಾವು ಅಂದಿ